ಎಲ್ಲರಿಗೂ ಎಸ್ ಬಿ ಸೈನ್ಸ್ ಅಡ್ಡ ತರಗತಿಗೆ ಸ್ವಾಗತ. ನಾನು ನಿಮ್ಮ ಶಿವರಾಜ್ ಬುಜ್ಜಿ ಸರ್. ಇವತ್ತಿನ ಒಂದು ಪೇಪರ್ ಸ್ಲೈಡಲ್ಲಿ ನೋಡ್ತಿರುವ ಹಾಗೆ ಒಂದು ಕರ್ನಾಟಕದಲ್ಲಿ PSIಗೆ ಸ್ವಲ್ಪ ಹೆಸರುವಾಸಿಯಾಗಿರುವಂಥ ಪೇಪರ್, ದಟ್ ಈಸ್ 545 ಮತ್ತು 402 ಅಂತೇಳಿ ಎಲ್ಲರ ಬಾಯಲ್ಲಿ ಸಲೀಸಾಗಿ ಬರುವಂಥ ಪೇಪರ್ಗಳಿವು. ಯಾಕಂದರೆ ಆ ಟೈಮಲ್ಲಿ ತುಂಬ ಹವಾ ಮಾಡಿರುವಂಥ ಪೇಪರ್ಸು. ಸೊ ಬ್ಯಾಡ್ ಲಕ್, ಐ ಥಿಂಕ್ 545 ಸ್ವಲ್ಪ ಮತ್ತೆ ಎಕ್ಸಾಮ್ ಆಯಿತು. 402 ಅಂತೂ ಆ್ಯಸ್ ಇಟ್ ಎಕ್ಸಾಮ್ ಕಂಡಕ್ಟ್ ಆಯಿತು. ಸೊ ತುಂಬ ಅಪ್ಲೈಡ್ ಆಗಿರುವಂಥ ಕ್ವಶನ್ ಕೇಳ್ತಾನೆ. 2024 ಸಿವಿಲ್ PSI ಪೇಪರ್ ಇದು. ಭಾಳ ಮಹತ್ವ ಆಕಾಂಕ್ಷೆಯಾಗಿರುವಂಥ ಆಸ್ಪಿರೆಂಟ್ಸ್ ಎಲ್ಲ ಸೆಲೆಕ್ಟ್ ಆಗಿರ್ತಾರೆ. ಪೇಪರ್ ಅಷ್ಟೇ ಕಠಿಣವಾಗಿತ್ತು, ಅಷ್ಟು ಈಸಿ ಇರಲಿಲ್ಲ. ಡಿಗ್ರಿ ಬೇಸ್ ಮೇಲೆ ಇರೋದರಿಂದ, ಗ್ರ್ಯಾಜುಯೇಟ್ ಬೇಸ್ ಮೇಲೆ ಇರೋದರಿಂದ ಸ್ವಲ್ಪ ಭಾಳ ಅಪ್ಲೈಡ್ ಆಗಿರುವಂಥ ಕ್ವಶನ್ಸನ್ನು ಕೇಳಿದ್ದ. ಸುಮಾರು ಒಂದು 15 ಸೈನ್ಸ್ ಕ್ವಶನ್ಸ್ ಇದ್ದು ಈ ಎಕ್ಸಾಮ್ದಲ್ಲಿ. ಒಂದು 3 ಸೈನ್ಸ್ ಕ್ವಶನ್ಸು ತುಂಬ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟ ಕ್ವಶನ್ಸ್ ಆಗಿರೋದ್ರಿಂದ ನಾನು ಈ ತರಗತಿಯಲ್ಲಿ ಅವನ್ನು ತೆಗೆದುಕೊಂಡಿಲ್ಲ. ಕೇವಲ ಸೈನ್ಸ್ ಬೇಸ್ಡ್ ಆಗಿರುವಂಥ, ಸೈನ್ಸ್ ಕಾನ್ಸೆಪ್ಟ್ ಬೇಸ್ ಮೇಲಿರುವಂಥ ಕ್ವಶನ್ಸನ್ನು ಮಾತ್ರ ನಾನು ತೊಗೊಂಡಿದ್ದೇನೆ. ಸುಮಾರು ನಾನು ಇವತ್ತಿನ ಟಾಪಿಕಲ್ಲಿ ಒಂದು 12 ಕ್ವಶನ್ಸನ್ನು ಡೀಲ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ತುಂಬ ಡೆಪ್ತ್ ಆಗಿರುವಂಥ ಕ್ವಶನ್ಸ್ ಅದಾವೆ. ಯಾರೂ ಸ್ಕಿಪ್ ಮಾಡಲಾರ್ದೆ ಕೊನೆವರೆಗೆ ವೀಡಿಯೋವನ್ನು ನೋಡಿಕೊಂಡು ಮತ್ತು ಜೊತೆಗೆ ನೋಟ್ಸನ್ನು ಮಾಡಿಕೊಳ್ಳಿ, ತುಂಬ ಹೆಲ್ಪ್ ಆಗ್ತದೆ ನಿಮಗೆ. ಎಸ್, ಮತ್ತು ಟೈಮ್ ವೇಸ್ಟ್ ಮಾಡೋದಂತೂ ಬೇಡ, ಒಂದೇ ಕ್ವಶನ್ದೇ ಶುರು ಮಾಡ್ಕೊಂಡು ಹೋಗ್ಬಿಡೋಣ. ರೈಟ್, ಕ್ವಶನ್ ನಂಬರ್ 1 ಈ ರೀತಿ ಇತ್ತು. ಸಮತಲ ದರ್ಪಣದ ಬಗ್ಗೆ ಒಂದು ಕ್ವಶನ್ ಇತ್ತು. ಪ್ಲೇನ್ ಮಿರರ್ ತುಂಬ ರಿಪೀಟ್ ಆಗ್ತಿರುವಂಥ ಕ್ವಶನ್. 2017 KS ಎಕ್ಸಾಮ್ದಲ್ಲಿ, ಗ್ರೂಪ್ ಸಿ ಎಕ್ಸಾಮ್ಗಳಲ್ಲಂತೂ ತುಂಬ ಸಲೀಸಾಗಿ ಕ್ವಶನ್ಸ್ ಇದ್ರ ಮೇಲೆ ಬೀಳ್ತಾನೆ. ಎಸ್ಪೆಷಲಾಗಿ ಮಿರರ್ಸ್ ಅಂತ ಬಂದಾಗ ಪ್ಲೇನ್ ಮಿರರ್ ತುಂಬ ಇಂಪಾರ್ಟೆಂಟು. ಅಲ್ಲಿ ನಮಗೆ ಕಾನ್ಕೇವ್, ಕಾನ್ವೆಕ್ಸ್, ಪ್ಲೇನ್ ಅಂತ ಬಂದರೂ ಸಹಿತ ಪ್ಲೇನ್ ಮಿರರ್ನ ಮೇಲೇ ಕ್ವಶನ್ ಕೇಳ್ತಾನೆ ನಮಗೆ. ನಾವು ರೀಸೆಂಟ್ ಟೈಮಲ್ಲಿ ಒಂದು 10 ಎಕ್ಸಾಮ್ದಲ್ಲಿ, ಒಂದು 7 ರಿಂದ 8 ಎಕ್ಸಾಮ್ದಲ್ಲಿ ಬರೀ ಪ್ಲೇನ್ ಮಿರರ್ ಮೇಲೆ ಕ್ವಶನ್ ಕೇಳಿದ್ದಾನೆ. ತುಂಬ ಡೀಟೇಲ್ ಆಗಿರುವಂಥ ಕ್ವಶನ್ಸ್ ಐತೆ, ನೋಡೋಣ. ಸಮತಲ ದರ್ಪಣ, ದಟ್ ಈಸ್ ಪ್ಲೇನ್ ಮಿರರ್, ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಿಸಿದಂತೆ ಇಲ್ಲಿ 3 ಹೇಳಿಕೆಗಳು ನೀಡಲಾಗಿದೆ. ಅದನ್ನು ಮೇಲಿನ ಹೇಳಿಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ. ನೋಡಿ, ನಾನು ನಿನ್ನೆ ಲಾಸ್ಟ್ ತರಗತಿಯಲ್ಲಿ ಹೇಳಿರುವ ಹಾಗೆ ನೀಡಲಾಗಿದೆ ಇಲ್ಲಿಗೆ ಬಿಟ್ಟು ಆಪ್ಷನ್ಸ್ ಓದಕ್ಕೆ ಹೋಗಬೇಡಿ. ಅದು ಏನು ಕೇಳ್ತಾನೆ, ಸರಿ ಕೇಳ್ತಾನೆ, ತಪ್ಪು ಕೇಳ್ತಾನೆ, ಮೊದಲು ಕನ್ಫರ್ಮ್ ಮಾಡ್ಕೊಳ್ಳಿ, ಆಮೇಲೆ ಆ ಹೇಳಿಕೆಗಳನ್ನು ನೀವು ಓದಕ್ಕೆ ಶುರು ಮಾಡಿರಿ. ನೋಡಿ, ಪ್ಲೇನ್ ಮಿರರ್ ಅಂದರೆ ಏನಿಲ್ಲ, ನಾವು ನಮ್ಮ ಮನೆಯಲ್ಲಿ ಮುಖ ನೋಡ್ಕೊಳ್ಳೋಕೆ ಬಳಸುವಂಥ ಕನ್ನಡಿನೇ ಪ್ಲೇನ್ ಮಿರರ್. ಅದಕ್ಕೆ ಸಮತಲ ದರ್ಪಣ ಅಂತ ಕರಿತೀವಿ. ಬೆಳಗಾದರೆ ಫಸ್ಟ್ ಎದ್ದು ನೋಡೋದೇ ಮುಖ. ನಮ್ಮ ಮುಖ ನಾವು ನೋಡ್ಕೊಳ್ತೀವಿ, ಸಂಜೆವರೆಗೆ, ರಾತ್ರಿ ಮಲಗೋವರೆಗೆ ಸಹಿತ ನಾವು ನಮ್ಮ ಮುಖವನ್ನು ನೋಡ್ಕೊತೀವಿ. ಸೊ ಆ ಒಂದು ಮಿರರನ್ನೇ ನಾವು ಪ್ಲೇನ್ ಮಿರರ್ ಅಂತ ಕರಿತೀವಿ. ಸರ್, ಅದು ಮನೆಯಲ್ಲಿರುವಂಥ ಮಿರರ್ ಬಗ್ಗೆನೇ ಕ್ವಶನ್ ಕೇಳ್ತಾನೆ ನಮಗೆ. ಅಲ್ಲಿ ಹೆಂಗೆ ಇಮೇಜಸ್ ಫಾರ್ಮೇಷನ್ ಆಗ್ತವೆ, ಏನು ಸುದ್ದಿ ಅನ್ನೋದು ನಮಗೆ ಕ್ವಶನ್ ಕೇಳ್ತಾನೆ. 3 ಹೇಳಿಕೆ ಅದಾವ, ನೋಡ್ಕೊಳ್ಳೋಣ. ಸಮತಲ ದರ್ಪಣದಲ್ಲಿ ಬೆಳಕಿನ ಪ್ರತಿಫಲನವು ಅಸಮರ್ಪಕ ಪ್ರತಿಫಲನಕ್ಕೆ ಉದಾಹರಣೆಯಾಗಿದೆ. ಅಸಮರ್ಪಕ, ಇನ್ ಇಂಗ್ಲಿಷ್ ವಿ ಕಾಲ್ ಇಟ್ ಆಸ್ ಇರ್ರೆಗ್ಯುಲರ್. ಏನು? ಇರ್ರೆಗ್ಯುಲರ್. ಸಮರ್ಪಕ ಮತ್ತು ಅಸಮರ್ಪಕ, ರೆಗ್ಯುಲರ್ ಮತ್ತು ಇರ್ರೆಗ್ಯುಲರ್ ಅನ್ನೋ ಪದಗಳು ಬರ್ತವೆ. ಏನು ಸರ್ ಇರ್ರೆಗ್ಯುಲರ್ ಅಂತಂದರೆ, ನನ್ನ ಮುಖ ಕನ್ನಡಲ್ಲಿ ಕಾಣಬೇಕಾದ್ರೆ ನನ್ನ ಮುಖ ಹೆಂಗೈತೆ ಹಂಗೆ ಕಾಣ್ತೈತಿ, ಅದರ ಯಾವುದೇ ಚೇಂಜಸ್ ಇರಲ್ಲ. ಇರ್ರೆಗ್ಯುಲರ್ ಅಂದರೆ ನಿಂಗೆ ನನ್ನ ಗುಂಡುಗಿರುವಂಥ ಮುಖ ಏನೋ ಒಂದು ಬೇರೆ ಬೇರೆ ಶೇಪಲ್ಲಿ ಕಾಣುತ್ತೆ, ದೇವ್ ಕಣ್ಣಾಗ ಕಾಣ್ತೀವಿ ನಾವು, ಇಲ್ಲ. ಆ ರೀತಿ ಕಂಡ್ರೆ ಅದಕ್ಕೆ ಇರ್ರೆಗ್ಯುಲರ್ ಅಂತ ಕರಿತಿದ್ದೀವಿ. ನಮ್ಮ ಮುಖ ಹೆಂಗೈತೋ ಅದೇ ರೀತಿ ಕಾಣುವುದರಿಂದ ಅದನ್ನು ನಾವು ರೆಗ್ಯುಲರ್ ಅಂತ ಕರಿತೀವಿ. ಬಟ್ ಇಲ್ಲಿ ಅಸಮರ್ಪಕ ಅಂತ ಕೊಡ್ತಾನೆ, ಬಟ್ ವಾಸ್ತವವಾಗಿ ಅದು ಸಮರ್ಪಕ ಅಂತ ಆಗಬೇಕು. ಏನಾಗಿರಬೇಕು? ಸಮರ್ಪಕ, ರೆಗ್ಯುಲರ್ ಆಗಿ ಕಾಣ್ತದೆ ಅಂತ ಅರ್ಥ. ಹೇಳಿದ ಅರ್ಥ ಆಗುತ್ತಾ? ಬಟ್ ಇದು ಫಸ್ಟ್ ಸ್ಟೇಟ್ಮೆಂಟ್ ಏನಾಗಿದೆ, ನಮಗೆ ರಾಂಗ್ ಆಗಿದೆ. ಯಾಕಂದರೆ ದ ಇಮೇಜ್ ಫಾರ್ಮ್ಡ್ ಇನ್ ಪ್ಲೇನ್ ಮಿರರ್ ಈಸ್ ಎ ಬೆಸ್ಟ್ ಎಕ್ಸಾಂಪಲ್ ಟು ರೆಗ್ಯುಲರ್ ಇಮೇಜ್ ಫಾರ್ಮೇಷನ್. ರೆಗ್ಯುಲರ್ ಆಗಿರ್ತದೆ. ರೆಗ್ಯುಲರ್ ಅಂದರೆ ಏನು ದಿನ ಬಂದು ಹೋಗೋದಂತಲ್ಲ, ನೀಟಾಗಿ ಕಾಣೋದು, ಹೆಂಗಿರ್ತದೆ ಹಂಗೆ ಕಾಣೋದನ್ನು ರೆಗ್ಯುಲರ್ ಅಂತ ಕರಿತೀವಿ, ಅದಲ್ಲ. ಬಟ್ ಇದು ಅಸಮರ್ಪಕ ಪ್ರತಿಫಲನಕ್ಕೆ ಅಂತ ಕೊಡ್ತಾನೆ, ಅಲ್ಲ, ಇಟ್ ಈಸ್ ಎ ರೆಗ್ಯುಲರ್ ರಿಫ್ಲೆಕ್ಷನ್. ಬಟ್ ಇನ್ ದ ಆಪ್ಷನ್ he has given it is a example of irregular reflection, so it is a definitely 100% wrong statement. ಸಮತಲ ದರ್ಪಣವು ಒಂದು ವಸ್ತುವಿನ ಏಕ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ. ಹೌದು, ಸಿಂಗಲ್ ಇಮೇಜ್ ಫಾರ್ಮೇಷನ್ ಮಾಡುತ್ತದೆ. ನೀವು ದರ್ಪಣದ ಮುಂದ್ಗಡೆ ನಿಂತ್ಕೊಂಡಾಗ ನಿಮ್ಮದು ಒಂದೇ ಚಿತ್ರ ಕಾಣ್ತದೆ, ಹೌದಲ್ಲ, ನಿಮ್ಮದೇ ಚಿತ್ರಗಳು ಕಾಣಲ್ಲ. ದರ್ಪಣಗಳ ಸಂಖ್ಯೆ ಬೇರೆ ಆದಾಗ, ದರ್ಪಣಗಳ ನಡುವೆ ಕೋನ ಬೇರೆ ಆದಾಗ ನಂಬರ್ ಆಫ್ ಇಮೇಜಸ್ ಬೇರೆ ಆಗ್ತವೆ. ಬಟ್ ಸಮತಲ ದರ್ಪಣವು ಅಂತ ಕೊಡ್ತಾನೆ, ಒಂದೇ ದರ್ಪಣವು ಗ್ರಾಮೆಟಿಕಲ್ ಅರ್ಥ ಆಗಿರಬೇಕು. ಒಂದು ಸಿಂಗಲ್ ಮಿರರ್ ನಮಗೆ
ಒಂದೇ ಇಮೇಜನ್ನು ಫಾರ್ಮೇಷನ್ ಮಾಡ್ತದೆ. ನೀವು ಇಲ್ಲಿ ನಿಂತ್ಕೊಂಡಿರಿ ದರ್ಪಣದ ಮುಂದ್ಗಡೆ ಅಂತಂದರೆ ಅವಾಗ ನಿಮ್ಮದೇ ಒಂದೇ ಇಮೇಜ್ ಒಳಗಡೆ ಏನಾಗ್ತದೆ ಫಾರ್ಮೇಷನ್ ಆಗ್ತದೆ. ಹೌದು, ಇದು ಸರಿಯಾಗಿರುವಂಥ ಸ್ಟೇಟ್ಮೆಂಟ್. ಎರಡು ಸಮತಲ ದರ್ಪಣಗಳ ನಡುವಿನ ಕೋನವನ್ನು ಬದಲಾಯಿಸುವುದರಿಂದ ಒಂದು ವಸ್ತುವಿನ ಬಹುಸಂಖ್ಯೆಯ ಪ್ರತಿಬಿಂಬಗಳನ್ನು ಪಡೆಯಬಹುದು. ಡೆಫಿನೆಟ್ಲಿ ಬೈ ಚೇಂಜಿಂಗ್ ಆಂಗಲ್ ಆಫ್ ಎನಿ ಟೂ ಪ್ಲೇನ್ ಮಿರರ್ಸ್ ವಿ ಕ್ಯಾನ್ ಗೆಟ್ ದ ನಂಬರ್ ಆಫ್ ಇಮೇಜಸ್. ಜಾಸ್ತಿ ಇಮೇಜಸ್ ನಾವೇನು ಮಾಡ್ಬೋದು, ಪಡಿಬೋದು. ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಇಲ್ಲಿ ಒಂದು ಮಿರರ್ ಇದೆ ಅಂತ ನಾವು ತಿಳ್ಕೊಂಡಾಗ ಇದ್ರ ಮುಂದ್ಗಡೆ ಒಬ್ಬ ವ್ಯಕ್ತಿ ನಿಂತ್ಕೊಂಡಾಗ ಈ ಒಂದೇ ಇಮೇಜ್ ಒಳಗಡೆ ಕಾಣ್ತದೆ. ಬಟ್ ಈ ಮಿರರ್ಗೆ ಯಾವುದೋ ಒಂದು ಆ್ಯಂಗಲಲ್ಲಿ ನಾನು ಮತ್ತೊಂದು ಮಿರರನ್ನು ಈ ರೀತಿ ಜೋಡಿಸ್ತೀನಿ. ಅವಾಗಿಲ್ಲ 90 ಡಿಗ್ರಿ ಒಂದು ಆ್ಯಂಗಲ್ ಫಾರ್ಮೇಷನ್ ಆಗಿದೆ ಅಂತ ನಾವು ಅಂದ್ಕೊಂಡಾಗ ಇಲ್ಲೊಬ್ಬ ವ್ಯಕ್ತಿ ನಿಂತ್ಕೊಂಡಾಗ ಇವನೇ ಈ ಮಿರರಲ್ಲಿ ಕಾಣ್ತಾನೆ, ಈ ಮಿರರಲ್ಲಿ ಕಾಣ್ತಾನೆ, ಇಲ್ಲೇನು ಆಶ್ಚರ್ಯ ಏನಿಲ್ಲ. ಬಟ್ ಇಮಿಡಿಯೇಟಾಗಿ ಇವೆರಡು ನಡುವೆ ಮತ್ತೊಬ್ಬ ವ್ಯಕ್ತಿ ಬರೋಕ್ಕೆ ಶುರುವಾಗ್ತಾನೆ. ಸೊ ಇಲ್ಲಿ ಎರಡು ದರ್ಪಣಗಳ ನಡುವೆ ಆ್ಯಂಗಲ್ ಬದಲಾಯಿಸಿಕೊಳ್ಳೋದ್ರಿಂದ ಒಂದೇ ಒಂದು ವಸ್ತುವಿನ ಚಿತ್ರವು ವಸ್ತು ನಮಗೆ 3 ಪ್ರತಿಬಿಂಬಗಳ ಕಾಣಕ್ಕೆ ಶುರುವಾಯಿತು. ಹಿಂಗೆ ಆ್ಯಂಗಲನ್ನು ಗೊತ್ತಲ್ಲ ನಿಮ್ಗೆ, ಆ್ಯಂಗಲ್ ಅಂತ ಬಂದಾಗ ಇದು 0 ಡಿಗ್ರಿ, ಇದು 1, 10, 20, 30, 40, ಇದು 90 ಡಿಗ್ರಿ ಅಂತ ಕರಿತೀವಿ. ಈ ರೀತಿ ಆ್ಯಂಗಲನ್ನು ಬದಲಾಯಿಸ್ಕೊಳ್ಳೋದ್ರಿಂದ ಮಿರರನ್ನು ಬೇರೆ ಬೇರೆ ಆ್ಯಂಗಲ್ ಸೆಟ್ ಮಾಡೋದ್ರಿಂದ ಇಮೇಜಸ್ ಏನಾಗ್ತವೆ, ಬೇರೆ ಬೇರೆ ಆಗ್ತವೆ. ಸರ್ ಇವೇನೋ 90 ಡಿಗ್ರಿ ಅಂತಂದರೆ 3 ಇಮೇಜ್ ಫಾರ್ಮೇಷನ್ ಆದವು, ಮತ್ತು 60 ಡಿಗ್ರಿ ಆದರೆ ಎಷ್ಟು ಆಗ್ತಾವ್ರಿ, 30 ಡಿಗ್ರಿ ಆದರೆ ಎಷ್ಟು ಆಗ್ತಾವ್ರಿ, 180 ಡಿಗ್ರಿ ಆದರೆ ಎಷ್ಟು ಆಗ್ತಾವ್ರಿ ಅಂತ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಅದಕ್ಕೆ ಸಿಂಪಲ್ ಆಗಿರುವಂಥ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ಬೇಸ್ ಮೇಲೆ ನೀವೆಲ್ಲ ನಂಬರ್ ಆಫ್ ಇಮೇಜಸನ್ನು ಪಡಿಬೋದು. ಅದಕ್ಕೆ ನಂಬರ್ ಆಫ್ ಇಮೇಜಸ್ n = 360 ಡಿವೈಡೆಡ್ ಬೈ ಆ್ಯಂಗಲ್ -1 ಅಂತ ಇದೆ. ಅವಾಗ ಎರಡು ದರ್ಪಣಗಳ ನಡುವಿನ ಕೋನ 90 ಡಿಗ್ರಿ ಆದಾಗ ಅಂತ ಪ್ರಶ್ನೆ ಕೇಳಿದೆ ಅಂತ ತಿಳಿರಿ. ಇಫ್ ದ ಆ್ಯಂಗಲ್ ಬಿಟ್ವೀನ್ ಟೂ ಪ್ಲೇನ್ ಮಿರರ್ ಇಸ್ 90 ಡಿಗ್ರಿ ದೆನ್ ಫೈಂಡ್ ದ ನಂಬರ್ ಆಫ್ ಇಮೇಜಸ್ ಫಾರ್ಮ್ಡ್ ಇನ್ ದೋಸ್ ಮಿರರ್ಸ್ ಅಂತ ಕೇಳಿದಾಗ ಆವಾಗ 360 ಡಿವೈಡ್ ಬೈ ಆ್ಯಂಗಲ್ ಕೊಡ್ತಾನೆ 90 -1 ಅಂತ ಹಾಕ್ತೀವಿ. ಆವಾಗ 0, 0, 36 ಡಿವೈಡೆಡ್ ಬೈ 9 -1. ಸೊ 9 ಟೇಬಲ್ನ ಕಟ್ ಆಗ್ತತಿ, 9 1 9 4 4 -1 = 3. ನಂಬರ್ ಆಫ್ ಇಮೇಜಸ್ ಎಷ್ಟಾಗ್ತವೆ ನಮಗೆ 3 ಆಗ್ತಾಯಿದೆ. ಹಿಂಗೆ ಆ್ಯಂಗಲ್ ಎಷ್ಟು ಫಾರ್ಮೇಷನ್ ಆಗ್ತದೋ ಅಷ್ಟು ಆ್ಯಂಗಲನ್ನು ನೀವು ಅಲ್ಲಿ ಅಪ್ಲೈ ಮಾಡಿಬಿಟ್ರೆ ಸಾಕು, ಎಷ್ಟು ಇಮೇಜಸ್ ಕಾಣ್ತವೆ ಅಂತ ನಿಮಗೆ ಗೊತ್ತಾಗ್ತತಿ. ನಾನು ನಿಮ್ಗೊಂದು ರೆಡಿಮೇಡ್ ಇನ್ಫಾರ್ಮೇಷನ್ ಕೊಡ್ತೀನಿ, ನೀವು ಬೇಕಾದ್ರೆ ಟೈಮ್ ಸಿಕ್ಕಾಗ ಮನೆಯಲ್ಲಿ ಟ್ರೈ ಮಾಡಿರಿ. ಆ್ಯಂಗಲ್ ಏನಾದರೂ 360 ಡಿಗ್ರಿ ಇತ್ತಂದ್ರೆ ಇಮೇಜಸ್ 0, ಇದು ಆ್ಯಂಗಲ್, ಇದು ಇಮೇಜಸ್. 180 ಡಿಗ್ರಿ ಆದಾಗ ಇಮೇಜಸ್ 1 ಕಾಣ್ತತಿ, 90 ಡಿಗ್ರಿ ಆದಾಗ ಇಮೇಜಸ್ 3 ಕಾಣ್ತವೆ, 60 ಡಿಗ್ರಿ ಆದಾಗ ಇಮೇಜಸ್ 5 ಕಾಣ್ತವೆ, 30 ಡಿಗ್ರಿ ಆದಾಗ ಇಮೇಜಸ್ 11 ಕಾಣ್ತವೆ. ಈ ರೀತಿ ಆ್ಯಂಗಲ್ಗಳನ್ನು ನೀವು ಬದಲಾಯಿಸಿಕೊಳ್ಳೋದ್ರಿಂದ ಅಲ್ಲಿ ನಮಗೆ ನಂಬರ್ ಆಫ್ ಇಮೇಜಸ್ ಏನಾಗ್ತವೆ, ಚೇಂಜಸ್ ಆಗ್ತವೆ. ಬಟ್ ಅಲ್ಲಿ ಕನ್ಕ್ಲೂಷನ್ ಮೇಲೆ ಕ್ವಶನ್ ಕೇಳ್ತಾನೆ. ಇಲ್ಲಿ ಆ್ಯಂಗಲ್ ಕಡಿಮೆ ಆಗ್ತಾ ಬಂದಷ್ಟು ಸಂಖ್ಯೆಗಳ, ಪ್ರತಿಬಿಂಬಗಳ ಸಂಖ್ಯೆಗಳ, ಇಮೇಜ್ಗಳ ಸಂಖ್ಯೆ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಇದನ್ನು ಎಕ್ಸಾಮ್ದಲ್ಲಿ ಕ್ವಶನ್ ನಮಗೆ ರೈಸ್ ಮಾಡ್ತಾನೆ. ಆ್ಯಂಗಲ್ ಕಡಿಮೆ 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 ಮಾಡಿದಷ್ಟು ಇಮೇಜಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೌದಲ್ಲ, ನಿಮ್ಗೆ ನಂಬರ್ ಆಫ್ ಇಮೇಜ್ ಜಾಸ್ತಿ ಬೇಕಾದ್ರೆ ಸೊ ಯು ಹ್ಯಾವ್ ಟು ಡಿಕ್ರೀಸ್ ದ ಆ್ಯಂಗಲ್ ಬಿಟ್ವೀನ್ ದ ಟೂ ಪ್ಲೇನ್ ಮಿರರ್ಸ್. ಸೊ ಈ ರೀತಿ ನಮಗೆ ಎಕ್ಸಾಮ್ದಲ್ಲಿ ಕ್ವಶನ್ ಕೇಳ್ತಾನೆ. ಆ್ಯಂಗಲ್ 0ನೇ ಆಗಿಬಿಡ್ತು ಅಂತ ಹೇಳಿರಿ, ಒಟ್ಟು 2 ಮಿರರ್ ಸಪ್ರೇಟ್ ಅದಾವ. ಈಗ ಆ್ಯಂಗಲ್ 2 ಮಿರರ್ಸ್ ಹಿಂಗೆ ಕೂಡಿದಾಗ ಆ್ಯಂಗಲ್ ಸ್ಟಾರ್ಟ್ ಆಗ್ತೈತಿ. ಇಲ್ಲಿ ಆ್ಯಂಗಲ್ ಇಲ್ಲ ಅಂತಂದರೆ 2 ಮಿರರ್ ಸಪ್ರೇಟ್ ಅದಾವ. ಅವಾಗ ಇಲ್ಲಿ ನಡು ಒಂದು ವಸ್ತು ಇಟ್ಬಿಟ್ಟಿವಿ ಅಂತಂದರೆ ಎಷ್ಟು ಇಮೇಜಸ್ ಕಾಣ್ತಾವೆ ಅಂದ್ರೆ ಆ ಇಮೇಜಸ್ ನೀವು ಕೌಂಟ್ ಮಾಡೋಕ್ಕೆ ಸಾಕಾಗಲ್ಲ, ನಮಗೆ ಕೌಂಟ್ ಮಾಡೋಕ್ಕಾಗಲ್ಲ. ನಂಬರ್ ಆಫ್ ಇಮೇಜ್ ಹಿಂಗೆ ನಿಮ್ಮದೇ ಚಿತ್ರಗಳು ಕಾಣ್ತಾ ಶುರುವಾಗ್ತವೆ. ಅದಕ್ಕೆ ನಾವು ಅನಂತ, ಅಸಂಖ್ಯಾತ, ಇನ್ಫೈನಿಟಿ ಅಂತ ಕರಿತೀವಿ. ಯಾವಾಗ ವೆನ್ ದ ಆ್ಯಂಗಲ್ ಬಿಟ್ವೀನ್ ಟೂ ಪ್ಲೇನ್ ಮಿರರ್ಸ್ ಈಸ್ 0 ಡಿಗ್ರಿ, ಅಂದರೆ 2 ಮಿರರ್ಸ್ ಸೆಟ್ ಒಟ್ಟಿಗೆ ಕೂಡಿಲ್ಲ, 2 ಸಪ್ರೇಟ್ ಅದಾವೆ. ನೋಡಿ, ಒಂದೊಂದು ಕಟಿಂಗ್ ಸಲೂನ್ಗೆ ಹೋದಾಗ ನಮ್ಮ ಹಿಂದೆ ಒಂದು ಮಿರರ್ ಇಟ್ಟು ಕಟಿಂಗ್ ಸಲೂನ್ ಅಂತ ಸೆಟಪ್ ಇದ್ದಾಗ ನಮ್ಮದೇ ತಲೆ ಹಿಂದೆ ಕಾಣ್ತಾ ಇರ್ತವೆ, ಅಥವಾ ನಮ್ಮದೇ ಮುಖಗಳು ಮುಂದೆ ಕಾಣ್ತಾ ಹೋಗ್ತಿರ್ತವೆ. ನಾವು ಹಿಂಗೆ ಬಾಗಿದ್ರೆ ಎಲ್ಲ ಚಿತ್ರಗಳು ಹಿಂಗೆ ಬಾಗ್ದಂಗೆ ಕಾಣ್ತವೆ ನಮಗೆ. ಸೊ ಅದು ಯಾವಾಗ ಅಂದ್ರೆ 0 ಡಿಗ್ರಿ ಇದ್ದಾಗ. ಸೊ ಈ ರೀತಿ ಪ್ಲೇನ್ ಮಿರರ್ನ ಮೇಲೆ ತುಂಬ ಕ್ವಶನ್ಸ್ ಎಕ್ಸಾಮ್ದಲ್ಲಿ ನಿಮಗೆ ರೈಸ್ ಆಗ್ತವೆ. ನನ್ನ SB ಸೈನ್ಸ್ ಅಡ್ಡ ಅಂತ ಆ್ಯಪಲ್ಲಿ ನಿಮಗೆಲ್ಲ ಗೊತ್ತಿದೆ. ಆ್ಯಪಲ್ಲಿ ಸುಮಾರು ಮಿರರ್ಗಳ ಬಗ್ಗೆ 2 ತಾಸು ಪಾಠ ಮಾಡಿದ್ದೀನಿ. ಪ್ರತಿಯೊಂದು ಅಂಶವನ್ನು ನಾನು ಮಿರರ್ ಸೈನ್ ಲೆನ್ಸ್ ಬಗ್ಗೆ ತುಂಬ ಡೀಟೇಲ್ ಆಗಿರುವಂಥ ಕ್ಲಾಸ್ ಇದೆ. ಪ್ಲೇನ್ ಮಿರರ್ ಲಕ್ಷಣಗಳು ಹೆಂಗಿರ್ತವೆ, ಸಮತಲ ದರ್ಪಣ ಅಂದರೆ ಯಾವುದು, ಪೀನ ದರ್ಪಣ, ನಿಮ್ನ ದರ್ಪಣ, ಮಸೂರಗಳಿಗೆ ಮತ್ತು ದರ್ಪಣಗಳಿಗೆ ಭಾಳ ಜನ ಡಿಫ್ರೆನ್ಸೇ ಗೊತ್ತಿಲ್ಲ. ಯಾವುದನ್ನು ದರ್ಪಣ ಅಂತ ಕರಿತೀವಿ, ಯಾವುದನ್ನು ಮಸೂರ ಅಂತ ಕರಿತೀವಿ.
ಬೇಸಿಕ್ ಡಿಫ್ರೆನ್ಸ್ ಗೊತ್ತಿಲ್ಲಾರ್ದು ನಾವು ಎಕ್ಸಾಮ್ ಅಟೆಂಡ್ ಮಾಡೋಕ್ಕೆ ಹೋದಾಗ ಡೆಫಿನೆಟ್ಲಿ ಫೇಲ್ಯೂರ್ ಆಗೋದಂತೂ ಕಾಮನ್ ನಾವು. ಹಾಗಾಗಿ ನಿಮಗೆ ಕಂಪ್ಲೀಟ್ ಆಗಿರುವಂಥ ಕ್ಲಾಸಸ್ ಏನಾದರೂ ಬೇಕಾಗಿತ್ತಂದರೆ ಎಸ್ ಬಿ ಸೈನ್ಸ್ ಅಡ್ ಅಂತ ಆ್ಯಪ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಕ್ಲಾಸಸ್ ಎಲ್ಲ ಯೂಸ್ ಮಾಡ್ಕೊಳ್ಳಿ. ಮತ್ತು ಆ್ಯಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಡೈರೆಕ್ಟಾಗಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಒಂದ್ಸಲ ನೋಡಿ. ಕಂಟೆಂಟ್ ಕಲರ್ಫುಲ್ ಆಗಿರುವಂಥ ಇಮೇಜಸ್ಗಳ ಮುಖಾಂತರ ನಿಮಗೆ ಕ್ಲಾಸನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಸಿ ಲ್ಯಾಂಗ್ವೇಜಲ್ಲಿದೆ, ಚೆನ್ನಾಗಿ ಅರ್ಥ ಆಗ್ತದೆ, ಒಂದ್ಸಲ ಟ್ರೈ ಮಾಡಿ. ಎಸ್, ಸೊ ಸರಿಯಾಗಿರುವಂಥ ಉತ್ತರ ಇಲ್ಲಿ 1 ಅನ್ನೋದೇನಾಗಿದೆ ತಪ್ಪಾಗಿದೆ, 2 ಮತ್ತು 3 ಮಾತ್ರ ಸರಿಯಾಗಿದ್ದಾವೆ ಅಂತ ನೋಡ್ತೀವಿ. 2 ಸ್ಟೇಟ್ಮೆಂಟ್ಗಳಲ್ಲಿ ನಮಗೆ ಏನಾಗಿದೆ ಸರಿಯಾಗಿರುವಂಥ ಸ್ಟೇಟ್ಮೆಂಟ್ ನೋಡ್ತೀವಿ. ಹೇಳಿಕೆ 1 ಸರಿಯಾಗಿದೆ, ಇಲ್ಲ ಹೇಳಿಕೆ 1 ತಪ್ಪಾಗಿದೆ, ಇದು ಬೇಡ ಓದೋದೇ ಬೇಡ. ಹೇಳಿಕೆ 1 ತಪ್ಪಾಗಿದೆ, ಆದರೆ 2, 3 ಮಾತ್ರ ಸರಿಯಾಗಿವೆ. ಹೌದು, ಇದು ಕರೆಕ್ಟ್ ಇದೆ. ಹೇಳಿಕೆ 1 ಮತ್ತು 2 ಸರಿಯಾಗಿವೆ, 3 ತಪ್ಪಾಗಿದೆ, ಇಲ್ಲ 3 ಸರಿಯಾಗಿದೆ. ಹೇಳಿಕೆ 1 ಮತ್ತು 3 ಸರಿಯಾಗಿವೆ, 2 ತಪ್ಪಾಗಿದೆ ಅಂತ ಹೇಳ್ತಾನೆ, ಇಲ್ಲ ನಮಗೆ 2 ಮತ್ತು 3 ಮಾತ್ರ ಸರಿಯಾಗಿವೆ. ಹೇಳಿಕೆ 1 ತಪ್ಪಾಗಿದೆ, ಕರೆಕ್ಟು, 2 ಮತ್ತು 3 ಮಾತ್ರ ಸರಿಯಾಗಿದ್ದಾವೆ. ಎಸ್, ಇದು ಸರಿಯಾಗಿರುವಂಥ ಉತ್ತರ. ಒಂದು ವಸ್ತುವನ್ನು ಗುರುತ್ವಕ್ಕೆ ವಿರುದ್ಧವಾಗಿ ಬಿಂದು ಎ ನಿಂದ ಬಿಂದು ಬಿಗೆ 4 ವಿಧದ ದಾರಿಗಳಲ್ಲಿ ಎತ್ತಿರುವುದನ್ನು ತೋರಿಸಲಾಗಿದೆ. ಕೆಳಗಿನಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಕೇಳ್ತಾನೆ. ನೋಡಿ, ಒಂದು ವಸ್ತುವನ್ನು ಎ ಮತ್ತು ಬಿಗೆ ಮೇಲೆ ಲಿಫ್ಟ್ ಮಾಡಕತ್ತಾನಂತ. ಅವಾಗ ನಾವು ಅಬ್ಸರ್ವ್ ಮಾಡಿಕೊಂಡಾಗ ವಸ್ತು ಸೇಮ್ ಇದೆ ಮತ್ತು ಡಿಸ್ಟೆನ್ಸ್ ಸಹಿತ ಸೇಮ್ ಇದೆ. ಎಲ್ಲ ವಸ್ತುಗಳ ನಡುವಿನ ಅಂತರ ಏನಾಗಿದೆ, ಸೇಮ್ ಇದೆ. ಸೊ ಇಲ್ಲಿ ವಸ್ತು ಎತ್ತಬೇಕಾದ್ರೆ ವಸ್ತುವನ್ನು ಎತ್ತಲು ಮಾಡಿದ ಕೆಲಸ, ಎದ್ರ ಮೇಲೆ ಕೇಳ್ತಾನೆ ಕ್ವಶನ್ ಅವನು, ಮಾಡಿದ ಕೆಲಸ, ವರ್ಕ್ ಡನ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಯಾವ ಡನ್? ವರ್ಕ್ ಡನ್. ಸೊ ಅಲ್ಲಿ ನಮ್ಮ ಚಿತ್ರ ನೋಡಿದ್ರೆ ಆ್ಯಂಗಲ್ ಅಥವಾ ಡೈರೆಕ್ಷನ್ ಚೇಂಜ್ ಮಾಡ್ತಾ ಇದ್ದಾನೆ. ಇಲ್ಲೇನೋ ಸ್ಟ್ರೇಟ್ ಆಗಿ ಎದ್ಬಿಟ್ಟವನೇ, ಇಲ್ಲೇನೋ ಡೈರೆಕ್ಷನ್ ಹಿಂಗೆ ಹೋಗ್ಬಿಟ್ಟತಿ, ಹಿಂಗೇನೋ ವಂಕುಡಿಂಕ್ ಆಗಿತ್ತು, ಆ್ಯಂಗಲನ್ನು ಬದಲಾಯಿಸಿದ್ದಾನೆ. ಒಂದು ಕಾಮನ್ ಸೆನ್ಸ್ ಏನಂತಂದ್ರೆ ಇಲ್ಲಿ ಫಿಸಿಕ್ಸಲ್ಲಿ ಬರುವಂಥ ಮಾಡಿದ ಕೆಲಸ ಅಥವಾ ವರ್ಕ್ ಡನ್ ಅದು ಅದಿಶ ಪರಿಮಾಣವಾಗಿದೆ. ಇಟ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಅಂದರೆ ಆ ಮಾಡಿದ ಕೆಲಸ ಏನು ಮಾಡಿರ್ತೀವಲ್ಲ, ಕೆಲಸ ಮಾಡಬೇಕಾದ್ರೆ ಎಷ್ಟು ಶಕ್ತಿ ಬೇಕೋ ಅದು ದಿಕ್ಕಿನ ಮೇಲೆ ಅವಲಂಬಿತವಾಗಿಲ್ಲ. ಡೈರೆಕ್ಷನ್ ಮೇಲೆ ಕೆಳಗೆ ಉಲ್ಟಾ ಪಲ್ಟಾ ಲೆಫ್ಟ್ ರೈಟ್ ಹೆಂಗೆ ಬೇಕಾದ್ರಲ್ಲಿ ಮಾಡಿರುವಂಥ ಕೆಲಸ ಯಾವಾಗಲೂ ಸೇಮ್ ಇರ್ತದೆ. ಅದಕ್ಕೊಂದು ಫಾರ್ಮುಲಾ ಇದೆ, ವರ್ಕ್ ಡನ್ ಈಸ್ ಈಕ್ವಲ್ ಟು ಮಾಸ್ ಇಂಟು ಗ್ರಾವಿಟಿ ಇಂಟು ಹೈಟ್. ನಿಮಗೆ ಆ ವಸ್ತು ಎಷ್ಟು ಮಾಸನ್ನು ಹೊಂದಿದೆ, ಅದು ಎಷ್ಟು ಎತ್ತರಕ್ಕೆ ಎತ್ತುತ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್. ನೀವು ಯಾವ ಡೈರೆಕ್ಷನ್ ತೊಗೊಂಡು ಹೋಗ್ತಾ ಇದ್ದೀರಿ ಅನ್ನೋದು ಇಂಪಾರ್ಟೆಂಟ್ ಇಲ್ಲ. ಯಾಕಂದರೆ ಮಾಡಿದ ಕೆಲಸ ವರ್ಕ್ ಡನ್ ಅನ್ನೋದು ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಡೈರೆಕ್ಷನ್. ಸ್ಕೇಲಾರ್ ಅಂದರೆ ಓನ್ಲಿ ಪರಿಮಾಣ ಮೇಲೆ ಮಾತ್ರ ಡಿಪೆಂಡ್ ಆಗ್ತದೆ, ದಿಕ್ಕಿನ ಮೇಲೆ ಡಿಪೆಂಡ್ ಇಲ್ಲ. ಯಾವುದಾದ್ರು ದಿಕ್ಕಿಂದ ನೀವು ಕೆಲಸ ಮಾಡಿದ್ರೆ ಒಟ್ಟು ನೀವು ಟಾರ್ಗೆಟ್ ರೀಚ್ ಆಗಬೇಕಷ್ಟೇ. ಹಾಗಾಗಿ ವರ್ಕ್ ಡನ್ ಈಸ್ ಈಕ್ವಲ್ ಟು ವಸ್ತು ಎಷ್ಟು ಮಾಸನ್ನು ಹೊಂದಿದೆ ಮತ್ತು ವಸ್ತು ಮೇಲೆತ್ತಬೇಕಾದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಗುರುತ್ವ ಎಷ್ಟು ಆಕರ್ಷಣೆ ಮಾಡ್ತದೆ, ಇಂಟು ಎಷ್ಟು ಎತ್ತರಕ್ಕೆ ಎತ್ತಾ ಇದ್ದೀರಿ ಅನ್ನೋದು ಇಂಪಾರ್ಟೆಂಟ್ ವಿನಃ ನೀವು ಯಾವ ಡೈರೆಕ್ಷನ್ಗೆ ತೊಗೊಂಡು ಹೋಗ್ತಾ ಇದ್ದೀರಿ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗಲ್ಲ. ಯಾಕಂದರೆ ವರ್ಕ್ ಡನ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಇವು ಬೇಸಿಕ್ ಆಗಿರುವಂಥ ತತ್ವಗಳು. ಭಾಳ ಜನರಿಗೆ ಎಷ್ಟು ಸ್ಕೇಲಾರ್ ಕ್ವಾಂಟಿಟಿ ಅದಾವೆ, ಎಷ್ಟು ವೆಕ್ಟರ್ ಕ್ವಾಂಟಿಟೀಸ್ ಅದಾವೆ, ಹೆಂಗೆ ಡಿಫೈನ್ ಮಾಡ್ತೀವಿ ನಾವು, ಒಂದು ನೋಡಿದ ತಕ್ಷಣ ಹೆಂಗೆ ಸ್ಕೇಲಾರ್ ಹೆಂಗೆ ವೆಕ್ಟರ್ ಅನ್ನೋದು ಡಿಸೈಡ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತದೆ. ಫಿಸಿಕ್ಸಲ್ಲಿ ವಂಡರ್ಫುಲ್ ಕ್ಲಾಸಸ್ ಅದೇ, ಒಂದ್ಸಲ ನೋಡ್ಕೊಂಬನ್ನಿ. ಸೊ ಅದಕ್ಕೆ ನಾನು ಹೇಳಿದ ಪ್ರಕಾರ ನಿಮ್ಗೆ ಐಡಿಯಾ ಬಂದಿರ್ಬೋದು. ಈಗ ವಸ್ತುವನ್ನು ಎತ್ತಲು ಮಾಡಿದ ಕೆಲಸ 4 ಸಂದರ್ಭದಲ್ಲಿ ಸಹಿತ ಸಮನಾಗಿರುತ್ತದೆ. ಯಾಕಂದರೆ ಡೈರೆಕ್ಷನ್ ಮೇಲೆ ಡಿಪೆಂಡ್ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ವಸ್ತು ಎತ್ತರನೂ ಸೇಮ್ ಇದೆ, ವಸ್ತುನೂ ಒಂದೇ ಇದೆ. ಹಾಗಾಗಿ ನಮಗೆ ಮಾಸ್ ಸೇಮ್ ಇದೆ, ಹೈಟು ಸೇಮ್ ಇದೆ. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ G is equal to 9.8 m/s², ಎಲ್ಲಕ್ಕೂ ಒಂದೇ ಆಗಿರೋದರಿಂದ ನಮಗೆ ಇಲ್ಲೇನು ಗ್ರಾವಿಟಿ ಚೇಂಜ್ ಆಗಲ್ಲ, ಹೈಟು ಚೇಂಜ್ ಇಲ್ಲ ಮತ್ತು ವಸ್ತುನೂ ಚೇಂಜ್ ಇಲ್ಲ. ಮತ್ತು ಯಾಕೆ ಅಲ್ಲಿ ಮಾಡಿದ ಕೆಲಸ ಚೇಂಜ್ ಆಗ್ತತಿ? ಚೇಂಜ್ ಆಗೋಕ್ಕೆ ಸಾಧ್ಯ ಇಲ್ಲ. ಬಿ ಮತ್ತು ಸಿ ಸಂದರ್ಭದಲ್ಲಿ ಮಾಡಿದ ಕೆಲಸ ಗರಿಷ್ಠವಾಗಿದೆ, ಬಿ ಮತ್ತು ಸಿ ಯಲ್ಲಿ ಗರಿಷ್ಠ ಆಗಿದೆ ಅಂತ ಹೇಳ್ತಾನೆ. ಸುಮ್ಮನೆ ತಲೆಯಾಗ ಹುಳ ಬಿಡತ್ತಾನ್ರಿ, ಕನ್ಫ್ಯೂಸ್ ಮಾಡತ್ತಾನ, ಒಟ್ಟೆ ಕನ್ಫ್ಯೂಸ್ ಆಗ್ಬೇಡ್ರಿ. ಯಾಕಂದರೆ ಮಾಡಿದ ಕೆಲಸ ಇಸ್ ಎ ಇಂಡಿಪೆಂಡೆಂಟ್ ಆಫ್ ಡೈರೆಕ್ಷನ್. ಎನಲ್ಲಿ ಮಾಡಿದ ಕೆಲಸ ಕನಿಷ್ಠವಾಗಿದೆ, ಇಲ್ಲಿ ಭಾಳ ಕಮ್ಮಿ ಇದೆ ಅಂತ ಹೇಳ್ತಾನೆ. ಡಿನಲ್ಲಿ ಮಾಡಿದ ಕೆಲಸ ಗರಿಷ್ಠವಾಗಿದೆ, ಇಲ್ಲಿ ಮ್ಯಾಕ್ಸಿಮಮ್ ಇದೆ, ಇಲ್ಲಿ ಕಮ್ಮಿ ಇದೆ, ಇವೆರಡರಲ್ಲಿ ಜಾಸ್ತಿ ಅಂತ ಹೇಳ್ತಾನೆ. ಇಲ್ಲ, ಎಲ್ಲ ಸಂದರ್ಭಗಳಲ್ಲಿ ಮಾಡಿದ ಕೆಲಸ ಏನಾಗಿದೆ, ಸಮನಾಗಿದೆ. ಇದು ಸರಿಯಾಗಿರುವಂಥ ಉತ್ತರ. ನೀರಿನ ಘನೀಕರಣ ಬಿಂದು ಮತ್ತು ಕುದಿಯುವ ಬಿಂದು ಬೇರೆ ಬೇರೆ ತಾಪಮಾನ ಮಾಪಕಗಳಲ್ಲಿ ಕೆಳಗಿನಂತಿವೆ. ಇದಂತೂ ಕಾಮನ್ ಕ್ವಶನ್ ರೀ. ಕನ್ವರ್ಷನ್ಸ್ ಆಫ್ ಟೆಂಪರೇಚರ್ ಅಂತ ಒಂದು ಟಾಪಿಕ್ ಇದೆ. ಸೆಲ್ಸಿಯಸ್ಸಿಂದ ಕೆಲ್ವಿನ್ಗೆ, ಕೆಲ್ವಿನಿಂದ
ಫ್ಯಾರನೈಟ್ಗೆ ಹೆಂಗೆ ಕನ್ವರ್ಟ್ ಮಾಡ್ತೀರಿ, ಫಾರ್ಮುಲಾಗಳೇನು, ಹೆಂಗೆ ನೆನ್ಪಿಟ್ಕೋತೀರಿ, ಈವರೆಗೆ ಎಷ್ಟು ಎಕ್ಸಾಮ್ದಲ್ಲಿ ಕ್ವಶನ್ಸ್ ಬಂದಿದ್ದಾವೆ ಅನ್ನೋದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗ್ತೈತಿ. ಹಾಗಾಗಿ ಇಲ್ಲಿ ನೋಡ್ರಿ, ಇವಿ ಡಿಗ್ರಿ ಸೆಲ್ಸಿಯಸ್, ಡಿಗ್ರಿ ಫ್ಯಾರನೈಟ್, ಡಿಗ್ರಿ ಓನ್ಲಿ ಕೆಲ್ವಿನ್ ಅಂತ ಒಂದು 3 ತಾಪಮಾನವನ್ನು ಅಳತೆ ಮಾಡುವಂಥ ಏಕಮಾನಗಳಿದಾವೆ. ಇದನ್ನು ಆಂಡರ್ಸನ್ ಸೆಲ್ಸಿಯಸ್, ಗ್ಯಾಬ್ರಿಯಲ್ ಫ್ಯಾರನೈಟ್ ಮತ್ತು ಕೆಲ್ವಿನ್ ಅನ್ನೋ 3 ವಿಜ್ಞಾನಿಗಳು ವಿವರಣೆ ಕೊಡ್ತಾರೆ. ಇವ್ರ ಪ್ರಕಾರ ಏನಂತಂದರೆ ಮಿನಿಮಮ್ 0 ಡಿಗ್ರಿ ಸೆಲ್ಸಿಯಸ್, ಮ್ಯಾಕ್ಸಿಮಮ್ 100 ಡಿಗ್ರಿ ಸೆಲ್ಸಿಯಸ್ ಅಂತ ಇರ್ತದೆ. ಇವ್ರ ಪ್ರಕಾರ ನೀರು ಘನೀಕರಣ ಆಗೋದು 0 ಡಿಗ್ರಿ ಸೆಲ್ಸಿಯಸ್ಗೆ, ಕುದಿಯುವುದು 100 ಡಿಗ್ರಿ ಸೆಲ್ಸಿಯಸ್ಗೆ. ಯಾವ ಪದ್ಧತಿಯಲ್ಲಿ? ಸೆಲ್ಸಿಯಸ್ ಪದ್ಧತಿಯಲ್ಲಿ. ಹಾಗಾಗಿ ಸೆಲ್ಸಿಯಸ್ಸು ಘನೀಕರಣ 0 ಡಿಗ್ರಿ, ಕುದಿಯೋದು 100 ಡಿಗ್ರಿ ಕರೆಕ್ಟ್ ಆಗಿದೆ. ಫ್ಯಾರನೈಟ್, ಗ್ಯಾಬ್ರಿಯಲ್ ಫ್ಯಾರನೈಟ್ ಪ್ರಕಾರ ಅವನು ನೀರು ಘನೀಕರಣ ಆಗೋದು 32 ಡಿಗ್ರಿ, ಕುದಿಯುವುದು 212 ಡಿಗ್ರಿ ಅಂತ ಹೇಳ್ತಾನೆ. ಬಟ್ ಆದರೆ ನಮಗಿಲ್ಲಿ 32 ಡಿಗ್ರಿಯಿಂದ 222 ಕೊಟ್ಟಾನೆ. ಸಿಂಪಲ್ ಲಾಜಿಕ್. ಇಲ್ಲಿ 212 ಆಗಬೇಕಾಗಿತ್ತು, 222 ಆಗಿದೆ. ನೀರು ಫ್ಯಾರನೈಟ್ ಸಿಸ್ಟಮಲ್ಲಿ 212 ಡಿಗ್ರಿಗೆ ಕುದೀತದೆ. ಅಲ್ಲಿ ಸ್ವಲ್ಪ ನಂಬರ್ ಜಾಸ್ತಿ ಕೊಟ್ಟಾನೆ. ಇನ್ನು ಕೆಲ್ವಿನಲ್ಲಿ ಆ್ಯಸ್ ಯೂಸ್ವಲ್ 273ಇಂದ 373 ಡಿಗ್ರಿ ಕೆಲ್ವಿನಲ್ಲೇ ಕುದೀತದೆ. ಹಂಗಾಗಿ 273ಇಂದ 373 ಸರಿಯಾಗಿದೆ. ಇಲ್ಲಿ ತಪ್ಪಾಗಿರುವುದು ಯಾವುದು ಅಂದ್ರೆ 222 ಅನ್ನೋ ತಪ್ಪಾಗಿದೆ. ನೀರಿನ ಘನೀಕರಣ ಬಿಂದು ಮತ್ತು ಕುದಿಯುವ ಬಿಂದು ಹೊಂದಿರುವ ಸರಿಯಾದ ತಾಪಮಾನಗಳು ಯಾವುದು, ಸರಿಯಾಗಿದ್ದು ಯಾವುದು ಅಂತ ಕೇಳ್ತಾನೆ. ಯಾವ್ಯಾವೆಲ್ಲ ಸರಿಯಾಗಿದೆ? ಎ ಬಿ ಸಿಗಳಲ್ಲಿ ಎ ಮತ್ತು ಸಿ ಮಾತ್ರ ಸರಿಯಾಗಿದೆ. ಯಾವ ತಪ್ಪಾಗಿದೆ? ಬಿ ತಪ್ಪಾಗಿದೆ. ನಮಗೆ ಬಿ 212 ಬರಬೇಕಾಗಿತ್ತು, ಸಿ ಬಂದಿದೆ. ಎ ಬಿ ಸಿ 3 ಸರಿಯಾಗಿವೆ. ನೋಡ್ರಿ, ಸರಿಯಾದ, ಇದು ಭಾಳ ಕನ್ಫ್ಯೂಸ್ ಮಾಡ್ಕೋತೀವಿ. ತಪ್ಪಾದ, ಸರಿಯಾದ, ಇಲ್ಲೇ ತಲೆ ತಂದು ಬಿಡ್ತಾನೆ ನಮ್ಗವ. ಒಟ್ಟು ನಮ್ಮ ತಲೆ ಮೊದಲೇ ಮಬ್ಬು ಅಂತ ಗೊತ್ತಿರ್ತದೆ. ಅದಕ್ಕೆ ಇವಕ್ಕೆ ಹೆಂಗೂ ತಲೆ ಮಬ್ಬಿರ್ತಾವ. ಸೈನ್ಸು ಹತ್ತಿರ ಅರ್ಥ ಆಗಲ್ಲ ಇವಕ್ಕೆ ಅಂತ ಗೊತ್ತಿದ್ದೆ ಬೇಕಂತಲೇ ಉದ್ರಿ ದೊಡ್ಡ ಕ್ವಶನ್ ಕೊಡೋದು, ಸರಿ ತಪ್ಪು ಅಂತ ಅಲ್ಲೇ ಕನ್ಫ್ಯೂಸ್ ಮಾಡಿಬಿಡೋದು. ನಾವು ಹುಚ್ಚರಂಗೆ ನಾವು ಕನ್ಫ್ಯೂಸ್ ಆಗಿ ಮನೆಗೆ ಬಂದು ಅಳ್ಕೋತ ಕುಂದು ಖರ್ಚಿಗೆ ತೋರಿಸ್ಕೊತ ಕುಂದಿರ್ತೀವಿ. ನಾವು ಬೇಡ ಹಂಗೆಲ್ಲ. ಕರೆಕ್ಟಾಗಿ ಸರಿ ತಪ್ಪು ಮೊದಲು ಕನ್ಫರ್ಮ್ ಮಾಡ್ಕೊಳ್ಳೋಣ. ಸೊ ಕಾನ್ಸೆಪ್ಟ್ ಅಂತೂ ಗೊತ್ತಿದೆ. ಎಲ್ಲಿ ತಪ್ಪಾಗಿದೆ? ನಮಗೆ 222 ಬದಲಾಗಿ 212 ಬರಬೇಕಾಗಿತ್ತು, 22 ಕೊಟ್ಬಿಟ್ಟು. ಹಂಗಾಗಿ ಡೆಫಿನೆಟ್ಲಿ ನಮಗೆ ಬಿ ಅನ್ನೋದು ತಪ್ಪಾಗಿದೆ. ಎ ಬಿ ಸಿ ಸರಿಯಾಗಿದೆ ಅಂತ ಕೊಡ್ತಾನೆ, ಬಿ ಮತ್ತು ಸಿ ಸರಿಯಾಗಿದೆ ಅಂತ ಕೊಡ್ತಾನೆ. ಬಿ ಮತ್ತು ಸಿ ಸರಿ, ಬಿನೇ ತಪ್ಪಾಗೈತಿ. ಎ ಮತ್ತು ಬಿ ಸರಿಯಾಗಿದೆ ಅಂತ ಕೊಡ್ತಾನೆ, ಬಿನೇ ತಪ್ಪೈತಿ. ಎ ಮತ್ತು ಸಿಗಳು ಮಾತ್ರ ಸರಿಯಾಗಿವೆ. ನೋಡ್ರಿ, ಆಪ್ಷನ್ ಹೆಂಗೆ ಕೊಡ್ತಾನೆ, ಕನ್ಫ್ಯೂಸ್ ಮಾಡ್ತಾನೆ ನಮಗೆ. ಎ ಮತ್ತು ಸಿ ಮಾತ್ರ ಸರಿಯಾಗಿವೆ. ಯಾವ ತಪ್ಪಾಗಿದೆ? ಬಿ ತಪ್ಪಾಗಿದೆ. ಬಿ ಇಲ್ಲಿ 212 ಬರಬೇಕಾಗಿತ್ತು, 22 ಬಂದಿದೆ. ಅರ್ಥ ಆಗಿತ್ತಾ? ಎಸ್, ಇದು ಬೇಸಿಕ್ ಕನ್ವರ್ಜೇಷನ್ಸ್. ಇವು ಒಂದು ಪದ್ಧತಿಯಿಂದ ಮತ್ತೊಂದು ಪದ್ಧತಿಗೆ ಹೆಂಗೆ ಕನ್ವರ್ಟ್ ಮಾಡ್ತೀರಿ, ಮಿನಿಮಮ್ ಮ್ಯಾಕ್ಸಿಮಮ್ ಎಷ್ಟೆಷ್ಟು ಇರ್ತವೆ ಅಂತ ಕೇಳ್ತಾನೆ. ಮತ್ತು ಸೆಲ್ಸಿಯಸ್ ಎಲ್ಲಿ ಯೂಸ್ ಮಾಡಬೇಕು, ಫ್ಯಾರನೈಟ್ ಎಲ್ಲಿ ಯೂಸ್ ಮಾಡಬೇಕು, ಕೆಲ್ವಿನ್ ಎಲ್ಲಿ ಯೂಸ್ ಮಾಡಬೇಕು ಕರೆಕ್ಟಾಗಿ ಗೊತ್ತಿರಲಿ. ಒಂದು ಕಮೆಂಟ್ ಮಾಡಿರಿ, ಬಾಡಿ ಟೆಂಪ್ರೇಚರನ್ನು ಯಾವ ಪದ್ಧತಿಯಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ? ನಿಮಗೆ ಕ್ವಶನ್ ಕೇಳ್ತಾ ಇದ್ದೀನಿ, ಆನ್ಸರ್ ನನಗೆ ಯೂಸ್ ಮಾಡಿರಿ. ನಮಗೆ ಜನರಲಿ ಬಾಡಿ ಡಾಕ್ಟ್ರ್ ಕೊಡಿದಾಗ ನಿಮ್ಗೆ ಭಾಳ ಜ್ವರ ಬಂದರೆ ಡಾಕ್ಟರ್ನ ಬಾಡಿ ಟೆಂಪ್ರೇಚರ್ ಚೆಕ್ ಮಾಡ್ತಾನೆ. ಅದೇನು ಸೆಲ್ಸಿಯಸ್ಸಲ್ಲಿರುತ್ತಾ, ಫ್ಯಾರನೈಟಲ್ಲಿರುತ್ತಾ, ಕೆಲ್ವಿನಲ್ಲಿರುತ್ತಾ, ಎದರೊಳಗೆ ಇರ್ತದೋ ಕಮೆಂಟ್ ಮಾಡಿ. ನೆಕ್ಸ್ಟ್, ಲಘು ಪಾನೀಯಗಳಲ್ಲಿ ಸಾಫ್ಟ್ ಡ್ರಿಂಕ್ಸ್. ನೋಡಿದ್ರು ಲಘು ಅಂದ್ರೆ ನಮ್ಗೇನು ಅನ್ನಿಸ್ತತಿ? ಸಣ್ಣದು ಅನ್ನಿಸ್ತತಿ. ಅವ ಅಣ್ಣ ಲಘು ಅಂದ್ರೆ ಸಾಫ್ಟ್ ಅಂತ. ಇದು ಆ್ಯಕ್ಚುಲಿ ಮೃದು ಪಾನೀಯ ಅಂತ ಬರಬೇಕಿದು. ನೋಡ್ರಿ, ಹಿಂಗೆ ಒಯ್ಕೊಳ್ಳೋಬೇಕಂತ ನಮ್ಗೆ ಅವ ಒಯ್ಕೋರ್ನ ಹಿಂಗೆ ಕೊಡ್ತೀನಿ. ಗೊತ್ತಾಗಿಲ್ಲ ಇಂಗ್ಲೀಷ್ನ ಚೆಕ್ ಮಾಡ್ರಿ ಅಂತ ನಾವು ಅಣ್ಣ. ಕನ್ನಡ, ಅದಕ್ಕೆ ಕನ್ನಡ ಓದ್ಬೇಡ್ರಿ, ಇಂಗ್ಲೀಷ್ ಓದ್ರಿ ಅಂತ ನಾವೆಲ್ಲ ಕನ್ನಡ ಮೀಡಿಯಮ್ನಿಂದ ಪಾಸ್ ಆಗಿದೆ, ದೊಡ್ಡ ಮಾತಾಗೈತಿ. ಇಂಗ್ಲೀಷ್ನಾಗ ಆದ್ರೆ ನಾವು ಅಲ್ಲೇ 10th ಅಲ್ಲೇ ಫೇಲಾಗಿ ದನ ಕಾಯಕ್ಕೆ ಹೋಗ್ತೀವಿ ಎಲ್ಲರೂ ನಾವು ಅಲ್ಲೇ. ಅವ ಅಂತಾನಿಲ್ಲಿ ಲಘು ಒಯ್ದುಬಿಟ್ಟು ಸಾಫ್ಟ್ ಒಯ್ದುಬಿಟ್ಟು ಲಘು ಅಂತ ನಾವು ಏನು ಮಾಡ್ಬೇಕು ಹೇಳ್ರಿ ಕ್ವಶನ್. ಅದಕ್ಕೆ ಸ್ವಲ್ಪ ಇಂಗ್ಲೀಷಲ್ಲಿ ನಮ್ಗೆ ಯಾವ್ದಾರ ಒಂದು ಪದ ಅರ್ಥ ಆಗಿಲ್ಲ, ಪಟ್ ಅಂತೇಳಿ ಇಂಗ್ಲೀಷ್ನ ಹೋಗ್ಬೇಕು. ಅಲ್ಲಿ ಈಸಿ ಇರ್ತೈತಿ, ಅಲ್ಲಿ ಈಸಿ ಅರ್ಥ ಆಗ್ತದೆ ನಮಗೆ. ಬಟ್ ಇಲ್ಲೇ ನಾವು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಸಾಫ್ಟ್ ಡ್ರಿಂಕ್ಸ್ ಅಂದ್ರೆ ಏನಿಲ್ಲ, ಇವೇ ಕೋಲ್ಡ್ ಡ್ರಿಂಕ್ಸ್ ಸಾಫ್ಟ್ ಡ್ರಿಂಕ್ಸ್ ಅಂತ ನೋಡ್ತೀವಿ. ಸ್ಪ್ರೈಟು, ಪೆಪ್ಸಿ, ಡ್ಯೂ, ಮೌಂಟೇನ್ ಡ್ಯೂ, ಏನು ಕೋಕಾ ಕೋಲಾ, ಥಮ್ಸ್ ಅಪ್, ಏನವಲ್ಲ ಇವೆಲ್ಲ ಸಾಫ್ಟ್ ಡ್ರಿಂಕ್ಸ್ಗಳು. ಹಿಂಗೆ ಮುಚ್ಚಳಿ ಹಿಂಗೆ ಟಪ್ ಅಂತ ಓಪನ್ ಮಾಡಿದ್ರೆ ಸೌಂಡ್ ಬರಬೇಕು, ಜೊತೆ ಒಳಗೆ ನೊರೆ ಬರಬೇಕು. ಅವುಗಳನ್ನ ನಾವು ಸಾಫ್ಟ್ ಡ್ರಿಂಕ್ ಅಂತ ಕರಿತೀವಿ. ಬಿಯರ್ ಈಸ್ ಆಲ್ಸೋ ಸಾಫ್ಟ್ ಡ್ರಿಂಕ್. ಸೊ ಒಳಗಡೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇರ್ತದೆ. ಆ ಗ್ಯಾಸಿಂದ ನಮಗೆ ಸೌಂಡ್ ಬರೋಕ್ಕೆ ಶುರು ಆಗ್ತೈತಿ, ಜೊತೆಗೆ ನೊರೆ ಬರ್ತದೆ. ಆ ನೊರೆನೇ ಕಾರ್ಬನ್ ಡೈಆಕ್ಸೈಡ್. ಅಂಥ ಡ್ರಿಂಕ್ಸ್ಗಳು ನಾವು ಸಾಫ್ಟ್ ಡ್ರಿಂಕ್ಸ್ಗಳು ಅಂತ ಕರಿತೀವಿ. ಸಾಧಾರಣವಾಗಿ PET ಪೆಟ್ ಬಾಟಲುಗಳಲ್ಲಿ ತುಂಬಿಡಲಾಗುತ್ತದೆ. ಹಾಗಾದ್ರೆ ಪೆಟ್ ಅಂದ್ರೆ ಏನ್ರಿ ಅಂತ ಕೇಳ್ತಾನೆ.
ಸೊ ಇದು ಸಾಮಾನ್ಯವಾಗಿ ನಾವು ಗ್ಲಾಸ್ ಅಲ್ರಿ, ಇದೊಂದು ತಾನೇ ಬಾಟಲ್ ಅಂತ ಹೇಳ್ತಾನೆ, ಬಟ್ ಅಲ್ಲಿ ಕೊಡಬೇಕಾಗಿತ್ತು ಗ್ಲಾಸ ಅಥವಾ ಏನು ಪ್ಲಾಸ್ಟಿಕ್ ಅಂತ ಕೊಡಬೇಕಾಗಿತ್ತು. ನಿಮಗೆ ಬಿಟ್ಟಿವಿ, ನೀವೇ ಗ್ಲಾಸರ ವಿಚಾರ ಮಾಡ್ತಾರೋ ಪ್ಲಾಸ್ಟಿಕ್ ಅಂತೂ ನಿಮಗೆ ಗೊತ್ತಿದ್ದು ಅಂತಾನೆ. ಸೊ ಇದು ಸಾಫ್ಟ್ ಡ್ರಿಂಕ್ಸ್ ಅಂದರೆ ಅರ್ಥ. ಜನರಲಿ ಸಾಫ್ಟ್ ಡ್ರಿಂಕ್ಸ್ಗಳನ್ನ ನಾವು ಗ್ಲಾಸಲ್ಲಿ ಸಹಿತ ನೋಡ್ತೀವಿ, ಬಾಟಲ್ ಅಂದರೆ ಎರಡಾಗಿ ನಾವು ಪ್ಲಾಸ್ಟಿಕ್ ಬಾಟಲ್ ಸಹಿತ ನೋಡ್ತೀವಿ. ಸೊ ಇಲ್ಲಿ ನಾವು PET ಮೀನಿಂಗ್ ಅಂದರೆ ಇದೊಂದು ಪ್ಲಾಸ್ಟಿಕ್ ರೀ. PET ಫಸ್ಟ್ ಆಫ್ ಆಲ್ ಅಂದರೆ ಪ್ಲಾಸ್ಟಿಕ್. ಇದು ಎಂಥ ಪ್ಲಾಸ್ಟಿಕ್ ಅಂದರೆ ಪಾಲಿಎಥಿಲಿನ್ ಟೆರಾಪ್ತಲೇಟ್ ಅಂತ ಕರಿತೀವಿ. ಪಾಲಿಎಥಿಲಿನ್ ಟೆರಾಪ್ತಲೇಟ್ ಅಂತ ಕರಿತೀವಿ. ಇದೇ ಒಂದು ಪ್ಲಾಸ್ಟಿಕ್ಕು. ಈ ಪ್ಲಾಸ್ಟಿಕ್ಕಿಂದ ಸಾಮಾನ್ಯವಾಗಿ ಮಿಲ್ಕ್ ಕ್ಯಾನ್ಗಳು, ಚೇರ್ಗಳು, ಬಕೆಟ್ಗಳು, ಚಿಕ್ಕ ಮಕ್ಕಳು ಆಟ ಆಡುವಂಥವು ಆಟಿಕೆಗಳು, ಮತ್ತು ಕಂಟೈನರ್ಸ್, ಮನೆಯಲ್ಲಿ ಫ್ರಿಜ್ನಾಗಿರ್ತಾವೆ ನೋಡಿ ಎಲ್ಲ ವೈಟ್ ಬಟನ್ ತರಕಾರಿ ಅವೆಲ್ಲ ಇಡಕ್ಕೆ ಹಿಂಗೆ ಡ್ರಾ ಮಾಡ್ತೀವಲ್ಲ ಅಂಥ ಒಂದು ಕಂಟೈನರ್ ಬಾಕ್ಸ್ಗಳನ್ನು ಇಡ್ತೀವಿ. ಊಟ ಮಾಡುವಂಥ ಲಂಚ್ ಬಾಕ್ಸ್ಗಳು, ಗಟ್ಟಿಯಾಗಿರುವಂಥ ಪ್ಲಾಸ್ಟಿಕ್ಗಳನ್ನು ತಯಾರು ಮಾಡಬೇಕಾದ್ರೆ ಪಾಲಿಎಥಿಲಿನ್ ಟೆರಾಪ್ತಲೇಟ್ ಎಂಬ ಪ್ಲಾಸ್ಟಿಕನ್ನು ಯೂಸ್. ನಮಗೆ ಗೊತ್ತಿರುವಂಥ ಪ್ಲಾಸ್ಟಿಕ್ಕು ಪಾಲಿಕಾರ್ಬೋನೇಟ್, PVC, ಪಾಲಿಸ್ಟೈರಿನ್, ಪಾಲಿಥೀನ್, ಬೇರೆ ಬೇರೆ ಪ್ಲಾಸ್ಟಿಕ್ ನೋಡಿದ್ದೀವಿ. ಇದು ಡಿಫ್ರೆಂಟ್ ಆಗಿರುವಂಥ ಪ್ಲಾಸ್ಟಿಕ್ಕು. ಸೊ ಇದು ಸಾಮಾನ್ಯವಾಗಿ ಈ ಆ್ಯಸಿಡ್ ಮತ್ತು ವಾಟರ್ ಜೊತೆ ಜಾಸ್ತಿ ರಿಯಾಕ್ಟ್ ಮಾಡದಿರುವಂಥ ಪ್ಲಾಸ್ಟಿಕ್. ಇದು ಹೆಚ್ಚು ಬಾಳಿಕೆ ಬರುವಂಥ ಪ್ಲಾಸ್ಟಿಕ್ಕು, ಗಟ್ಟಿಯಾಗಿರುವಂಥ ಪ್ಲಾಸ್ಟಿಕ್ಕು, ಹೈ ಮೆಲ್ಟಿಂಗ್ ಪಾಯಿಂಟ್ ಇರುವಂಥ ಪ್ಲಾಸ್ಟಿಕ್ಕು. ಹಾಗೆ ಇದನ್ನು ನಾವು ಪಾಲಿಎಥಿಲಿನ್ ಟೆರಾಪ್ತಲೇಟ್ ಪ್ಲಾಸ್ಟಿಕ್ಕು ಅಂತ ಕರಿತೀವಿ. ಇನ್ನುಳಿದ ಅಂಶಗಳ ಬಗ್ಗೆ ಅಷ್ಟೊಂದು ಯಾವ ಪ್ಲಾಸ್ಟಿಕ್ಗಳಲ್ಲ, ಹಾಗಾಗಿ ಕಾಮನ್ ಆಗಿ ಇದಷ್ಟೇ ಗೊತ್ತಿರಲಿ ನಿಮಗೆ. ಪ್ಲಾಸ್ಟಿಕ್ಗಳ ಬಗ್ಗೆ ಮಾಹಿತಿ ಸ್ವಲ್ಪ ಕಲೆ ಹಾಕಿರಿ. ಪ್ಲಾಸ್ಟಿಕ್ ಅಂದರೆ ಅರ್ಥ ಏನು, ಪ್ಲಾಸ್ಟಿಕ್ನ ವಿಧಗಳೇನು, ಪ್ಲಾಸ್ಟಿಕ್ನ ಟೈಪ್ಸ್ ಏನು, ಯಾವ್ಯಾವ ಪ್ಲಾಸ್ಟಿಕ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಮತ್ತು PSI ನೀವೇನಾದರೂ ಡಿಸ್ಕ್ರಿಪ್ಟಿವ್ ಬರೋಕ್ಕೆ ಹೋಗ್ತಾ ಇದ್ದೀರಿ, ಅದು ನಿಮ್ಮಂದು ಡೆಫಿನೆಟ್ಲಿ ಒಂದು ಎಸ್ಸೆ ರೂಪದಲ್ಲಿ ಕೇಳ್ತಾನೆ. ಪ್ಲಾಸ್ಟಿಕ್ಕು ಪರಿಸರದ ಮೇಲೆ ಯಾವ ರೀತಿ ಪರಿಣಾಮಗಳು ಬೀಳ್ತಾ ಇದೆ, ಈ ಎಕೋಸಿಸ್ಟಮ್ನ ಕಾಪಾಡುವಲ್ಲಿ ಪ್ಲಾಸ್ಟಿಕ್ನ ಪಾತ್ರವೇನು, ಈ ರೀತಿ ಕೆಲವೊಂದು ನಿಮಗೆ ಎಸ್ಸೆ ರೂಪದಲ್ಲಿ ಒಂದು ಹೆಡ್ಡಿಂಗ್ ಕೇಳ್ತಾನೆ. 10-12 ಮಾರ್ಕ್ಸ್ ಕೇಳ್ತಾನೆ. ಪ್ಲಾಸ್ಟಿಕ್ ಬಗ್ಗೆ ಮ್ಯಾಕ್ಸಿಮಮ್ ಕಲೆ ಹಾಕ್ರಿ. ಪ್ಲಾಸ್ಟಿಕ್ಲಿಂದ ಬರುವಂಥ ಸಮಸ್ಯೆಗಳೇನು, ಪ್ಲಾಸ್ಟಿಕ್ಲಿಂದ ಮಣ್ಣಿನ ಮೇಲೆ ಪರಿಣಾಮ ಹೆಂಗಾಗ್ತದೆ, ದೇಹದ ಮೇಲೆ ಪರಿಣಾಮ ಹೆಂಗಾಗ್ತದೆ, ಪರಿಸರದ ಮೇಲೆ ಯಾವ ರೀತಿ ಪರಿಣಾಮ ಆಗ್ತದೆ, ಪ್ರತಿಯೊಂದಕ್ಕೆ ನೀವು ಒಂದ್ಸಲ ಲಿಸ್ಟ್ ಔಟ್ ಮಾಡ್ಕೊಂಡು ನಿಮಗೆ ಮುಂಬರುವಂಥ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗ್ತದೆ. ನೋಡಿ, ಕೆಳಕಂಡ ಹೇಳಿಕೆಗಳನ್ನು ಓದಿರಿ. ಆಯಿತು, ಓದೋದಾಯಿತು. ಅದಕ್ಕಿಂತ ನೆಕ್ಸ್ಟ್ ಏನಂತೇಳಿ ಓದಿ ಏನು ಮಾಡಬೇಕು, ಅದು ಮೊದಲು ಓದಬೇಕು. ಇವುಗಳಲ್ಲಿ ಸರಿಯಾದ ಹೇಳಿಕೆಗಳು, ಇವು ಇಂಪಾರ್ಟೆಂಟ್ ನಮಗೆ. ತಪ್ಪು ಕೇಳತನ ಸರಿ ಕೇಳತನ ನಮಗೆ ಇಂಪಾರ್ಟೆಂಟ್ ಆಗ್ತೈತಿ. ಓದಬೇಕಂತ ಸರಿ ಯಾವುದೈತಿ ಟಿಕ್ ಮಾಡಬೇಕಂತ. ಕಾರ್ಬನ್ ಡೈಆಕ್ಸೈಡು ಒಂದು ಪ್ರಮುಖ ಹಸಿರುಮನೆ ಅನಿಲವಾಗಿದೆ ಅಂತ ಕೊಡ್ತಾನೆ. ಕಾರ್ಬನ್ ಡೈಆಕ್ಸೈಡ್ ಒಂದು ಪ್ರಮುಖ ಹಸಿರುಮನೆ ಅನಿಲವಾಗಿದೆ. ಗೊತ್ತು ನಮಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಎಂಥ ಅನಿಲ, ಗ್ರೀನ್ ಹೌಸ್ ಗ್ಯಾಸಸ್. ಲಾಸ್ಟ್ ತರಗತಿಯಲ್ಲಿ ಗ್ರೀನ್ ಹೌಸ್ ಮೇಲೆ ನೋಡ್ರಿ, ಕಳೆದ ನಾನು ಒಂದು 10 ಪೇಪರ್ ಸಾಲ್ವ್ ಮಾಡತ್ತೀನಿ ಸೈನ್ಸು. 10 ಪೇಪರ್ದಾಗ ಗ್ರೀನ್ ಹೌಸ್ ಎಫೆಕ್ಟ್ ಮೇಲೆ ಕ್ವಶನ್ ಬಂದ ನೋಡ್ರಿ. ಯಾವ ಗ್ಯಾಸಸ್ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ತೈತಿ, ಇದರಲ್ಲಿ ಯಾವ್ದು ಹಸಿರುಮನೆ ಪರಿಣಾಮ ಅಲ್ಲ, ಹಸಿರುಮನೆ ಪರಿಣಾಮದ ಮೂಲ ತತ್ವ ಏನು, ಇವೇ ಬರೀ ಹಸಿರುಮನೆ ಗ್ರೀನ್ ಹೌಸ್ ಮೇಲೆ ಜಾಸ್ತಿ ಕ್ವಶನ್ ಕೇಳ್ತಾನೆ. ಸುಮಾರು 10 ವರ್ಷದಿಂದ ಸಹಿತ ಇದರ ಮೇಲೆ ಕ್ವಶನ್ ಕೇಳ್ತಾ ಬರ್ತಾ ಇದ್ದಾನೆ. 2024 ಇದು ಆಲ್ಮೋಸ್ಟ್ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 2025 ಅಂತ ತಿಳ್ಕೊಬೇಕಿದ್ದು. ಆ ಟೈಮಲ್ಲಿ ಬಂದಿರುವಂಥ ಪೇಪರ್ ಇದು. ಆದರೂ ಗ್ರೀನ್ ಹೌಸ್ ಮೇಲೆ ಕ್ವಶನ್ ಕೇಳ್ತಾನೆ. ಗ್ರೀನ್ ಹೌಸ್ಗೆ ಪ್ರಮುಖವಾಗಿರುವಂಥ ಅನಿಲಗಳು ಕಾರ್ಬನ್ ಡೈಆಕ್ಸೈಡ್, ಮೀಥೇನ್. ಇವೆರಡು ಭಾಳ ಮೋಸ್ಟ್ ಇದು ಮಾಡ್ತವೆ. ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಇಲ್ಲ ಅಂದರೆ ಎಲ್ಲಕ್ಕಿಂತ ಹೆಚ್ಚು ಪ್ರಭಾವ ಬೀರೋದು ನೀರಾವಿ, ವಾಟರ್ ವೇಪರು ಎಲ್ಲಕ್ಕಿಂತ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ತದೆ. ಹಸಿರುಮನೆ ಪರಿಣಾಮ ಅಂದರೆ ಗೊತ್ತು, ಭೂಮಿಯ ಸುತ್ತಮುತ್ತಲಿರುವಂಥ ಕೆಲವೊಂದು ಅನಿಲಗಳು ಭೂಮಿಯಿಂದ ಬಿಡುಗಡೆ ಆಗ್ತಿರುವಂಥ ವಿಷಕಾರಿ ಅನಿಲಗಳನ್ನು ರಿಸೀವ್ ಮಾಡಿಕೊಂಡು ಮತ್ತೆ ತಿರ್ಗಾ ಬಿಸಿಯನ್ನು ಭೂಮಿಗೆ ರವಾನೆ ಮಾಡಿ ಭೂಮಿಯ ಟೆಂಪ್ರೇಚರನ್ನು ಇನ್ಕ್ರೀಸ್ ಮಾಡುವುದನ್ನೇ ಹಸಿರುಮನೆ ಪರಿಣಾಮ ಅಂತ ಕರಿತೀವಿ. ಕಾರ್ಬನ್ ಡೈಆಕ್ಸೈಡ್ ಒಂದು ಪ್ರಮುಖ ಹಸಿರುಮನೆ ಅನಿಲವಾಗಿದೆ. ಹೌದು, ಇದೇ ಮೇಜರ್, ಇದೇ ಹೆಚ್ಚಿನ ಪ್ರಮಾಣದಲ್ಲಿ ಹಸಿರುಮನೆ ಪರಿಣಾಮಕ್ಕೆ ಕಾಂಟ್ರಿಬ್ಯೂಟ್ ಮಾಡುವಂಥ ಅನಿಲ. ಸೆಕೆಂಡ್ ಯಾವುದು, ಮೀಥೇನ್. ಥರ್ಡ್ ನೈಟ್ರಿಕ್ ಯಾವುದು, ನೈಟ್ರೋಜನ್ ಆಕ್ಸೈಡ್ಸ್ ಅಂತ ನೋಡ್ತೀವಿ. ಫ್ಲೋರೋ ಕಾರ್ಬನ್ಸು, ಬೇರೆ ಬೇರೆ ಅನಿಲಗಳು ನಾವು ಅಬ್ಸರ್ವ್ ಮಾಡ್ತೀವಿ. CFCಗಳು ಓಜೋನ್ ಪದರ ದುರ್ಬಲಗೊಳ್ಳಲು ಕಾರಣವಾಗಬಹುದು. ಯಾಕ್ರಿ, ಡೆಫಿನೆಟ್ಲಿ ಹಾಗೆ ಆಗ್ತತಿ. ಓಜೋನ್ ನಾಶ ಆಗಬೇಕಾದ್ರೆ ಪ್ರಮುಖ ಕಾರಣ ಯಾವುದು, CFC. ಓಜೋನ್ ನಾಶ ಆಗಬೇಕಾದ್ರೆ ಪ್ರಮುಖ ಕಾರಣ ಕಾರ್ಬನ್ ಡೈಆಕ್ಸೈಡ್ ಅಲ್ಲ, ಹಸಿರು ಮನೆಗೆ ಪ್ರಮುಖ ಕಾರಣ ಕಾರ್ಬನ್ ಡೈಆಕ್ಸೈಡು. ಬಟ್ ಓಜೋನ್ ನಾಶ ಆಗಬೇಕಾದ್ರೆ ಮೊಟ್ಟ ಮೊದಲು ರೆಸ್ಪಾನ್ಸಿಬಲ್ ಆಗುವಂಥ ಅನಿಲನೇ CFCಗಳು. ಫ್ಲೋರೋ ಕಾರ್ಬನ್ಗಳೇ ಓಜೋನನ್ನು ಏನು ಮಾಡ್ತವೆ, ಲಾಸ್ ಮಾಡ್ತವೆ. ಇಲ್ಲಿ ಕ್ಲೋರಿನ್, ಫ್ಲೋರಿನ್ ಮತ್ತು ಕಾರ್ಬನ್ಸ್ ಅಂತ 3 ಅದಾವೆ ನೋಡಬೇಕು. ಇದು ನಮ್ಮ ಭೂಮಿ, ಇದು ನಮ್ಮ ಭೂಮಿಯ ಮೇಲಿರುವಂಥ ಓಜೋನ್ ಪದರಗಳು ಅಂತ ತಿಳ್ಕೊಳ್ಳೋಣ. ಓಜೋನ್ ಅಂದ್ರೆ ಏನಿರ್ತದೆ ರೀ, O3 ಆಮ್ಲಜನಕದ 3 ಕಣಗಳು ಒಟ್ಟಿಗೆ ಸೇರಿರೋದನ್ನೇ ಓಜೋನ್ ಅಂತ ಕರಿತೀವಿ. ಹಂಗೆ ಭೂಮಿಯಿಂದ ಈ CFC ನಾವು ಯೂಸ್ ಮಾಡಿದಾಗ ಒಂದು ಗ್ಯಾಸ್ ಹಿಂಗೆ ಬಿಡುಗಡೆಯಾಗಿ ಮ್ಯಾಲೆ ಹೋಯ್ತಂದ್ರೆ
ಅದರಲ್ಲಿ ಕ್ಲೋರೋ ಒಂದೇ ಒಂದು ಕ್ಲೋರಿನ್ ಕಣ ಹೋಗಿ ಓಜೋನ್ ಟಚ್ ಆಯಿತು ಅಂದ್ರೆ ಸರಿಸುಮಾರು 1,00,000 O3 ಕಣಗಳು ನುಂಗಿ ಬಿಡ್ತದ. ಒಂದೇ ಒಂದು ಕ್ಲೋರಿನ್ ಹಿಂಗೆ ಮ್ಯಾಲೋ ಓಜೋನ್ ಹಿಂಗೆ ಟಚ್ ಆಗ್ಬಿಡ್ತು ಅಂದ್ರೆ ಮಿನಿಮಮ್ 1,00,000 O3 ಕಣಗಳನ್ನು ಲಾಸ್ ಮಾಡಿಬಿಡ್ತತಿ. ಅಷ್ಟು ಖಾಲಿ ಜಾಗ ಉಳಿದು ಬಿಡ್ತದೆ ಅಲ್ಲಿ. ಹಾಗಾಗಿ CFCಗಳು ಮೋಸ್ಟ್ ಡೇಂಜರಸ್ಸು. ಅದರಲ್ಲಿ ಯಾವುದು ಡೇಂಜರಸ್ ಅಂತಲೂ ಕೇಳೋಣ ಎಕ್ಸಾಮ್ದಲ್ಲಿ, ಅದೇ ಕ್ಲೋರಿನ್. ಓಜೋನ್ ಬಗ್ಗೆ ತುಂಬ ಡೀಟೇಲ್ ಆಗಿರುವಂಥ ಕ್ಲಾಸಸ್ ನಮಗೆ ಕೆಮಿಸ್ಟ್ರಿ ಕ್ಲಾಸಸ್ ಅದಾವೆ, ಒಂದ್ಸಲ ಟೈಮ್ ಸಿಗ್ತದೆ ನೋಡ್ಕೊಳ್ಳಿ. ಹೌದು, ಇದು CFC ಏನಾಗಿದೆ, ಓಜೋನ್ ಪದರು ಡೆಫಿನೆಟ್ಲಿ ಲಾಸ್ ಮಾಡ್ತತಿ. ಮತ್ತು 3 ಮೈಲ್ ದ್ವೀಪದಲ್ಲಿ ಅಚಾನಕ್ಕಾಗಿ ವಿಕಿರಣ ಹೊರಸೂಸುವಿಕೆ ಸಂಭವಿಸಿತು. ನೋಡ್ರಿ, ಇವೆಲ್ಲ ಸಾಮಾನ್ಯವಾಗಿ ಹಸಿರುಮನೆ ಪರಿಣಾಮ, ಓಜೋನು ಮತ್ತು ಹಸಿರುಮನೆ ಪರಿಣಾಮ ಹೀಗೆಲ್ಲ ಕೇಳಿ ಸಡನ್ನಾಗಿ ಒಂದು 3 ಮೈಲ್ ಅಂತ ಸೇರಿಸ್ಬಿಡ್ತಾನೆ ರೀ. ಯಾವನಿಗೆ ಗೊತ್ತು ರೀ 3 ಮೈಲ್ ಬಗ್ಗೆ? ಏನು ಗೊತ್ತಾ 3 ಮೈಲ್ ಅಂದರೆ? 3 ಮೈಲ್ ಅಂತ ಒಂದು ದ್ವೀಪ ಇದೆ, ದ್ವೀಪ. ಇದು ನಾವು ಐಸ್ಲ್ಯಾಂಡ್ ಅಥವಾ ಐಲ್ಯಾಂಡ್ ಅಂತ ಕರಿತೀವಿ. ದ್ವೀಪ ಇದೆ. ಎಲ್ಲಿದೆ ಗೊತ್ತಾ? ಇದು ಅಮೇರಿಕಾದಲ್ಲಿದೆ, ಅಮೇರಿಕಾ. ನೋಡ್ರಿ, ಎಲ್ಲಿ ಕ್ವಶನ್ ಸೇರಿಸ್ಬಿಟ್ಟೆ ನಾವು ಅಣ್ಣ. 4 ಆಪ್ಷನ್ದಾಗ ಎಲ್ಲ ಪರಿಸರಕ್ಕಿದ್ರ ಅದನ್ನು ಪರಿಸರ ಬಿಡ್ರಿ, ಬಟ್ ಸಡನ್ನಾಗಿ ಅಮೇರಿಕಾದ ಒಂದು ಅಂಶ ಸೇರಿಸ್ಬಿಡ್ತಾನೆ. ಬೈಕೋರಿ ನೀವು, ಒಟ್ಟು ಮನೆಗೆ ನಡ್ರಿ, ನೀವು ನೌಕರಿ ಕೊಡಲ್ಲ ನಿಮ್ಗೆ. ನೌಕರಿ ಕೊಡೋಕೆ ನಿಂತಿಲ್ಲ ನಿಮ್ಗೆ. ಹೆಂಗಾರ ಮಾಡಿ ಬಡ್ದು ಮನೆಗೆ ಕಳಿಸ್ತೀವಂತ ನಿಮ್ಗೆ. ಬಡಿಸ್ಕೊಂಡು ನಾವು ನೌಕರಿ ಹೋಗ್ತೀವಂತ ನಾವು ಕುಂದಿರ್ಬೇಕು. ಮನೆಗೆ ಹೋಗ್ತೀವಂತ ಸೀದಾ ಮನೆಗೆ ಕಳ್ಸೋಕೆ ಹಿಂಗೆ ಕ್ವಶನ್ಸ್ ಹಿಂಗೆ ಒಂದೊಂದು ಬಾಣ ಬಿಟ್ಟಂಗೆ ಬಿಡ್ತಾನೆ. ಹಿಂಗೆ ಎದ್ದು ಜಲ್ ಅಂತ ಅಲ್ಲೇ ಸಾಯ್ಬೇಕು ನಾವು. ಅಂತಂತ ಡೇಂಜರಸ್ ಕ್ವಶನ್ ಕೇಳ್ತಾನೆ. 3 ಮೈಲ್ ಅನ್ನೋದು ಏನಿದೆ ಅಂದ್ರೆ ಒಂದು ಐಲ್ಯಾಂಡ್ ಅದ ರೀ, ದ್ವೀಪ ಇಲ್ಲದ, ಅಮೇರಿಕಾದಲ್ಲದ. ಇಲ್ಲಿ ಒಂದು ಅಟೋಮಿಕ್ ಪವರ್ ಪ್ಲ್ಯಾಂಟ್ ಅದ ರೀ. ಏನದ? ಅಟೋಮಿಕ್ ಪವರ್ ಪ್ಲ್ಯಾಂಟ್. ಅಣುವಿದ್ಯುತ್ ಶಕ್ತಿ ಅದ, ಅಣುವಿದ್ಯುತ್ ಶಕ್ತಿ ಸ್ಥಾವರ ಅದ. ನಮ್ಮ ಕನ್ನಡದಲ್ಲಿ ಕೈಗ ಹೆಂಗದಲ್ಲ, ಅಲ್ಲಿ 3 ಮೈಲ್ ಒಂದು ದ್ವೀಪದಲ್ಲಿ ಅಮೇರಿಕಾದಾಗ ಒಂದು ಅಟೋಮಿಕ್ ಪವರ್ ಪ್ಲ್ಯಾಂಟ್ ಅದ. ಸಡನ್ ಆಗಿ 1979 ಅಚಾನಕ್ಕಾಗಿ ಏನಾಯ್ತು, ಅದು ಬ್ಲಾಸ್ಟ್ ಆಗಿಬಿಡ್ತು ರೀ. ಒಂದು ಸ್ಫೋಟ ಸಂಭವಿಸ್ತಲ್ಲಿ. ಆ ಸ್ಫೋಟದಿಂದ ಅನೇಕ ರೀತಿಯಾಗಿದ್ದ ಪರಿಣಾಮಗಳು ಸಹಿತ ನಾವು ನೋಡ್ತೀವಿ. ಅದೇ ವಿಕಿರಣ ಸೋಸುವಿಕೆ. ಯಾಕಂದ್ರೆ ಅಟೋಮಿಕ್ ಪವರ್ ಪ್ಲ್ಯಾಂಟ್ಗಳು ನಾವು ಏನು ಯೂಸ್ ಮಾಡ್ತೀವಿ? ಯುರೇನಿಯಂ, ಪೊಲೋನಿಯಂ, ಥೋರಿಯಂ ಅಂತ ಕೆಲವೊಂದು ಅಲ್ಫಾ, ಬೀಟಾ, ಗಾಮಾ ರೇಡಿಯೇಷನ್ಸನ್ನು ಯೂಸ್ ಮಾಡುವಂಥ ವಿಕಿರಣಶೀಲ ಧಾತುಗಳನ್ನು ಬಳಸ್ತೀವಲ್ಲಿ. ಹಂಗಾಗಿ ಸಡನ್ನಾಗಿ ಏನಾಯ್ತಲ್ಲಿ ಒಂದು ವಿಕಿರಣ ಸೋಸುವಿಕೆ ಅಥವಾ ಒಂದು ಹೊರಸೂಸುವಿಕೆ ಸಂಭವಿಸ್ತು. ಹೌದು, ಕರೆಕ್ಟ್. ಯಾವಾಗಂದ್ರೆ ಇದು 1979 ಅಮೇರಿಕಾದ ಯಾವ ದ್ವೀಪ? 3 ಮೈಲ್ ಅಂತ ಒಂದು ದ್ವೀಪದಲ್ಲಿ ಇಂಥ ಒಂದು ಅಚಾನಕ್ ಆಗಿರುವಂಥ ಸಂಭವ ಕರೆಕ್ಟ್ ಇದೆ. ಹಸಿರುಮನೆ ಪರಿಣಾಮ ನೀರಿಗೆ ಕೃಷಿ ರಾಸಾಯನಿಕಗಳ ಸೇರ್ಪಡೆಯಿಂದಾಗಿ ಉಂಟಾಗುತ್ತದೆ. ಏನು ಹೇಳ್ತಾನೆ ಅಣ್ಣ ಏನು? ಸೊ ಹಸಿರುಮನೆ ಪರಿಣಾಮ ಅಂದ್ರೆ ಏನು? ಭೂಮಿಯ ತಾಪ ಹೆಚ್ಚಾಗುವುದು ಅಂತ ಕರೆದಿವಿ, ಕರೆಕ್ಟ್. ಬಟ್ ಆದರೆ ಈ ಗ್ಲೋಬಲ್ ವಾರ್ಮಿಂಗ್ ಅಥವಾ ಗ್ರೀನ್ ಹೌಸ್ ಎಫೆಕ್ಟ್ ಅನ್ನೋದು ಸಾಮಾನ್ಯವಾಗಿ ನೀರಿಗೆ, ಯಾವುದೊಂದು ನೀರಿಗೆ ಕೃಷಿ ರಾಸಾಯನಿಕ ವಸ್ತುಗಳಂತ ಅಂದ್ರೆ ಕೃಷಿ ಮಾಡುವಂಥ ಅಗ್ರಿಕಲ್ಚರ್ ಮಾಡುವಂಥ ಫರ್ಟಿಲೈಸರ್ಸ್ ಏನದವಲ್ಲ, ಆ ಫರ್ಟಿಲೈಸರ್ಸನ್ನು ನೀರಿಗೆ ಮಿಕ್ಸ್ ಮಾಡೋದ್ರಿಂದ ಭೂಮಿಯ ತಾಪ ಹೆಚ್ಚಾಗ್ತತಿ ಅಂತ ಹೇಳ್ತಾನೆ ಅಣ್ಣ. ಸಾಧ್ಯನಿಲ್ಲ ಇದು. ನಾವು ವ್ಯವಸಾಯ ಮಾಡ್ತೀವಿ, ವ್ಯವಸಾಯ ಮಾಡ್ಬೇಕಾದ್ರೆ ತೋಟಕ್ಕೆ ನೀರು ಬಿಡ್ತೀವಿ, ಆ ತೋಟಕ್ಕೆ ಗೊಬ್ಬರ ಬಿಡೋದಕ್ಕೂ ಮ್ಯಾಲೆ ಟೆಂಪ್ರೇಚರ್ ರೈಸ್ ಆಗೋದಕ್ಕೂ ಯಾವುದೇ ಸಂಬಂಧ ಇಲ್ಲ, ಹೌದಲ್ಲ? ಸೊ ಹಂಗಾಗಿದು ಹಸಿರು ಮನೆ ಪರಿಣಾಮ ಕೃಷಿಗೆ ನೀರು ರಾಸಾಯನಿಕ ಸೇರ್ಪಡೆಯಿಂದ ಉಂಟಾಗ್ತದೆ ಅನ್ನೋದು 100% ಇದು ತಪ್ಪಾಗಿರುವಂಥ. ಏನು ಒಟ್ಟು ನಮ್ಗೆ ದಾರಿ ತಪ್ಸಕ್ಕೆ ಹೇಳ್ತಾನೆ, ನಮ್ಮ ತಲೆ ಮಬ್ಬವ ಅಂತ ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ನಮ್ಮ ಮಬ್ಬಿಲ್ಲ ಅಂತ ನಾವು ಪ್ರೂವ್ ಮಾಡಬೇಕು. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹಸಿರುಮನೆ ಅನಿಲವಾಗಿದೆ, ಕರೆಕ್ಟ್ ಇದೆ. CFCಗಳು ಓಜೋನ್ ಲಾಸ್ ಮಾಡ್ತವೆ, ಕರೆಕ್ಟ್ ಇದೆ. 3 ಮೈಲ್ ದ್ವೀಪದಲ್ಲಿ ಅಚಾನಕ್ಕಾಗಿ ಸಂಭವಿಸಿದೆ, ವಾಸ್ತವ, ಇದು ಕರೆಕ್ಟ್ ಇದೆ. ಈ 3 ABCಗಳು ಸರಿಯಾಗಿವೆ. ಡಿ ಮಾತ್ರ ಏನಾಗಿದೆ? ತಪ್ಪಾಗಿದೆ. ಹಸಿರುಮನೆ ಪರಿಣಾಮ ಭೂಮಿಯಿಂದ ಬಿಡುಗಡೆ ಆಗಿರುವಂಥ ವಿಷಕಾರಿ ಅನಿಲಗಳು ಮೇಲೆ ಸೇರಿಕೊಂಡು ಬಿಸಿಯನ್ನು ಹೀರ್ಕೊಂಡು ತಿರ್ಗಾ ಭೂಮಿ ಕಳಿಸ್ಬಿಟ್ರೆ ಆಗ್ತದೆ ರೀ. ನೀರಿಗೆ ಕೃಷಿ ರಸಗೊಬ್ಬರಗಳು ಮಿಕ್ಸ್ ಮಾಡೋದ್ರಿಂದ ಹಸಿರುಮನೆ ಪರಿಣಾಮ ಉಂಟಾಗಲ್ಲ. ಎಸ್, ಇಲ್ಲಿ ಏನು ಸರಿಯಾಗಿರುವಂಥ ಉತ್ತರ ABC ಮಾತ್ರ. ACD, ಡಿ ಇದ್ರೆ ಯಾವಲ್ಲ, ಡಿ ಕೊಡ್ತಾನೆ, ಡಿ ಇಲ್ಲ. ABC ಮಾತ್ರ ಸರಿಯಾಗಿರುವುದು ಉತ್ತರ, ಕರೆಕ್ಟ್. ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸ್ರಿ. ಆಯಿತು, ಅಷ್ಟೇ ಬಿಡೋದಿಲ್ಲ. ಮೇಲಿನ ಹೇಳಿಕೆಗಳನ್ನು ಸಂಬಂಧಪಟ್ಟ ಯಾವುದು ಸರಿಯಾಗಿದೆ ಇಲ್ಲಿ ಬರ್ಬೇಕು. ಸೀದಾ ಪರಿಗಣಿಸಿ ಸೀದಾ ತಪ್ಪ ಸರಿನಾ ಅಲ್ಲಿಗೆ ಬರ್ಬೇಕು ಫಸ್ಟ್. ಆಮೇಲೆ ನಾವು ಮೆಂಟಲಿ ಅದ್ರ ಬಗ್ಗೆ ವಿಚಾರ ಮಾಡ್ತಾ ಹೋಗ್ಬೇಕು. ನೋಡಿ, ಆ್ಯಸಿಡ್ ಮಳೆಯಲ್ಲಿ ನೋಡ್ರಿ, ಆ್ಯಸಿಡ್ ಮಳೆ ಹೆಂಗಂತ ನೋಡ್ರಿ ಪದಗಳು. ಆ ಮಗನಿಗೆ ಆ್ಯಸಿಡ್ ಅಂದ್ರೆ ಗೊತ್ತಿಲ್ಲೇನ್ರಿ ಕನ್ನಡದಲ್ಲಿ? ಆ್ಯಸಿಡ್ ಅಂದ್ರೆ ಏನು? ಆಮ್ಲ. ಆಮ್ಲ ಮಳೆ ಅಂತ ಕೊಡ್ಬೋದು. ಇದು ಕನ್ನಡ ವರ್ಷನದ,
ಅವ್ನಿಗೆ ತಿಳಿಸ್ಬೇಕಾಗಿ ಸ್ವಲ್ಪ ಕ್ವಶನ್ ಪೇಪರ್ ಸೆಟ್ ಮಾಡೋನಿಗೆ ಆ್ಯಸಿಡ್ ಮಳೆ ಅಲ್ಲಿ ಕೊಡು ಇಂಗ್ಲೀಷ್ನಾಗ. ಒಟ್ಟು ನಮ್ಮನ್ನು ಹೆಂಗಾರ ಮಾಡಿ ದಾರಿ ತಪ್ಪಿಸೋದು. ಆ್ಯಸಿಡ್ ಅಂದ್ರೆ ಏನಪ್ಪ ನಾವು ಮತ್ತೆ ಇದು ಎಲ್ಲಿಂದ ಬಂತು ಅಂತ ನಾವು ಗಾಬರಿ ಆಗ್ಬೇಕಲ್ಲಿ. ಎದೆ ಹೊಡಿಯೋರಂತ ಅಲ್ಲೇ ಹಾರ್ಟ್ ಅಟ್ಯಾಕ್ ಬಂದು ಸತ್ತು ಹೋಗ್ಬೇಕು ನಾವು ಪೇಪರ್ ನೋಡೋಣ. ಆ್ಯಸಿಡ್ ಮಳೆ ಕನ್ನಡದಲ್ಲಿ ಆಮ್ಲ ಮಳೆ ಅಂತ ಕರಿಬೇಕಾಗಿತ್ತು. ಅದಕ್ಕೆ ಆಮ್ಲ ಮಳೆ ಪಿ ಎಚ್ ಎಷ್ಟಿರ್ತದೆ ಅಂದ್ರೆ ಡೆಫಿನೆಟ್ಲಿ 5.6ಗಿಂತ ಕಮ್ಮಿ ಇರ್ತೈತಿ. ಆ್ಯಸಿಡ್ ಮಳೆಯ ಸರಾಸರಿ ಎಷ್ಟು ಅಂದರೆ 5.6. ಕನಿಷ್ಠ ಮತ್ತು ಗರಿಷ್ಠ ಎಷ್ಟು ಅಂದರೆ ಕನಿಷ್ಠ 5 ಗರಿಷ್ಠ 6. ಈ 5ರಿಂದ 6 ಒಳಗಡೆ ಆಮ್ಲ ಮಳೆದು ಪಿ ಎಚ್ ವ್ಯಾಲ್ಯೂ ಇರ್ತೈತಿ. ಜನರಲಿ ಮ್ಯಾಲಿಂದ ಕೆಳಗೆ ಮಳೆ ಬೀಳಕತ್ತಂದ್ರೆ ಡೆಫಿನೆಟ್ಲಿ ಅದು ಆಮ್ಲ ಮಳೆ ಆಗಿರುತ್ತೆ. ಯಾಕಂದರೆ ವಾತಾವರಣದಲ್ಲಿರುವಂಥ ಅನಿಲಗಳು ಆ ಮಳೆ ಜೊತೆ ಸೇರಿಕೊಂಡು ಆ ಮಳೆ ಆ್ಯಸಿಡ್ ಆಗಿನೇ ಬರ್ತೈತಿ. ಅದು ಸರಾಸರಿಯಾಗಿ 5.6 ಇದೆ. ಮಿನಿಮಮ್ ಮ್ಯಾಕ್ಸಿಮಮ್ ಎಷ್ಟು ಅಂದರೆ 5ರಿಂದ 6. 5.5ಗಿಂತ ಕಡಿಮೆ ಇರುತ್ತದೆ. ಇದು ಕನ್ಫ್ಯೂಸ್ ಮಾಡ್ತಾರೆ ನಮಗೆ, ಕಡಿಮೆ ಇರ್ತದ ಜಾಸ್ತಿ ಇರ್ತದ ಅಂತೇಳಿ. ಯಾಕಂದರೆ ಪಿ ಎಚ್ ಅನ್ನೋದು ಆಮ್ಲಗಳದು 0ಲಿಂದ 7 ಇರ್ತದೆ ರೀ. 0ಲಿಂದ 7. ಹಿಂಗೆ ನಾವು 7 ಅಂದ್ರೆ ಅರ್ಥ ಗೊತ್ತು ನಿಮಗೆ ನ್ಯೂಟ್ರಲ್, 0 ಅಂದ್ರೆ ಸ್ಟ್ರಾಂಗು ಅಂತ ಅರ್ಥ. ಆ್ಯಸಿಡ್ ಮಳೆ ಅಂದ್ರೆ ಅರ್ಥ ಏನು ಅಂತಂದರೆ ನೀವು 0ಲಿಂದ 7 ಕಡೆ ಬರ್ತಾ ಇದ್ದೀರಿ ಅಂದ್ರೆ ಅದು ಶಕ್ತಿ ಕಡಿಮೆ ಆಗ್ತಾ ಇದೆ, ಲಾಸ್ ಆಗ್ತಾ ಇದೆ ಅಂತ ಅರ್ಥ. ಯಾಕಂದ್ರೆ ನ್ಯೂಟ್ರಲ್ ಕಡೆ ಬರ್ತಾ ಇದ್ದೀರಿ, ನ್ಯೂಟ್ರಲ್ ಬಂದಷ್ಟು ಶಕ್ತಿ ಲಾಸ್. ಹಾಗಾಗಿ ಇಲ್ಲೆಲ್ಲ ಒಂದು ಕಡೆ 5.6ಗಿಂತ ಕಡಿಮೆ ಅಂತ ಬಂದಾಗ ಅದು ಆ್ಯಸಿಡ್ ಸ್ಟ್ರಾಂಗ್ ಇದೆ ಅಂತ ಅರ್ಥ. ಹೆಚ್ಚು ಅಂದ್ರೆ ಏನು 5.7, 5.8, 5.9, 6, 7 ಈ ಕಡೆ ಬಂದರೆ ಶಕ್ತಿನಿಲ್ಲ, ನ್ಯೂಟ್ರಲ್ ಆಗಿದೆ ಅಂತ ಅರ್ಥ. ಅದು ಕಾಮನ್ ಮಳಿನ ಅಂತ ಕನ್ಸಿಡರ್ ಆಗ್ತೈತಿ, ಆಮ್ಲ ಮಳೆ ಅಂತ ಕನ್ಸಿಡರ್ ಆಗಲ್ಲ. ಯಾಕಂದ್ರೆ ಆಮ್ಲ ಮಳೆ ಅಂದ್ರೆ ಅದ್ರೊಳಗೆ ಆಮ್ಲ ಇರಬೇಕಲ್ಲ, ಆಮ್ಲ ಶಕ್ತಿ ಇರ್ಬೇಕು. ಶಕ್ತಿ ಇರಬೇಕಾದ್ರೆ ಎಕಡೆ ಹೋಗ್ಬೇಕು ನೀನು 0 ಕಡೆ ಹೋಗ್ಬೇಕು. ಅಂದ್ರೆ 5.6ಗಿಂತ ಕಮ್ಮಿ ಆಗ್ಬೇಕು ನಿನಗೆ. ನೀ ಹೆಚ್ಚಾಗ್ಬಿಟ್ಟು ಅಂದ್ರೆ ಎಕಡೆ ಹೊಂಟಿದ್ದು ನೀನು ನ್ಯೂಟ್ರಲ್ ಕಡೆ ಹೋಗ್ತಾ ಇದ್ದೀನಿ ನೀನು. ಸೊ ನ್ಯೂಟ್ರಲ್ ಕಡೆ ಹೋದಷ್ಟು ಅದು ಆ್ಯಸಿಡ್ನ ಶಕ್ತಿ ಇರಲ್ಲ, ಆಮ್ಲ ಮಳೆ ಅಂತ ಕರೆಯೋಕ್ಕಾಗಲ್ಲ, ಬರೀ ಮಳೆ ಅಂತ ಕರಿತದೆ. ಯಾಕಂದರೆ ನ್ಯೂಟ್ರಲ್ ಅಂದ್ರೆ 7 ಅಂದ್ರೆ ನ್ಯೂಟ್ರಲ್ ಅಂದರೆ ಸಾಮಾನ್ಯ ನೀರು, ಸಾಮಾನ್ಯ ಏನು ಕುಡಿಯುವ ನೀರು, ಶುದ್ಧ ನೀರು ಅಂತ ಕರಿತೀವಿ. ಶುದ್ಧ ನೀರು ಆಗ್ಬಿಡ್ತದೆ 7 ಕಡೆ ಬಂದುಬಿಟ್ಟಿವಿ ಅಂತಂದರೆ. 5.6ಗಿಂತ ಕಡಿಮೆ ಅನ್ನೋದು ಕರೆಕ್ಟ್. ಯಾಕಂದರೆ ಕಡಿಮೆ ಇರಬೇಕು, ಇದ್ದಾಗಲೇ ಅದು ಆ್ಯಸಿಡ್ ಆಗಿ ಕನ್ವರ್ಟ್ ಆಗ್ತದೆ. ಕರೆಕ್ಟ್ ಇದೆ. ಆ್ಯಸಿಡ್ ಮಳೆಯಲ್ಲಿ, ದಟ್ ಈಸ್ ಆಮ್ಲ ಮಳೆಯಲ್ಲಿ, ನೈಟ್ರಿಕ್ ಆ್ಯಸಿಡ್ ಮತ್ತು ಸಲ್ಫ್ಯೂರಿಕ್ ಆ್ಯಸಿಡ್ನಂಥ ಆ್ಯಸಿಡ್ಗಳು ಒಳಗೊಂಡಿರುತ್ತದೆ. ಕರೆಕ್ಟ್. ಯಾಕಂದರೆ ಮ್ಯಾಲಿಂದ ಮಳೆ ಬರ್ತಾ ಇದೆ, H2O ಬರ್ತಾ ಇದೆ. ಈ H2O ಜೊತೆ ವಾತಾವರಣದಲ್ಲಿರುವಂಥ ಸಲ್ಫರ್ ಡೈಆಕ್ಸೈಡ್ ಸೇರಿಕೊಂಡು ನಮಗೆ ಸಲ್ಫ್ಯೂರಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗ್ತದೆ. ಇದ್ರ ಜೊತೆಗೆ ನೈಟ್ರೋಜನ್ ಡೈಆಕ್ಸೈಡ್ ಸೇರಿಕೊಂಡು ಅದು ನಮ್ಗೆ ನೈಟ್ರಿಕ್ ಆ್ಯಸಿಡ್ ರೂಪದಲ್ಲಿ ನಮಗೆ ಮಳೆ ರೂಪದಲ್ಲಿ ಕೆಳಗೆ ಬರ್ತೈತಿ. ಹಾಗಾಗಿ ವಾತಾವರಣದಲ್ಲಿರುವಂಥ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ಗಳೇ ಪ್ರಮುಖವಾಗಿ ಆಮ್ಲ ಮಳೆಗೆ ಕಾರಣವಾಗಿರ್ತವೆ. ಹೌದು, ಹಾಗಾಗಿ ನಮಗೆ ಸಲ್ಫ್ಯೂರಿಕ್ ಆ್ಯಸಿಡ್ ಮತ್ತು ನೈಟ್ರಿಕ್ ಆ್ಯಸಿಡ್ಗಳಾಗಿ ಅವೇ ಆ್ಯಸಿಡ್ಗಳು ಮುಂದೆ ತಯಾರಾಗ್ತವೆ. ಹಾಗಾಗಿ ಇಲ್ಲಿ ಕೊಟ್ಟಿದ್ದೇನೆಂದ್ರೆ ಆ್ಯಸಿಡ್ ಮಳೆಯಲ್ಲಿ ನೈಟ್ರಿಕ್ ಆ್ಯಸಿಡ್ ಮತ್ತು ಸಲ್ಫ್ಯೂರಿಕ್ ಆ್ಯಸಿಡ್, ನೈಟ್ರಿಕ್ ಆಮ್ಲ ಮತ್ತು ಸಲ್ಫ್ಯೂರಿಕ್ ಆಮ್ಲದಂಥ ಆ್ಯಸಿಡ್ಗಳನ್ನು ಒಳಗೊಂಡಿರುತ್ತದೆ. ಕರೆಕ್ಟ್ ಆಯ್ತು ರೀ. 2 ಸಹಿತ ಸ್ಟೇಟ್ಮೆಂಟ್ಗಳು ನಮಗೆ ಕರೆಕ್ಟ್ ಆಗಿದ್ದಾವೆ. ಬಟ್ ಇಲ್ಲಿ ನಮಗೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು, 1 ಸರಿ 2 ಸರಿ 2 ತಪ್ಪು 1 ತಪ್ಪು ಹಿಂಗೆ ಕೊಟ್ಟು ಪಟ್ಟಂದು ಮುಂದೆ ಹೋಗ್ಬೇಕಾಗಿತ್ತು. ಹೋಗಲ್ಲ, ಒಕ್ಕೋ ಟೈಮ್ ವೇಸ್ಟ್ ಆಗಲಿಂದ ಇಲ್ಲೇ ಟೈಮ್ ನಿನ್ಗೆ ಮುಂದೆ ಕ್ವಶನ್ ನಿನ್ಗೆ ಟೈಮ್ ಸಿಗಬಾರ್ದು ಅಂದ್ರೆ ಮನೆಗೆ ಕಳಿಸ್ಬೇಕು ನಿನಗೆ. ಒಟ್ಟು ನಮ್ಮ ಕಾನ್ಸೆಪ್ಟ್ ಏನು ಪೇಪರ್ ಗೊತ್ತಾ ನಿಮ್ಗೆ? ಎಕ್ಸಾಮ್ ಯಾಕೆ ಕಂಡಕ್ಟ್ ಮಾಡ್ತಾರೆ? ನೌಕರಿ ಕೂಡ ಕಂಡಕ್ಟ್ ಮಾಡಲ್ಲ, ಎಕ್ಸಾಮ್ ನಿನ್ಗೆ ಮನೆಗೆ ಕಳ್ಸೋಕೆ ಕಂಡಕ್ಟ್ ಮಾಡ್ತಾರೆ. ನೌಕರಿ ಕೂಡ ಕಂಡಕ್ಟ್ ಮಾಡಲ್ಲ ಅವರು. ನೌಕರಿ ಕೂಡ ಕಂಡಕ್ಟ್ ಮಾಡಿದ್ರೆ ಪಟ್ಟಂತೆ 1 ಸರಿ 2 ಸರಿ 3 ಸರಿ 2 ತಪ್ಪು ಅಂತ ಹಿಂಗೆ ಪಟ್ಟಂತ ನೆಕ್ಸ್ಟ್ ಕ್ವಶನ್ ಜಂಪ್ ಆಗ್ತಿದ್ದವ. ಒಟ್ಟು ನಿಂದು ಹೆಂಗಾರ ಮಾಡಿ 90 ನಿಮಿಷ ಅಲ್ಲೇ ಕಳಿಬೇಕು ನೀ, ಇಲ್ಲೇ ಕ್ವಶನ್ದಾಗ ಒದ್ದಾಡ್ಬೇಕು ನೀ. ನಾವು ಹೆಂಗೆ ಬರ್ಬೇಕು, ಒದ್ದಾಡಬಾರ್ದು, ಪಟ್ಟಂದು ಮುಂದೆ ಹೋಗ್ಬೇಕು. ಪಟ್ಟಂದು ಮುಂದೆ ಹೋಗಿ ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು. ಕಾನ್ಸೆಪ್ಟ್ ಅಂತ ಗೊತ್ತಾಯಿತು. ಈಗ ಆಪ್ಷನ್ದಾಗ ಒದ್ದಾಡ್ತೀವಿ ನಾವು. ನೋಡ್ರಿ ಹೆಂಗದ, 1 ಮತ್ತು 2 ಹೇಳಿಕೆಗಳು ಸರಿಯಾಗಿವೆ, ಹೌದು. ಮತ್ತು 2ನೇ ಹೇಳಿಕೆಯು 1ನೇ ಹೇಳಿಕೆಯನ್ನು ವಿವರಿಸುತ್ತದೆ. 2ನೇ ಹೇಳಿಕೆಯು 1ನೇ ಹೇಳಿಕೆಯನ್ನು ವಿವರಿಸುತ್ತದಂತ. ಯಾವುದು? 2ನೇ ಹೇಳಿಕೆಯು 1ನೇ ಹೇಳಿಕೆಯನ್ನು ವಿವರಿಸುತ್ತದೆ. ಕರೆಕ್ಟ್ ಇದೆ. 1 ಮತ್ತು 2 ಹೇಳಿಕೆಗಳು ಸರಿಯಾಗಿವೆ ಮತ್ತು 2ನೇ ಹೇಳಿಕೆ 1ನೇ ಹೇಳಿಕೆಯನ್ನು ಕರೆಕ್ಟ್. ಯಾಕಂದರೆ ಇದರಿಂದನೇ ಆಮ್ಲ ಮಳೆ ಆಗ್ತತಿ, ಇದರಿಂದ ಪಿ ಎಚ್ ವ್ಯಾಲ್ಯೂ ಕಮ್ಮಿ ಆಗ್ತತಿ ಅಂತ ನಮ್ಗೆ ಇನ್ಫಾರ್ಮೇಷನ್ ಕೊಡ್ತಾನೆ. 1 ಮತ್ತು 2 ಹೇಳಿಕೆಗಳು ಸರಿಯಾಗಿವೆ, ಹೌದು. ಆದರೆ 2ನೇ ಹೇಳಿಕೆ 1ನೇ ಹೇಳಿಕೆಯನ್ನು ವಿವರಿಸುವುದಿಲ್ಲ. ಅಂದ್ರೆ ಇದಕ್ಕೆ ಸಂಬಂಧನಿಲ್ಲ ಅಂತ ಹೇಳ್ತಾನವ. ಇಲ್ಲ, ಸಂಬಂಧ ಐತ್ರಿ. ಯಾಕಂದರೆ ಸಲ್ಫ್ಯೂರಿಕ್ ಆ್ಯಸಿಡು ನೈಟ್ರಿಕ್ ಆ್ಯಸಿಡ್ ಬಂದಾಗ ಆ್ಯಸಿಡ್ಗಳ ಪಿ ಎಚ್ ವ್ಯಾಲ್ಯೂ 7ಗಿಂತ ಕಮ್ಮಿ ಇರ್ತತಿ ಅಂತ ನಮಗೇನೋ ಇನ್ಫಾರ್ಮೇಷನ್ ಸಿಗ್ತಾ ಇದೆ, ಅಲ್ಲಿ ವಿವರಣೆ ಕೊಡ್ತತ್ತದು. ಅಂದರೆ ಇದು ತಪ್ಪಾಗಿದೆ ಅಂತ ಅರ್ಥ. ಹೇಳಿಕೆ 1 ಮಾತ್ರ ಸರಿಯಾಗಿದೆ, ಆದರೆ ಹೇಳಿಕೆ 2 ತಪ್ಪಾಗಿದೆ. ಇಲ್ಲ, 2 ಸರಿಯಾಗಿದ್ದಾವೆ. ಹೇಳಿಕೆ 1 ಸರಿಯಾಗಿಲ್ಲ ಅಂದ್ರೆ ತಪ್ಪಾಗಿದೆ ಅಂತ ಕೊಡ್ತಾ ಇಲ್ಲ, ಸರಿಯಾಗಿಲ್ಲ ಅಂತ ಕೊಡ್ತಾನೆ. ನೋಡ್ರಿ ವರ್ಡ್ಸ್ ಹೆಂಗೆ ಯೂಸ್ ಮಾಡ್ತಾನೆ. ನಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್ ಹೆಂಗಿರ್ತದೆ ಅಂತ ಎಕ್ಸಾಮ್ದಲ್ಲಿ
ಅದಕ್ಕೆ ಪೇಪರ್ ಬಿಡಿಸೋದಷ್ಟು ನಿಮಗೆ ಕ್ಲಾರಿಟಿಗಳು ಗೊತ್ತಾಗ್ತಾವೆ ಪೇಪರ್ ಹೆಂಗೈತೆ ಅಂತೇಳಿ. ಸರಿಯಾಗಿಲ್ಲ, ಹೇಳಿಕೆ 2 ಸರಿಯಾಗಿದೆ ಅಂದರೆ 1 ತಪ್ಪಾಗಿದೆ ಅಂತ ಹೇಳ್ತಾನವ. ಅಂದರೆ 1 ಸರಿಯಾಗಿದೆ, 2 ಸಹಿತ ಸರಿಯಾಗಿದೆ. ಮತ್ತು 1ನೇ ಸ್ಟೇಟ್ಮೆಂಟ್ಗೆ 2 ಏನು ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತಾ ಇದೆ. ಹಾಗಾಗಿ ಸ್ಟೇಟ್ಮೆಂಟ್ ದಟ್ ಈಸ್ ಆಪ್ಷನ್ ಎ ಮಾತ್ರ ಇಲ್ಲಿ ಸರಿಯಾಗಿದೆ ಅಂತ ನಾವು ನೋಡ್ತೀವಿ. ನೋಡ್ರಿ, ದ್ರವ್ಯಗಳ ರೋಧಕತೆಯು ವಸ್ತುಗಳ ಗುಣಧರ್ಮ ಮತ್ತು ತಾಪಮಾನಗಳ ಮೇಲೆ ಅವಲಂಬಿತವಾಗಿಲ್ಲ. ಏನು ಸರ್ ಇದು? ರೋಧಕತೆಯು ಅಂದರೆ ಇಂಗ್ಲೀಷಲ್ಲಿ ವಿ ಕಾಲ್ ಇಟ್ ಆಸ್ ರೆಸಿಸ್ಟೆನ್ಸ್. ಏನಂತ ಕರಿತೀವಿ? ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಅಂತ ಕರಿತೀವಿ. ರೆಸಿಸ್ಟೆನ್ಸ್ ಏನು ಸರ್? ರೆಸಿಸ್ಟೆನ್ಸ್ ಅಂತಂದರೆ, ಇಮ್ಯಾಜಿನ್ ಒಂದು ವೈರ್ ಇದೆ ಅಂತ ತಿಳ್ಕೊಳ್ಳಿ. ಈ ವೈರ್ ಮುಖಾಂತರ ಕರೆಂಟ್ ಪಾಸ್ ಆಗ್ತದೆ ಅಂತ ತಿಳ್ಕೊಳ್ಳೋಣ. ಏನು ಪಾಸ್ ಆಗ್ತದೆ? ಕರೆಂಟ್. ಈ ಕರೆಂಟ್ ಮುಂದಕ್ಕೆ ಪಾಸ್ ಆಗುವಾಗ ಆ ಕರೆಂಟ್ ಪಾಸ್ ಆಗುವುದಕ್ಕೆ ಅಡ್ಡಿ ಉಂಟು ಮಾಡುವಂಥ ಗುಣ. ಏನುಂಟು ಮಾಡುವಂಥದ್ದು? ಅಡ್ಡಿಯನ್ನುಂಟು ಮಾಡುವಂಥ ಗುಣ. ಕರೆಂಟ್ ಹರಿಯಕ್ಕೆ ಬಿಡದೇ ಇರುವಂಥ ಒಂದು ಗುಣವನ್ನು ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಒಟ್ಟು ಅದಕ್ಕೆ ಅಡ್ಡಿಪಡಿಸೋದು. ಫಾಸ್ಟ್ ಹೋಗ್ತಿರ್ತೈತಿ, ಅದು ಸ್ವಲ್ಪ ಸ್ಲೋ ಮಾಡೋದನ್ನು ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಒಂದು ತಂತಿಯಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಇದ್ದಷ್ಟು ಕರೆಂಟು ಸ್ಲೋ ಆಗಿ ಪಾಸ್ ಆಗ್ತದೆ. ಒಂದು ತಂತಿಯ ರೆಸಿಸ್ಟೆನ್ಸ್ ಕಮ್ಮಿ ಇದ್ದಷ್ಟು ಕರೆಂಟು ಫಾಸ್ಟಾಗಿ ಮೂವ್ ಆಗ್ತದೆ. ಸರ್, ಇದು ರೆಸಿಸ್ಟೆನ್ಸ್ ಯಾಕೆ ಇರಬೇಕಂದ್ರೆ ವಸ್ತುಗಳ ಗುಣಧರ್ಮ ಇರ್ತದೆ, ಹೌದಲ್ಲ? ಅದು ಮತ್ತೆ ಡಿಪೆಂಡ್ ಅಪಾನ್ ಮೆಲ್ಟಿಂಗ್ ಪಾಯಿಂಟ್ ಮೇಲೆ. ಒಂದು ವಸ್ತು ಮೆಲ್ಟ್ ಆಗಕ್ಕೆ ಭಾಳ ಟೆಂಪ್ರೇಚರ್ ತೊಗೊಂಡ್ಬಿಡ್ತು ಅಂತಂದ್ರೆ ಅದು ರೆಸಿಸ್ಟೆನ್ಸ್ ಜಾಸ್ತಿ ಆಗಿಬಿಡ್ತದೆ. ಒಂದು ವಸ್ತು ಸ್ವಲ್ಪ ಬಿಸಿ ಕೊಟ್ಟರೆ ಪಟ್ ಅಂತ ಕರ್ಗಿ ಮೆಲ್ಟ್ ಆಗ್ತದೆ ಅಂದ್ರೆ ಅದು ರೆಸಿಸ್ಟೆನ್ಸ್ ಕಮ್ಮಿ ಇರ್ತದೆ. ಹಿಂಗೆ ಬೇರೆ ಬೇರೆ ಫ್ಯಾಕ್ಟ್ರಿಗಳ ಮೇಲೆ ಒಂದು ಏನು ವಿದ್ಯುತ್ ವಾಹಕವಾಗಿರುವಂಥ ವಸ್ತುನೊಳಗಡೆ ಕರೆಂಟ್ ಪಾಸ್ ಆಗ್ತಿರ್ಬೇಕಾದ್ರೆ ಅದಕ್ಕೆ ಅಡ್ಡಿಪಡಿಸುವಂಥ ಗುಣವನ್ನೇ ನಾವು ರೋಧಕತೆ, ರೆಸಿಸ್ಟೆನ್ಸ್ ಅನ್ನೋ ಪದವನ್ನು ಕೊಡ್ತೀವಿ. ಹೇಳಿದ ಅರ್ಥ ಆಯ್ತಾ? ಸೊ ಹಂಗಾಗಿ ರೆಸಿಸ್ಟೆನ್ಸ್ ಜಾಸ್ತಿ ಅಂದ್ರೆ ಅಫ್ಕೋರ್ಸ್ ಅದರ ಮೆಲ್ಟಿಂಗ್ ಪಾಯಿಂಟ್ ಸಹಿತ ಏನಾಗಿರ್ತದೆ? ಜಾಸ್ತಿ ಆಗಿರ್ತದೆ. ರೆಸಿಸ್ಟೆನ್ಸ್ ಕಮ್ಮಿ ಅಂದರೆ ಅದು ಮೆಲ್ಟಿಂಗ್ ಪಾಯಿಂಟ್ ಸಹಿತ ಏನಾಗಿರ್ತದೆ? ಕಡಿಮೆ ಆಗಿರ್ತದೆ. ಹಿಂಗೆ ಟೋಟಲ್ ರೆಸಿಸ್ಟೆನ್ಸ್ ಮೀನಿಂಗ್ ಏನು ಅಂದರೆ, ಕರೆಂಟು ಒಂದು ತಂತಿಯಲ್ಲಿ ಒಂದು ವಿದ್ಯುತ್ ವಾಹಕದಲ್ಲಿ ಹರಿಯುತ್ತಿರುವಾಗ ಆ ಕರೆಂಟ್ ಹರಿಯುವಿಕೆಗೆ ಅಡ್ಡಿ ಉಂಟು ಮಾಡಿ ಆ ಕರೆಂಟ್ನ ಸ್ಪೀಡನ್ನು ಸ್ಲೋ ಮಾಡುವಂಥ ಒಂದು ಗುಣವನ್ನೇ, ಕರೆಂಟ್ನ ಒಂದು ಪ್ರಾಪರ್ಟಿಯನ್ನು ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಇವ ಏನಂತನ, ಈ ರೋಧಕತೆಯು ವಸ್ತುಗಳ ಗುಣಧರ್ಮದ ಮತ್ತು ತಾಪಮಾನಗಳ ಮೇಲೆ ಅವಲಂಬಿತವಾಗಿಲ್ಲ ಅಂತ ಕೊಡ್ತಾನೆ. ಅವಲಂಬಿತವಾಗಿದೆ ಅಂತ ಪ್ರೂಫ್ ಆಗಿದೆ ನಮಗೆ. ಯಾಕಂದರೆ ರೆಸಿಸ್ಟೆನ್ಸ್ ಅನ್ನೋದು ಡೈರೆಕ್ಟ್ ನಮಗೆ ಮೆಲ್ಟಿಂಗ್ ಪಾಯಿಂಟ್ ಮೇಲೆ ಡಿಪೆಂಡ್ ಇದೆ. ಮೆಲ್ಟಿಂಗ್ ಪಾಯಿಂಟ್ ಒಂದು ವಸ್ತುವಿನ ಗುಣಧರ್ಮ, ಒಂದು ಫಂಡಮೆಂಟಲ್ ಪ್ರಾಪರ್ಟಿ. ಸೊ ಮೆಲ್ಟಿಂಗ್ ಪಾಯಿಂಟ್ ಹೆಂಗೆ ಚೇಂಜ್ ಆಗ್ತದೋ ರೆಸಿಸ್ಟೆನ್ಸ್ ಸಹಿತ ಹಂಗೆ ಚೇಂಜಸ್ ಆಗ್ತದೆ, ಒಂದು ಫ್ಯಾಕ್ಟ್. ಮತ್ತು ಒಂದು ವೈರ್ ಇದೆ, 2 ಸೇಮ್ ವೈರ್ಗಳವ ಅಂತ ತಿಳ್ಕೊಳ್ರಿ. 2 ಸೇಮ್ ವೈರ್ ಅದಾವೆ. ಇದನ್ನು ಒಂದು ವೈರ್, ಇದನ್ನು ಒಂದು ವೈರ್, 2 ಸೇಮ್ ವೈರ್ಗಳದಾವೆ ಮತ್ತು ಸೇಮ್ ಲೆಂತ್ ಐತಿ. ಬಟ್ ಈ ವೈರು ಸ್ವಲ್ಪ ಜಾಸ್ತಿ ಬಿಸಿ ಐತಿ, ಸ್ವಲ್ಪ ಯಾಕೋ ಗೊತ್ತಿಲ್ಲ, ಬಿಸಿಲಾಗೈತೆ ಲೆಂತ್ ಸ್ವಲ್ಪ ಬೆಚ್ಚಗೈತಿ ವೈರ್. ಅದು ಅಂದರೆ ಇದ್ರ ಟೆಂಪರೇಚರ್ ಜಾಸ್ತಿ ಇದೆ, ಅವಾಗ ಇದ್ರ ಟೆಂಪರೇಚರ್ ಕಮ್ಮಿ ಇದೆ ಅಂತ ತಿಳ್ಕೊಳ್ಳಿ. ಅವಾಗ ಟೆಂಪರೇಚರ್ ಮೇಲೆ ಸಹಿತ ರೆಸಿಸ್ಟೆನ್ಸ್ ಡಿಪೆಂಡ್ ಆಗ್ತದೆ. ಟೆಂಪರೇಚರ್ ಹೆಂಗೆ ಜಾಸ್ತಿ ಆಗ್ತದೋ ರೆಸಿಸ್ಟೆನ್ಸ್ ಹಂಗೆ ಜಾಸ್ತಿ ಆಗ್ತತಿ, ಕರೆಂಟು ಸ್ಲೋ ಆಗಿ ಪಾಸ್ ಆಗ್ತತಿ. ಟೆಂಪರೇಚರ್ ಹೆಂಗೆ ಕಡಿಮೆ ಇರ್ತದೋ ಹಂಗೆ ರೆಸಿಸ್ಟೆನ್ಸ್ ಕಮ್ಮಿ ಇರ್ತತಿ, ಹಂಗೆ ಕರೆಂಟ್ ಸಹಿತ ವಸ್ತುಗಳಲ್ಲಿ ಫಾಸ್ಟಾಗಿ ಪಾಸ್ ಆಗ್ತದೆ. ಅರ್ಥ ಆಗುತ್ತೆ? ಇನ್ನು ಒಂದು ವಸ್ತು, ಒಂದು ವೈರ್ ಇದೆ, ಇದು ಬರೀ 100 ಮೀಟರ್ ಇದೆ ಅಂತ ತಿಳ್ಕೊಳ್ಳೋಣ. ಇನ್ನೊಂದು ವೈರ್ ಇದೆ, ಇದು 200 ಮೀಟರ್ ಲೆಂತ್ ಇದೆ. ಎಷ್ಟು ಮೀಟರ್? 200 ಮೀಟರ್ ಲೆಂತ್ ಇದೆ. ಅಂದರೆ ಲೆಂತಲ್ಲಿ ಡಿಫ್ರೆನ್ಸ್ ಆಗಿದೆ. ಇದು ಲೆಂತ್ ಕಡಿಮೆ ಇರೋದರಿಂದ, ವೈರ್ ಸಣ್ಣದಿರೋದ್ರಿಂದ, ಚಿಕ್ಕದಿರೋದರಿಂದ ಕರೆಂಟು ಫಾಸ್ಟಾಗಿ ಮೂವ್ ಆಗ್ತತಿ. ಅಂದರೆ ರೆಸಿಸ್ಟೆನ್ಸ್ ಏನಾಗಿದೆ? ಕಡಿಮೆಯಾಗಿದೆ. ಲೆಂತ್ ಹೆಂಗೆ ಜಾಸ್ತಿ ಆಗ್ತಾ ಹೋಗ್ತದೋ ಹಂಗೆ ಅದರ ರೆಸಿಸ್ಟೆನ್ಸ್ ಸಹಿತ ಜಾಸ್ತಿ ಆಗ್ತದೆ. ಅಂದ್ರೆ ಕರೆಂಟ್ ಏನಾಗ್ತತಿ? ಸ್ಲೋ ಆಗಿ ಪಾಸ್ ಆಗ್ತತಿ. ಹಿಂಗೆ ಒಂದು ವೈರ್ನಾಗ ಕರೆಂಟು ಪಾಸ್ ಆಗುವಂಥ ಸ್ಪೀಡು ಅನೇಕ ಫ್ಯಾಕ್ಟ್ರಿ ಮೇಲೆ ಡಿಪೆಂಡ್ ಇದೆ. ಅದರ ಮೆಲ್ಟಿಂಗ್ ಪಾಯಿಂಟ್ ಮೇಲೆ ಡಿಪೆಂಡ್ ಇದೆ, ಅದರ ಬಿಸಿ ಎಷ್ಟು ತಾಪವನ್ನು ಹೊಂದಿದೆ ವೈರ್ನ ಅದ್ರ ಮೇಲೆ ಡಿಪೆಂಡ್ ಇದೆ. ಇನ್ನು ಜೊತೆಗೆ ಯಾವುದು ಆ ಒಂದು ವಸ್ತುವಿನ ಉದ್ದದ ಮೇಲೆ ಸಹಿತ ಏನಾಗಿದೆ? ಡಿಪೆಂಡ್ ಇದೆ ಅಂತ ನೋಡ್ತೀವಿ. ಹಿಂಗೆ ಅನೇಕ ಅಂಶಗಳ ಮೇಲೆ ಆ ಒಂದು ವಸ್ತುವಿನ ರೆಸಿಸ್ಟೆನ್ಸ್ ಅನ್ನೋದು ಡಿಪೆಂಡ್ ಆಗಿದೆ. ಬಟ್ ಅವನೇನಂತಾನೆ ಡಿಪೆಂಡೇ ಇಲ್ಲ ಅಂತ ಹೇಳ್ತಾನೆ ನಮಗೆ.
ಏನಿಲ್ಲ ಅಂತಾನೆ, ಗುಣಧರ್ಮ ಮತ್ತು ತಾಪಮಾನಗಳ ಮೇಲೆ ಡಿಪೆಂಡ್ ಇಲ್ಲ ಅಂತಾನೆ. ಇದು 100% ರಾಂಗ್ ಆಗಿರುವಂಥ ಸ್ಟೇಟ್ಮೆಂಟ್. ಏನಾಗಿದೆ? ಡಿಪೆಂಡ್ ಆಗಿದೆ, ಅವಲಂಬಿತವಾಗಿದೆ. ರೋಧಕತೆಯು ಒಂದು ವಸ್ತುವಿನ ದ್ರವ್ಯದ ಗುಣಾತ್ಮಕ ಲಕ್ಷಣವಾಗಿದೆ. ಹೌದು, ಗುಣಾತ್ಮಕ ಲಕ್ಷಣ ಮೀನಿಂಗ್ ಅಂದರೆ ಒಂದು ಬೇಸಿಕ್ ಪ್ರಾಪರ್ಟಿ. ಅದು ಒಂದು ಮೆಟಲ್ ಅಂದಮೇಲೆ, ಒಂದು ತಂತಿ ಅಂದಮೇಲೆ ಅದಕ್ಕೇನಾಗಿರಬೇಕು? ಡೆಫಿನೆಟ್ಲಿ ಒಂದು ಪ್ರಾಪರ್ಟಿ ಇದ್ದೇ ಇರ್ತದೆ. ಒಂದು ರೋಧಕ ಇರಲೇಬೇಕು ಅಂತ ನೋಡ್ತೀವಿ. ಅದು ಕಮ್ಮಿ ಆದರೆ ಇರ್ಬೋದು, ಜಾಸ್ತಿ ಆದರೆ ಇರ್ಬೋದು. ರೆಸಿಸ್ಟೆನ್ಸ್ ಅನ್ನೋದು ಮಿನಿಮಮ್ ರೆಸಿಸ್ಟೆನ್ಸ್ ಇದ್ದೇ ಇರ್ತದೆ ಅಂತ ನೋಡ್ತೀವಿ. ಇನ್ನು ಮಿನಿಮಮ್ ರೆಸಿಸ್ಟೆನ್ಸ್ ಇರದೇ ಇರುವಂಥ ವಸ್ತುಗಳು ನಾವು ಸೂಪರ್ ಕಂಡಕ್ಟಿವಿಟಿ ಅಂತ ಕರಿತೀವಿ. ಅಲ್ಲಿ ಕರೆಂಟ್ ಇನ್ಫಿನಿಟಿ, ಒಟ್ಟು ಕರೆಂಟ್ ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅಷ್ಟೊಂದು ಸ್ಪೀಡಾಗಿ ಮುಂದಕ್ಕೆ ಮೂವ್ ಆಗ್ತದೆ. ಬಟ್ ಸಾಮಾನ್ಯವಾಗಿ ಪ್ರತಿಯೊಂದಕ್ಕೊಂದು ರೋಧ ಅಂತ ಇದ್ದೇ ಇರ್ತದೆ. ಹಾಗಾಗಿ ಇಲ್ಲಿ ಸ್ಟೇಟ್ಮೆಂಟ್ 1 ಅನ್ನೋದು ತಪ್ಪಾಗಿರುವಂಥ ಸ್ಟೇಟ್ಮೆಂಟು, ಸ್ಟೇಟ್ಮೆಂಟ್ 2 ಅನ್ನೋದು ಏನಾಗಿದೆ? ಸರಿಯಾಗಿದೆ. ಈ ಒಂದು ಕಾನ್ಸೆಪ್ಟಲ್ಲಿ ನೀವು ರೆಸಿಸ್ಟೆನ್ಸ್ ಅಂದರೆ ಏನಂತ ತಿಳ್ಕೊಂಡ್ರಿ, ಜೊತೆಗೆ ರೆಸಿಸ್ಟೆನ್ಸ್ ಎದ್ರ ಮೇಲೆ ಡಿಪೆಂಡ್ ಆಗ್ತದೆ ಅನ್ನೋ ಅಂಶಗಳು ಸಹಿತ ನಾವು ತಿಳ್ಕೊಂಡ್ಬಿಟ್ಟಿವಿ. ಆಯಿತು, ಹೇಳಿಕೆ ಸರಿಯಾಗಿದೆ ಯಾವುದು ಅಂತ ಕೇಳ್ತಾನೆ. ಮತ್ತೆ ಸರಿಯಾಗಿದ್ದನ್ನು ಕೇಳಬೇಕು. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿದ್ದು, ಹೇಳಿಕೆ 2 ಹೇಳಿಕೆ 2ರ ಸರಿಯಾದ ವಿವರಣೆ ಆಗಿದೆ. ಫಸ್ಟ್ ಬೇಡ ಒಂದೇ ತಪ್ಪಾಗಿದೆ, ಇಲ್ಲಿ 2 ಸರಿಯಾಗಿದೆ ಅಂತ ಕೊಡ್ತಾರೆ, ಮುಂದೆ ನಾವು ಓದೋದೇ ಬೇಡ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿದೆ, ಬೇಡ. ಹೇಳಿಕೆ 1 ಸರಿಯಾಗಿದೆ ಮತ್ತು ಹೇಳಿಕೆ 2 ತಪ್ಪಾಗಿದೆ. ಅವ ಅಣ್ಣ ಉಲ್ಟಾ ಕೊಟ್ಟನ, 1 ಸರಿ ಅಂತನ, ಇಲ್ಲ ಇದು ತಪ್ಪಾಗಿದೆ. ಹೇಳಿಕೆ 1 ತಪ್ಪಾಗಿದೆ ಮತ್ತು ಹೇಳಿಕೆ 2 ಸರಿಯಾಗಿದೆ, ಕರೆಕ್ಟ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ರಾಂಗ್, ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ರೈಟ್, ಬಿಕಾಸ್ ರೆಸಿಸ್ಟೆನ್ಸ್ ಈಸ್ ಡೆಫಿನೆಟ್ಲಿ depends on some other external factors like temperature, length, and what is the melting point. ಬೇರೆ ಬೇರೆ ಅಂಶಗಳ ಮೇಲೆ ಸಹಿತ ಡಿಪೆಂಡ್ ಆಗಿದೆ. ಹಾಗಾಗಿ ಸ್ಟೇಟ್ಮೆಂಟ್ 1 ಅನ್ನೋದು 100% ರಾಂಗ್ ಆಗ್ತದೆ. ಅವಲಂಬಿತವಾಗಿರುವುದಿಲ್ಲ, ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್, ಇಂಡಿಪೆಂಡೆಂಟ್ ಆಫ್ ಮೆಲ್ಟಿಂಗ್ ಪಾಯಿಂಟ್, ಇಂಡಿಪೆಂಡೆಂಟ್ ಆಫ್ ಲೆಂತ್ ಅಂತ ಕೊಡ್ತಾನೆ. ಇಲ್ಲ, ಡೆಫಿನೆಟ್ಲಿ ದೇ ಆರ್ ಡಿಪೆಂಡ್ ಆನ್ ದೋಸ್ ಥಿಂಗ್ಸ್. ಸೊ ನೆನ್ಪಿಟ್ಕೋಬೇಕು ನಾವಿಲ್ಲಿ. ತಪ್ಪಾಗಿದೆ, ಯಾವ್ದು ತಪ್ಪಾಗಿದೆ? 1 ತಪ್ಪಾಗಿದೆ, 2 ಮಾತ್ರ ಸರಿಯಾಗಿದೆ. ಇದು ಸ್ವಲ್ಪ ನನಗೆ ಸಿಕ್ಕಿರುವಂಥ ಪೇಪರ್ ಸ್ವಲ್ಪ ಯಾಕೋ ಪ್ರಿಂಟ್ ಸರಿಯಾಗಿರಲಿಲ್ಲ, ಸ್ವಲ್ಪ ನಾನು ಓದ್ತೀನಿ, ಕರೆಕ್ಟಾಗಿ ಕೇಳ್ರಿ. ಓರ್ವ ವ್ಯಕ್ತಿಯು ಹೆಚ್ಚಿದ ಜಾಗೃತ ಸ್ಥಿತಿ, ಕಣ್ಣುಗುಡ್ಡೆಗಳ ಹೊರಸೂಸುವಿಕೆ, ಕೂದಲು ನಿಮುರುವಿಕೆ, ಬೆವರುವಿಕೆ ಇತ್ಯಾದಿ ಲಕ್ಷಣಗಳನ್ನು ಪ್ರದರ್ಶಿಸುತ್ತಾನೆ. ಇವುಗಳ ತುರ್ತು ಸನ್ನಿವೇಶದಲ್ಲಿ ಉಂಟಾಗುವುದಾಗಿದ್ದು, ಇದಕ್ಕೆ ಕಾರಣವಾದ ರಸದೂತಗಳೆಂದರೆ. ಸೊ ಇಂಗ್ಲೀಷಲ್ಲಿ ಸ್ವಲ್ಪ ಪದಗಳು ನಾನು ಅರ್ಥ ಮಾಡಿಸ್ತೀನಿ. ಸೊ ಹೆಚ್ಚಿದ ಜಾಗೃತ ಅಂದರೆ ಅಲರ್ಟ್ ಆಗಿರೋದು ಅಂತ ಕೊಡ್ತೀವಿ. ಏನಾಗಿರೋದು? ಅಲರ್ಟ್ ಆಗಿರೋದು. ಇನ್ನು ಕಣ್ಣುಗುಡ್ಡೆಗಳು ಹೊರಸೂಸೋದು ಕಾಮನ್ ಆಗಿ ಗೊತ್ತು. ಕೂದಲು ನಿಮುರುವಿಕೆ, ದಟ್ ಇಸ್ ಗೂಸ್ ಬಂಪ್ಸ್ ಅಂತ ಕರಿತೀವಿ. ಇನ್ನು ಬೆವರುವಿಕೆ, ಸ್ವೆಟ್ಟಿಂಗ್ ಅಂತ ಕರಿತೀವಿ. ಮತ್ತು ತುರ್ತು ಪರಿಸ್ಥಿತಿ, ಎಮರ್ಜೆನ್ಸಿ ಸನ್ನಿವೇಶ, ಎಮರ್ಜೆನ್ಸಿ ಸಿಚುವೇಶನ್ಸ್ ಅಂತ ನೋಡ್ತೀವಿ. ಇಲ್ಲಿ ರಸದೂತ ಅಂದರೆ ಹಾರ್ಮೋನ್. ಸೊ ನೋಡ್ತಾ ಹೋದಷ್ಟು ನಿಮಗೆ ಸ್ವಲ್ಪ ಐಡಿಯಾ ಬರ್ತಾ ಇದೆ. ಏನು ಐಡಿಯಾ ಬರ್ತಾ ಅಂದ್ರೆ, ಇದೇನೋ ಒಂದು ಹಾರ್ಮೋನ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ. ಯಾವ ಹಾರ್ಮೋನ್ ಅಂದರೆ ಒಂದು ವರ್ಡ್ ಕೊಡ್ತಾನೆ ನಿಮಗೆ, ತುರ್ತು ಸನ್ನಿವೇಶಗಳಲ್ಲಿ, ಎಮರ್ಜೆನ್ಸಿ ಸಿಚುವೇಶನ್ಸಲ್ಲಿ ಮಾತ್ರ ಬಿಡುಗಡೆ ಆಗ್ತದೆ ಅಂತ ಕೊಡ್ತಾನೆ. ಐಡಿಯಾ ಬರ್ತೈತಿ. ಇಂಥ ಕ್ವಶನ್ಗೆ ಟೈಮ್ ವೇಸ್ಟ್ ಮಾಡಬಾರ್ದು, ಪಟ್ ಅಂತ ಹಾಕಿ ಹೋಗ್ಬೇಕಾಗ್ತದೆ. ಏನು ಸರ್ ಹಂಗಂತೀರಿ? ಗೊತ್ತೇ ಇಲ್ಲ ನಮ್ಗಂತ ನೀವು ಅಂತೀರಿ. ನೋಡ್ರಿ, ಎಮರ್ಜೆನ್ಸಿ ಸನ್ನಿವೇಶದಲ್ಲಿ ಬಿಡುಗಡೆ ಆಗುವಂಥ ಹಾರ್ಮೋನೇ ಅಡ್ರಿನಲೀನ್ ಹಾರ್ಮೋನ್. ಯಾವುದು? ಅಡ್ರಿನಲೀನ್ ಹಾರ್ಮೋನ್. ನೋಡ್ರಿ, ಬಾಡಿಯಲ್ಲಿ ಒಂದು ಗ್ರಂಥಿ ಇದೆ, ಅದರ ಹೆಸರೇ ಅಡ್ರಿನಲೀನ್ ಗ್ರಂಥಿ ಅಥವಾ ಅಡ್ರಿನಲ್ ಗ್ರಂಥಿ ಅಂತ ಕರಿತೀವಿ. ಅಡ್ರಿನಲ್ ಗ್ಲ್ಯಾಂಡ್. ಇದು ಎಲ್ಲಿದೆ ಅಂದ್ರೆ, ಕಿಡ್ನಿ ಐತಲ್ಲ, ಕಿಡ್ನಿಯ ಮೇಲ್ಭಾಗದಲ್ಲಿ 2 ಕಿಡ್ನಿಗಳ ಮೇಲೆ 2 ಗ್ರಂಥಿಗಳು ನಮಗೆ ಕಂಡು ಬರ್ತವೆ. ಈ ಗ್ರಂಥಿ ಹೆಸರೇ ಇಲ್ಲದವಲ್ಲ, ಟ್ರಯಾಂಗಲ್ ಶೇಪ್ಲಿರುವಂಥ ಗ್ರಂಥಿ ಅಡ್ರಿನಲ್ ಗ್ಲ್ಯಾಂಡ್. ಈ ಗ್ರಂಥಿಯಿಂದ ಒಂದು ಹಾರ್ಮೋನ್ ಬಿಡುಗಡೆ ಆಗ್ತದೆ, ಅದೇ ಅಡ್ರಿನಲೀನ್ ಎಂಬ ಹಾರ್ಮೋನ್. ಮತ್ತು ನಾರ್ ಅಡ್ರಿನಲೀನ್ ಎಂಬ ಹಾರ್ಮೋನ್ ಸಹಿತ ಬಿಡುಗಡೆ ಆಗ್ತದೆ. ಈಗ ಮತ್ತೊಂದು ಹೆಸರಲ್ಲಿ ಎಫಿನೆಫ್ರಿನ್ ಮತ್ತು ನಾರ್ ಎಫಿನೆಫ್ರಿನ್ ಅಂತಲೂ ಕರಿತೀವಿ. ಅನ್ನದರ್ ವರ್ಡ್ ಇದು, ಸೇಮ್ ಸಿಮಿಲರ್ ವರ್ಡ್ಸ್. ಅಡ್ರಿನಲೀನ್ ಹಾರ್ಮೋನ್ಗೆ ಎಫಿನೆಫ್ರಿನ್ ಹಾರ್ಮೋನ್, ನಾರ್ ಅಡ್ರಿನಲೀನ್ ಹಾರ್ಮೋನ್ಗೆ ನಾರ್ ಎಫಿನೆಫ್ರಿನ್ ಹಾರ್ಮೋನ್ ಅಂತ ಕರಿತೀವಿ. 2 ಸಹಿತ ಸೇಮ್ ಮೀನಿಂಗ್ಗೆ. ನೋಡಿರಿ, ಈ ಹಾರ್ಮೋನು ಯಾವಾಗಲೂ ನಮ್ಮ ಜೊತೆ ಬಿಡುಗಡೆ ಆಗಿರಲ್ಲ, ತುರ್ತು ಪರಿಸ್ಥಿತಿಗಳಲ್ಲಿ ಮಾತ್ರ ಬಿಡುಗಡೆ ಆಗ್ತತಿ. ಸರ್ ಏನು ಸರ್ ಎಮರ್ಜೆನ್ಸಿ ಸಿಚುವೇಶನ್ಸ್ ಏನಿರ್ತದೆ? ಸಡನ್ನಾಗಿ ಹಾವು ನೋಡ್ತೀವಿ. ಹಾವು ನೋಡಿದ ತಕ್ಷಣ ಬಾ ಹೋಗ್ತೇನೆ, ಸುಮ್ಮ ಹೋಗು, ನನ್ನ ಮುಂದೆ ಯಾಕೆ ಬಂದಿ ಅಂತ ಭಾರಿ ವೀರ ಶೂರನಂತೆ ನಿಂತು ಬಿಟ್ರಿ ಅಂತಂದ್ರೆ ಅರ್ಥ ನಿಮ್ಮಲ್ಲಿ ಭಾಳ ಧೈರ್ಯ ಅದಂತಲ್ಲ, ನಿಮ್ಮ ಬಾಡ್ಯಾಗ, ನಿಮ್ಮ ಮೈಯಾಗ ಹಾರ್ಮೋನ್ ರಿಲೀಸ್ ಆಗಿಲ್ಲ ಅಂತ ಅರ್ಥ. ಹಾರ್ಮೋನ್ ರಿಲೀಸ್ ಆದ್ರೆ ಪಟ್
ಪಟ್ಟಂತ ಹಾವಕ್ಕಿಂತ ಮೊದಲು ಅದು ಹಾರಿ ಬಿಡ್ತೀನಿ ನಿನ್ನಲ್ಲಿ. ಯಾವಾಗ ನಿನಗೆ ಹೆದರಿಕೆ ಆಗ್ತದೋ, ಯಾವಾಗ ನಿನಗೆ ಭಯ ಬೀಡಿತನ ಆಗ್ತೇವೋ ಅವಾಗ ಅರ್ಥ ಮಾಡ್ಕೋಬೇಕು, ನಮ್ಮ ಬಾಡಿಯಲ್ಲಿ ಸಡನ್ ಆಗಿ ಏನಾಗ್ತವೆ, ಹಾರ್ಮೋನ್ಸ್ ಎಲ್ಲ ರಿಲೀಸ್ ಆಗ್ತವೆ. ಹಾರ್ಮೋನ್ ರಿಲೀಸ್ ಆದಾಗ ಮಾತ್ರ ನಮ್ಗೆ ಬಾಡಿ ಏನಾಗ್ತದೆ ಇರ್ತದೆ. ನೋಡ್ರಿ, ನಾವು ಯಾರ ಮನೆಯಲ್ಲಿ ಯಾರೋ ಮಕ್ಕಳು ಅಥವಾ ಯಾರೋ ಬಂದ್ರೆ ಅಂದ್ರೆ ಡೋರ್ ಹತ್ತು ನಿಲ್ಕೊಬಿಟ್ಟು ಸಡನ್ನಾಗಿ ಹಾ ಅಂತ ದೇವ್ಗೆ ಕೂಗ್ದಂಗೆ ಕೂಗ್ಬಿಡ್ತೀವಿ. ಅವು ಸಡನ್ನಾಗಿ ಅಂಜ್ಬಿಡ್ತಾವೆ, ಮೈಯೆಲ್ಲ ಜಲ್ ಅಂತವ್ರಿಗೆ. ಅರ್ಥ ಮಾಡ್ಕೋಬೇಕು, ಅವಾಗ ಅವ್ರ ಬಾಡಿಯಲ್ಲಿ ಯಾವ ಹಾರ್ಮೋನ್ ರಿಲೀಸ್ ಆಗ್ತದೆ, ಅಡ್ರಿನಲಿನ್ ಎಂಬ ಹಾರ್ಮೋನ್ ರಿಲೀಸ್ ಆಗ್ತದೆ. ಬರೀ ಭಯ ಅಂತ ಅಷ್ಟಲ್ಲ, ದುಃಖ, ಸಂತೋಷ, ಆಶ್ಚರ್ಯ, ಅದ್ಭುತ ಇಂಥವೇನಾದ್ರು ನಿಮಗೆ ಫೀಲ್ ಆಗ್ತಾ ಇತ್ತು ಅಂತಂದರೆ ಡೆಫಿನೆಟ್ ನಿಮ್ಮ ಬಾಡಿಯಲ್ಲಿ ಹಾರ್ಮೋನ್ ರಿಲೀಸ್ ಆಗ್ತವೆ. ಯಾವ ಹಾರ್ಮೋನ್ ಅದು? ಅಡ್ರಿನಲಿನ್ ಹಾರ್ಮೋನ್. ಎಂದೂ ನೋಡಲಾರ್ದ ವ್ಯಕ್ತಿ ತಾಜ್ ಮಹಲ್ ಮುಂದೆ ನಿಂತು ಹೋಗಿ ವಾವ್ ವಾಟ್ ಎ ಬ್ಯೂಟಿಫುಲ್ ಸ್ಟ್ರಕ್ಚರ್ ಅಂತ ನೀವು ಅಂದಿಲ್ಲ, ನಿಮ್ಗೆ ಏನೂ ಅದು ರೋಮಾಂಚನ ಅನಿಸ್ಲಿಲ್ಲ ಅಂತಂದ್ರೆ ಅರ್ಥ ನಿಮ್ಗೆ ಖುಷಿಯಾಗಿಲ್ಲ ಅಂತಲ್ಲ, ಖುಷಿಯಾಗಿದೆ, ಬಟ್ ಬ್ಯಾಡ್ ಲಕ್ ನಿಮ್ಮ ಬಾಡಿಯಲ್ಲಿ ಈ ಹಾರ್ಮೋನ್ ರಿಲೀಸ್ ಆಗಿಲ್ಲ ಅಂತ ಅರ್ಥ. ಕಷ್ಟಪಟ್ಟು ಎಕ್ಸಾಮ್ ಬರೆದಿರ್ತೀರಿ, ಹಗಲು ರಾತ್ರಿ ದುಡಿದು ಕಣ್ಣ ಎಣ್ಣೆ ಹಾಕೊಂಡು ಓದಿ ರಿಸಲ್ಟ್ ಬರೋ ದಿನ ಸಿಸ್ಟಮ್ ಮುಂದ್ಗಡೆ ಕುಂತು PDF ಫೈಲ್ ಓಪನ್ ಮಾಡಿ ನಿಮ್ಮ ಹೆಸರು ಕಾಣಿಸಿದಾಗ ನೀವು ಡ್ಯಾನ್ಸ್ ಮಾಡಲಿಲ್ಲ, ಸಡನ್ನಾಗಿ ಮನೆಗೆ ಫೋನ್ ಹಚ್ಚಿ ಇನ್ಫಾರ್ಮೇಷನ್ ಮಾಡಿಲ್ಲ ನೀವು ಅಂತಂದ್ರೆ ಅರ್ಥ ನಿಮ್ಮ ಬಾಡಿಯಲ್ಲಿ ಹಾರ್ಮೋನ್ ರಿಲೀಸ್ ಆಗಿಲ್ಲ ಅಂತ ಅರ್ಥ. ಯಾವಾಗ ರಿಲೀಸ್ ಆಗ್ತದೆ ಅವಾಗ ನಮಗೆ ಬಹಳ ಖುಷಿ ಆಗ್ತದೆ. ಆಶ್ಚರ್ಯ, ಅದ್ಭುತ, ಹೆದರಿಕೆ ಅಂತ ಕರಿತೀವಿ. ಮತ್ತೊಂದು ಎಕ್ಸಾಮ್ದಲ್ಲಿ ಕೇಳಿದ್ದ, ಇದನ್ನು ಫೈಟ್ ಆ್ಯಂಡ್ ಫ್ಲೈಟ್ ಹಾರ್ಮೋನ್ ಅಂತ ಕರಿತೀವಿ. ಜಗಳ ಆಡೋಕ್ಕೆ ಇದೇ ಬೇಕು, ಜಗಳ ನೋಡಿ ಹೆದರಿ ಓಡಿ ಹೋಗಕ್ಕೆ ಇದೇ ಹಾರ್ಮೋನ್ ಬೇಕು ನಮಗೆ. ಫೈಟ್ ಆ್ಯಂಡ್ ಫ್ಲೈಟ್ ಹಾರ್ಮೋನ್ ಯಾವುದು? ಅಡ್ರಿನಲಿನ್ ಹಾರ್ಮೋನ್ ಅದಲ್ಲ. ಸೊ ಭಯ ಆಗಬೇಕಾದ್ರೆ ಇದೆ, ಭಯ ಆಗಬಾರ್ದು ಅನ್ಸೈತೆ ಇದೆ ನಮಗೆ ಹಾರ್ಮೋನ್ ರಿಲೀಸ್ ಆಗ್ತದೆ. ಸೊ ಸರಿಯಾಗಿರುವಂಥ ಉತ್ತರ ಅಡ್ರಿನಲಿನ್ ಅಂತ ನೋಡ್ತೀವಿ. ತುರ್ತು ಪರಿಸ್ಥಿತಿಗಳಲ್ಲಿ ಮಾತ್ರ ಈ ಹಾರ್ಮೋನ್ ಏನಾಗ್ತದೆ, ನಮಗೆ ಬಿಡುಗಡೆ ಆಗ್ತದೆ. ಇದೇ ಕೆಲವೊಮ್ಮೆ ನಮಗೆ ಬಾಡಿ ಫ್ಲೂಯಿಡಿಟಿ ಮೇಂಟೈನ್ ಮಾಡ್ತದೆ, ದೇಹದ ಇತರ ದ್ರವ ಪದಾರ್ಥಗಳು ನಮಗೆ ಬಿಡುಗಡೆ ಮಾಡ್ತದೆ ಅಂತ ಅರ್ಥ ನೋಡ್ತೀವಿ. ಸೊ ನಾ ಆಕ್ಸಿಟೋಸಿನ್ ಮತ್ತು ವ್ಯಾಸಿಪ್ರೋಸಿನ್ ಕೇಳೋದು ನೋಡ್ಕೊಳ್ಳೋಣ. ಆಕ್ಸಿಟೋಸಿನನ್ನು ನಾವು ಲವ್ ಹಾರ್ಮೋನ್ ಅಂತ ಕರಿತೀವಿ, ಬಾಂಧವ್ಯದ ಹಾರ್ಮೋನ್, ಬಾಂಡಿಂಗ್ ಹಾರ್ಮೋನ್ ಅಂತ ಕರಿತೀವಿ. ತಂದೆ ತಾಯಿಗಳ ಮೇಲೆ, ಸ್ನೇಹಿತರ ಮೇಲೆ, ಅಣ್ಣ ತಮ್ಮಂದಿರ ಮೇಲೆ, ಯಾವುದೋ ವ್ಯಕ್ತಿ ಮೇಲೆ ನಿನಗೆ ಪ್ರೀತಿ ಉಂಟಾಗಬೇಕಾದ್ರೆ, ಅವ್ರ ಜೊತೆ ಒಂದು ಬಾಂಡಿಂಗ್ ಉಂಟಾಗಬೇಕಾದ ಕಾರಣ ಆಕ್ಸಿಟೋಸಿನ್ ಹಾರ್ಮೋನ್. ಇನ್ನು ವ್ಯಾಸೋಪ್ರೋಸಿನ್ ಅನ್ನೋದು ADH ಹಾರ್ಮೋನ್ ಅಂತ ಕರಿತೀವಿ, ಆ್ಯಂಟಿ ಡೈಯೂರೆಟಿಕ್ ಹಾರ್ಮೋನ್. ಇದು ನಮ್ಗೆ ಮೂತ್ರವನ್ನು ಕಂಟ್ರೋಲ್ ಮಾಡುವಂಥ ಒಂದು ಹಾರ್ಮೋನ್ ಅಂತ ನೋಡ್ತೀವಿ. ಇನ್ನು ಈಸ್ಟ್ರೋಜನ್, ಪ್ರೊಜೆಸ್ಟೆರಾನ್ ಗೊತ್ತು. ಈಸ್ಟ್ರೋಜನ್ ಗಂಡು ಮಕ್ಕಳ ಒಂದು ಹಾರ್ಮೋನ್, ಗಂಡು ಮಕ್ಕಳ ಲಕ್ಷಣಗಳು ಬರಬೇಕಾದ ಕಾರಣ ಇದೆ ಹಾರ್ಮೋನು. ಇನ್ನು ಪ್ರೊಜೆಸ್ಟೆರಾನ್ ಹೆಣ್ಮಕ್ಕಳಿಗೆ ಲಕ್ಷಣ, ಹೆಂಗಸಿನ ಲಕ್ಷಣ ಬರಬೇಕಾದ ಕಾರಣ ಆಗ್ತದೆ. ಇನ್ನು ಇನ್ಸುಲಿನ್ ಅಂತ ಗೊತ್ತು, ಪ್ಯಾಂಕ್ರಿಯಾಸಿಂದ ರಿಲೀಸ್ ಆಗ್ತದೆ. ಇದು ನಮಗೆ ಬಾಡಿಯಲ್ಲಿರುವಂಥ ಗ್ಲೂಕೋಸ್ ಲೆವೆಲನ್ನು ಕಂಟ್ರೋಲ್ ಮಾಡುವಂಥ ಒಂದು ಹಾರ್ಮೋನ್. ಇನ್ನು ಗ್ಲೂಕೋಗಾನ್ ಅಂತ ಒಂದು ಹಾರ್ಮೋನ್ ಇದೆ, ಇದು ಆಲ್ಫಾ ಸೆಲ್ಲಿಂದ, ಪ್ಯಾಂಕ್ರಿಯಾಸಿಂದ ಆಲ್ಫಾ ಸೆಲ್ಲಿಂದ ರಿಲೀಸ್ ಆಗ್ತದೆ. ಇದು ನಮಗೆ ಏನು ಗ್ಲೈಕೋಜನನ್ನು ತಿರ್ಗಾ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡೋಕ್ಕೆ ನಮಗೆ ಸಹಾಯ ಮಾಡ್ತದೆ. ಒಟ್ಟು ಹಾರ್ಮೋನ್ಗಳು ಅನ್ನೋ ಒಂದು ಟಾಪಿಕ್ ಮೇಲೆ ಸಹಿತ ಕ್ವಶನ್ ಡೆಫಿನೆಟ್ಲಿ ಬರ್ತದೆ. ಪ್ರತಿಯೊಂದು ಗ್ರಂಥಿ ಮತ್ತು ಹಾರ್ಮೋನ್ಗಳ ಮೇಲೆ 3 ಕ್ವಶನ್ ನೆನ್ಪಿಟ್ಕೊಂಡ್ಬಿಟ್ರೆ ಇಡೀ ಎಕ್ಸಾಮ್ ಪಾಸ್ ಆಗ್ಬೋದು. ಒಂದು, ಆ ಗ್ರಂಥಿ ಯಾವ ಭಾಗದಲ್ಲಿದೆ, ಬಾಡಿಯಲ್ಲಿ ಯಾವ ಪ್ಲೇಸಲ್ಲಿದೆ ಅಂತ ಕೇಳ್ತಾನೆ. ಆ ಗ್ರಂಥಿಯಿಂದ ರಿಲೀಸ್ ಆಗುವಂಥ ಹಾರ್ಮೋನ್ ಹೆಸರೇನು ಅಂತ ಕೇಳ್ತಾನೆ. ಮತ್ತು ಈ ಹಾರ್ಮೋನ್ನ ಫಂಕ್ಷನ್ ಏನು, ಈ ರಿಲೀಸ್ ಆಗಿರುವಂಥ ಹಾರ್ಮೋನ್ ಏನು ಕೆಲಸ ಮಾಡ್ತದೆ, 3 ನೆನ್ಪಿಟ್ಕೊಂಡ್ಬಿಟ್ರೆ ಆರಾಮೆಲ್ಲ ಎಕ್ಸಾಮ್ ನೀವು ಪಾಸ್ ಆಗ್ಬೋದು. ಸೊ ರೈಟ್ ಆನ್ಸರ್ ಈಸ್ ಅಡ್ರಿನಲ್ ಮತ್ತು ನಾರ್ ಅಡ್ರಿನಲ್ ಅಂತ ನಾವು ಕರಿತೀವಿ. ನೋಡಿ, ಹೊಂದಿಸಿ ಬರೀರಿ. ಇಂಥವು ಒಟ್ಟು ಟೈಮ್ ವೇಸ್ಟ್ ಮಾಡ್ಕೋಬಾರ್ದು. ಒಂದು ಸಣ್ಣ ಕ್ಲೂ ಸಿಗ್ತಾ ಪಟ್ ಅಂತ ಹೋಗ್ಬೇಕಲ್ಲಿಂದ ನಾವು. ಯಾಕಂದರೆ ಮುಂದೆ ಹೇಳಿನಲ್ಲ 90 ಮಿನಿಟ್ಸಲ್ಲಿ ನೀವು 100 ಕ್ವಶನ್ ಸಾಲ್ವ್ ಮಾಡೋಕೆ ಹೋಗ್ತೀರಿ. ಅದರೊಳಗೆ ಅಟ್ಲೀಸ್ಟ್ ಒಂದು 5 ರಿಂದ 6 ಕ್ವಶನ್ ಬಬ್ಲಿಂಗ್ ತೆಗೆಕ್ಕೆ ಹೋದ್ರೆ ಸಹಿತ ನಿಮಗೆ ಸರಿಯಾಗಿ ಸಿಕ್ಕಿದ್ದು 80 ನಿಮಿಷನೇ. ನೀವು ಅನ್ಕೋಬಾರ್ದು 90 ನಿಮಿಷ ಅಲ್ಲ, 100 ಕ್ವಶನ್ಗೆ ನಿಮ್ಗೆ ಸಿಗೋದು 80 ನಿಮಿಷನೇ. 100 ಕ್ವಶನ್ಗೆ 100 ಹಿಂಗೆ ಬಬ್ಲಿಂಗ್ ಮಾಡೋಕೆ ನಿಮ್ಗೆ ಆರಾಮಾಗಿ ಏನಿಲ್ಲ ಅಂದ್ರೆ 10 ನಿಮಿಷ ಟೈಮ್ ಹೋಗ್ತದೆ. ಹಿಂಗೆ ಸರಾಗಿ ಎಲ್ಲಕ್ಕೆ 100ಕ್ಕೆ 100 ಬಬ್ಲಿಂಗ್ ಮಾಡೋಕೆ 10 ನಿಮಿಷ ಟೈಮ್ ಹೋಗ್ತದೆ. ಯಾಕಂದರೆ ಹಿಂಗೆ ನಾವು ಮಾಡಿದಷ್ಟು ಈಸಿ ಇರಲ್ಲ. ಅಲ್ಲಿ ಕರೆಕ್ಟಾಗಿ ಸ್ವಲ್ಪ ಆ ಕಡೆ ಹೋಗ್ಬಾರ್ದು, ಒಳಗೆ ಕಮ್ಮಿ ಆಗಬಾರ್ದು, ಭಾರಿ ಕೇರ್ಫುಲ್ಲಾಗಿ ಮಾಡಬೇಕಾಗ್ತದೆ. ಹಾಗಾಗಿ ನಿಮ್ಗೆ ಪ್ರಾಕ್ಟಿಕಲ್ ನೀವು ಮೆಂಟಲ್ ಥಿಂಕ್ ಮಾಡಬೇಕು. 100 ಕ್ವಶನ್ 80 ಮಿನಿಟ್ಸ್ ಟೈಮ್, 100 ಡಿವೈಡ್ ಬೈ 80 ಮಾಡಿರಿ, ಎಷ್ಟು ಸೆಕೆಂಡ್ ಸಿಗ್ತದೆ ಅಷ್ಟೇ ನಿಮಗೆ ಸಿಗುವಂಥ ಟೈಮ್. ಸೊ ಡೈರೆಕ್ಟಾಗಿ ನೋಡೋಣ. ಗೈಟರ್ ಕೇಳ್ತೀರಿ. ಗೈಟರ್ ಅನ್ನೋದು ಬಾಡಿಯಲ್ಲಿ ಅಯೋಡಿನ್ನ ಕೊರತೆಯಿಂದ ಬರುವಂಥ ಒಂದು ಸಮಸ್ಯೆ. ಕನ್ನಡದಲ್ಲಿ ಸರಳ ಗಳಗಂಡ, ಸಿಂಪಲ್ ಗೈಟರ್ ಅಂತ ಕರಿತೀವಿ. ಯಾವುದರ ಕೊರತೆಯಿಂದ ಬರ್ತದೆ? ಅಯೋಡಿನ್. ಗೊತ್ತಲ್ಲ, ಕುತ್ತಿಗೆ ಭಾಗದಲ್ಲಿ ಈ ಥೈರಾಯ್ಡ್ ಅಂತ ಒಂದು ಗ್ರಂಥಿ ಇರ್ತದೆ. ಆ ಗ್ರಂಥಿ ಆ ಅಯೋಡಿನ ಕಡಿಮೆ ಆಗ್ತಿರೋದ್ರಿಂದ ಬರ್ತಾ 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 ಊದ್ಕೊಳ್ತಾ ಬರ್ತದೆ, ಹಿಂಗೆ ಉಬ್ಬುತ್ತದೆ, ಹಿಂಗೆ ಸ್ವೆಲ್ಲಿಂಗ್ ಬಂದು ಪರ್ಮನೆಂಟ್ ಆಗಿರುವಂಥ ಒಂದು ಎಕ್ಸ್ಟ್ರಾ ಮಜಲ್ ಬೆಳೆದು ಬಿಡ್ತದೆ. ಅದನ್ನು ನಾವು ಗೈಟರ್ ಅಂತ ಕರಿತೀವಿ. ಬಟ್ ನೋಡ್ತಿರ್ಬೋದು ರೀಸೆಂಟ್ ಟೈಮಲ್ಲಿ ಗೈಟರ್ ನಾವು ನೋಡೋಕ್ಕಾಗ್ತಾ ಇಲ್ಲ.
ಯಾಕಂದ್ರೆ ನಾವೆಲ್ಲ ತಿಂತಾ ಇರೋದು ಅಯೋಡಿನ್ ಭರಿತ ಉಪ್ಪು. ಈಗ ಫ್ಯೂಚರ್ ಡೇಸಲ್ಲಿ ಯಾವುದೇ ಮಗು ಸಹಿತ ನಾವು ಗೈಟರ್ ಸಮಸ್ಯೆ ನೋಡೋಕ್ಕಾಗಲ್ಲ. ನಾವು ತಿನ್ನುವಂಥ ಸೋಡಿಯಂ ಕ್ಲೋರೈಡ್ ಜೊತೆಗೆ ಅಯೋಡಿನ್ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದೀವಿ, ನಮ್ಗಂತಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ A4 ಸಿಗ್ತಾ ನೋಡ್ರಿ. A4 ನಿಮಗೆ A4 ಇಲ್ಲಿದೆ, A3 ಇದೆ, A1 ಇದೆ, A2 ಇದೆ. ಸ್ವಲ್ಪ ಕ್ವಶನ್ ಪೇಪರ್ ಅನಲೈಸ್ ಮಾಡಿರುವಂಥ ನನ್ನಂಥ ವ್ಯಕ್ತಿ ಇದ್ರೆ ನಾನು ಡೈರೆಕ್ಟ್ ಮುಗೀತು, ನಾನು ಆಪ್ಷನ್ ಎ ಅಂತ ಹೋಗಿ ಮುಂದಿನ ಕ್ವಶನ್ ಹೋಗ್ಬಿಡ್ತೀನಿ. ನಾನು ಚಿಂತೆನೇ ಮಾಡಲ್ಲ ಬೇರೆ. ಯಾಕೆ ಚಿಂತೆ ಮಾಡಿದ್ರೆ ಬೇರೆ ಆಪ್ಷನ್ ನಿಮಗೆ ಕನ್ಫ್ಯೂಸೇ ಮಾಡಿಲ್ಲ. A4 ಸರಿ ಇದೆ, ಇದು ದೇವರಾಣಿಗೆ ಯಾರಪ್ಪ ಬಂದರೂ ಈ ಆಪ್ಷನ್ ತಪ್ಪಿಲ್ಲ ಅಂತ ನಿಮಗೆ ಕನ್ಫರ್ಮ್ ಇತ್ತಂದ್ರೆ ಮತ್ತೆ ಯಾಕೆ ಟೈಮ್ ವೇಸ್ಟ್ ಮಾಡ್ಕೋತೀರಿ, ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗದೆ. ಇದೇ ಪೇಪರ್ ಏನು ಅನಲೈಸ್ ಮಾಡುವಂಥ ಸ್ಕಿಲ್ಲು. ಅದು ಮುಂದಿನ ಏನಾರ ಕೊಡ್ಲಕ್ಕ A4 ಅದ, ಬೇರೆ ಆಪ್ಷನ್ದಾಗ ಎಲ್ಲಿ A4 ಇಲ್ಲ, ಮುಗೀತು, ಹೋಗ್ತಾ ಇರೋದು ಅಷ್ಟೇ ನಾವು. ಏನು ಸರ್ ಹೆಂಗಂತೀರಿ? ಹೌದ್ರಿ, ಪೇಪರ್ ಸಾಲ್ವ್ ಮಾಡಿದಷ್ಟು ಇಂಥ ಒಂದು ಮಂಡ್ ಧೈರ್ಯ ಬರೋಕ್ಕೆ ಶುರು ಆಗ್ತದೆ ನಿಮಗೆ ಡೆಫಿನೆಟ್ಲಿ. ಬಟ್ ಅದರ ಅನಲೈಸಿಸ್ ಐತೆ, ನಾನು ಎಲ್ಲ ಅನಲೈಸಿಸ್ ಮಾಡ್ತೀನಿ. ಬಟ್ ಡೆಫಿನೆಟ್ ನಿಮ್ಗೆ ಟೈಮ್ ಸಿಕ್ಕಿಲ್ಲ, ಟೈಮ್ ಶಾರ್ಟೇಜ್ ಐತಾ, ನಿಮ್ಗೆ ಕನ್ಫರ್ಮ್ ಐತಾ, ಹೋಗ್ತಾ ಇರಬೇಕಷ್ಟೇ. ರೈಟ್. A4 ಒಂದೇ ಇದೆ ನಮಗೆ, ಬೇರೆ ಎಲ್ಲಿಲ್ಲ. ಇಲ್ಲಿ A3 ಇದೆ, A1 ಇದೆ, A2 ಇದೆ, ಇಲ್ಲ ಗೈಟರ್ ಅಯೋಡಿನ್ ಮುಗೀತು, ಮನೆಗೆ ಹೋಗೋ ಸೀದಾ. ಅಕ್ರೋಮೆಗಾಲಿ ಅನ್ನೋದೇನಪ್ಪ ಅಂದರೆ, ಇದನ್ನು ನಾವು ಅಕ್ರೋಮೆಗಲ್ ಅಂದ್ರೆ ಮನುಷ್ಯನ ಮೂಳೆಗಳು ಅತಿ ಹೆಚ್ಚು ಬೆಳೆದು, ಲಾಸ್ಟ್ ಯಾವುದೊಂದು KA ಡಿಪಾರ್ಟ್ಮೆಂಟಿಂದ ಕ್ವಶನ್ ಇದೇ ಬಂದಿತ್ತು ನೋಡಿ, ಅಕ್ರೋಮೆಗಾಲಿ ಅಂತ ಬಂದಿತ್ತು ನಮಗೆ ಒಂದು, ಐ ಥಿಂಕ್ HK FDAದಲ್ಲಿ ಬಂದಿತ್ತು, KAದಲ್ಲಿ ಅಕ್ರೋಮೆಗಾಲಿ ಮೇಲೆ ಕ್ವಶನ್ ಬಂದಿತ್ತು. ಮಾನವನ ಮೂಳೆಗಳು ಅತಿ ಉದ್ದಕ್ಕೆ ಅತಿ ಎತ್ತರಕ್ಕೆ ಬೆಳೆಯುವಂಥ ಒಂದು ಸಮಸ್ಯೆಯನ್ನೇ ಅಕ್ರೋಮೆಗಾಲಿ ಅಂತ ಕರಿತೀವಿ. ಇದೊಂದು ಏನು ಗ್ರೋತ್ ಹಾರ್ಮೋನ್ಗೆ ಸಂಬಂಧಪಟ್ಟ ಒಂದು ಬೆಳವಣಿಗೆ ಹಾರ್ಮೋನ್ಗೆ ಸಂಬಂಧಪಟ್ಟದ್ದು ಇದು. ಹಾಗಾಗಿ ಇದು ಅಕ್ರೋಮೆಗಾಲಿ ನಮಗೆ ಎದರಿಂದ ಕಾರಣ ಆಗ್ತದ, ದಟ್ ಈಸ್ ಗ್ರೋತ್ ಹಾರ್ಮೋನ್, ಬೆಳವಣಿಗೆ ಹಾರ್ಮೋನ್ಗೆ ಸಂಬಂಧಪಟ್ಟ ಒಂದು ಸಮಸ್ಯೆ. ಇನ್ನು ಡಯಾಬಿಟಿಸ್ ಇನ್ಸಿಪಿಡಿಸ್ ಮತ್ತು ಡಯಾಬಿಟಿಸ್ ಮೆಲ್ಲಿಟಸ್ ಅಂತ ಕೇಳ್ತೀವಿ. ಇಲ್ಲಿ ನಮಗೆ ಸಮಸ್ಯೆ ಆಗ್ತದೆ. ಡಯಾಬಿಟಿಸ್ ಮೆಲ್ಲಿಟಸ್ ಅನ್ನೋದು ಬಾಡಿಯಲ್ಲಿ ಇನ್ಸುಲಿನ್ ಲೆವೆಲ್ ಕಮ್ಮಿಯಾಗಿ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗೋದನ್ನೇ ಡಯಾಬಿಟಿಸ್ ಮೆಲ್ಲಿಟಸ್ ಅಂದ್ರೆ ಡಯಾಬಿಟಿಸ್ನ ಪ್ರಾರಂಭ ಹಂತ. ಇನ್ನು ಇನ್ಸಿಪಿಡಸ್ ಅಂತ ಇನ್ನೊಂದು ಸಮಸ್ಯೆ ಇದೆ. ಇದು ವ್ಯಾಸೋಪ್ರೆಸಿನ್ ಅಂದರೆ ಈ ಡಯಾಬಿಟಿಕ್ ಅತಿರೇಕಕ್ಕೆ ಹೋಯ್ತು ಅಂತಂದರೆ ಅವ್ರಿಗೆ ಮೂತ್ರ ವಿಸರ್ಜನೆ ಕಂಟ್ರೋಲಿಂಗ್ ಇರೋಂಗಿಲ್ಲ. ಯಾರಿಗೆ ಡಯಾಬಿಟಿಸ್ ಮೆಲ್ಲಿಟಸ್ ಅಂದ್ರೆ ಪ್ರಾರಂಭ ಸ್ಥಿತಿ, ಅಲ್ಲೇನು ಜಾಸ್ತಿ ತೊಂದರೆ ಇಲ್ಲ, ಬರೀ ಇನ್ನು ನಮ್ಗೆ ನೀರು ಜಾಸ್ತಿ ಕುಡಿಸ್ತತಿ, ಜಾಸ್ತಿ ಹಸು ಆಗ್ತತಿ, ಮೂತ್ರ ವಿಸರ್ಜನೆ ಜಾಸ್ತಿ ಬರ್ತತಿ, ಕಾಮನ್ ಪ್ರಾಬ್ಲಮ್ಸ್ ಇರ್ತವೆ ಡಯಾಬಿಟಿಸ್ ಫಸ್ಟ್ ಸ್ಟೇಜಲ್ಲಿ. ಇನ್ನು ಸೆಕೆಂಡ್ ಸ್ಟೇಜ್ ಇರ್ತೀವಿ, ಅದು ಇನ್ಸಿಪಿಡಸ್ ಅಂತ ಕರಿತೀವಿ. ಇಲ್ಲಿ ಮಲ ಮೂತ್ರ ವಿಸರ್ಜನೆ ಮೇಲೆ ಪ್ರಜ್ಞೆ ಇರಲ್ಲ, ಹಾಸಿಗೆಯಲ್ಲಿ ಮಲ ಮೂತ್ರ ವಿಸರ್ಜನೆ ಮಾಡುವಂಥ ಪ್ರಸಂಗ ನಾವಿಲ್ಲಿ ನೋಡ್ತೀವಿ. ಅದಕ್ಕೆ ವ್ಯಾಸೋಪ್ರೆಸಿನ್, ಇದಕ್ಕೆ ನಾವು ಇಂಡೈರೆಕ್ಟ್ ಆಗಿ ADH ಹಾರ್ಮೋನ್ ಅಂತ ಕರಿತೀವಿ, ಆ್ಯಂಟಿ ಡೈಯುರೆಟಿಕ್ ಹಾರ್ಮೋನ್ ಅಂತೇಳಿ. ಇದು ಮಾನವನ ಮೂತ್ರ ವಿಸರ್ಜನೆ ನಿಯಂತ್ರಣ ಮಾಡುವಂಥ ಒಂದು ಹಾರ್ಮೋನ್. ಬಟ್ ಇಲ್ಲಿ ಇವರಿಗೆ ಈ ವ್ಯಾಸೋಪ್ರೆಸಿನ್ ಎಂಬ ಹಾರ್ಮೋನ್ ಇದು ಕಂಟ್ರೋಲ್ ಮಾಡ್ತಿರ್ತತಿ. ಬಟ್ ಕೆಲವೊಬ್ಬರು ಕಂಟ್ರೋಲ್ ಆಗ್ತದೆ, ಕೆಲವೊಬ್ಬರಿಗೆ ಕಂಟ್ರೋಲ್ ಆಗಲ್ಲ. ಹಾಗಾಗಿ ನಾವಿಲ್ಲಿ B3 ಅಂತ ನೋಡ್ತೀವಿ, ಬಿ ಅಕ್ರೋಮೆಗಾಲಿ ಬೆಳವಣಿಗೆ ಹಾರ್ಮೋನು, C1 ದಟ್ ಈಸ್ ದ ಇನ್ಸಿಪಿಡಿಸ್ಗೆ ವ್ಯಾಸೋಪ್ರೆಸಿನ್ ಮತ್ತು ಮೆಲಿಟಸ್ಗೆ ಇನ್ಸುಲಿನ್, D2 ಇದು ಸರಿಯಾಗಿರುವಂಥ ಉತ್ತರ. ನೋಡಿ, ಈ ರೀತಿ ಕರೆಕ್ಟಾಗಿ ನೀವು ಪೇಪರನ್ನು ಸಾಲ್ವ್ ಮಾಡ್ತಾ ಹೋದಷ್ಟು ತುಂಬ ಸಿಕ್ಕಾಪಟ್ಟೆ ನಾಲೆಜ್ ಬರೋಕ್ಕೆ ಶುರು ಆಗ್ತದೆ ನಿಮಗೆ. ಇಂಥದೇ ಕ್ವಶನ್ ನೆಕ್ಸ್ಟ್ ಎಕ್ಸಾಮ್ನಲ್ಲಿ ಬಂದಾಗ ಆರಾಮಾಗಿ ನೀವು ಆನ್ಸರ್ ಮಾಡ್ತಾ ಹೋಗ್ತೀರಾ. ಮಾಲಿನ್ಯವನ್ನು ಕಡಿಮೆ ಮಾಡಲು ಶಾಖೋತ್ಪನ್ನ ವಿದ್ಯುತ್ ಸ್ಥಾವರದ ನಿಷ್ಕಾಶದಿಂದ ಕಣರೂಪಿ ವಸ್ತುಗಳನ್ನು ತೆಗೆದುಹಾಕಲು ಈ ಕೆಳಗಡೆಗಳಲ್ಲಿ ಯಾವುದನ್ನು ಉಪಯೋಗಿಸಲಾಗುತ್ತದೆ ಅಂತ ಇದೆ ನೋಡಿ. ಇಲ್ಲಿ ಕಣರೂಪಿ ವಸ್ತುಗಳನ್ನು ಅಂತ ಕೊಡ್ತಾನೆ. ಅದಕ್ಕೆ ನಾವು ಮಫ್ಲರ್, ಇನ್ಸಿರೇಟರ್, ಸ್ಥಾಯಿ ವಿದ್ಯುತ್ ಒತ್ತಾರಕ ದಟ್ ಈಸ್ ಎಲೆಕ್ಟ್ರೋಸ್ಟಾಟಿಕ್ ಪ್ರಿಸಿಪಿಟೇಟರ್ ಮತ್ತು ವೇಗವರ್ಧಕ ಪರಿವರ್ತಕ ಅಂತ ಒಂದು ಪದಗಳು ಕೊಡ್ತಾನೆ. ಏನು ಸರ್ ಇವೆಲ್ಲ, ಯಾವ ಎಕ್ಸಾಮ್ದಲ್ಲಿ ಬರ್ತವೆ ಅನ್ನೋದು ನೋಡೋಣ. ಇಲ್ಲಿ ಯಾವುದನ್ನು ನಾವು ಸ್ಥಾವರಗಳಲ್ಲಿ ಈ ಕಣಗಳನ್ನು ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ಫಿಲ್ಟರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಅಂತ ಕ್ವಶನ್ ನಮಗೆ ರೈಸ್ ಮಾಡ್ತಾ ಇದ್ದಾನೆ. ಸೊ ಮಾಲಿನ್ಯವನ್ನು ಕಡಿಮೆ ಮಾಡಲು ಶಾಖೋತ್ಪನ್ನ ವಿದ್ಯುತ್ ಸ್ಥಾವರದ ನಿಷ್ಕಾಸದಿಂದ, ನಿಷ್ಕಾಸ ಅಂದರೆ ಗೊತ್ತು ನಿಮಗೆ, ಈ ರೀತಿಯೇನು ಈ ಹೊಗೆ ಬರುವಂಥ ಒಂದು ಪೈಪ್ ಇರುತ್ತಲ್ಲ, ಇದಕ್ಕೆ ನಾವು ನಿಷ್ಕಾಸ ಅಂತ ಕರಿತೀವಿ. ಈ ಕಣರೂಪಿ ವಸ್ತುಗಳಂದ್ರೆ ಈ ಚಿಕ್ಕ ಚಿಕ್ಕ ಪಾರ್ಟಿಕಲ್ ರೂಪದಲ್ಲಿ ಬರುವಂಥ ಡಸ್ಟ್ ಪಾರ್ಟಿಕಲ್ಗಳನ್ನು ಅಥವಾ ಕಾರ್ಬನ್ ಪಾರ್ಟಿಗಳನ್ನು ತೆಗೆದು ಹಾಕಬೇಕು, ಫಿಲ್ಟರ್ ಮಾಡಬೇಕಾದ್ರೆ ಯಾವುದನ್ನು ಯೂಸ್ ಮಾಡ್ತೀವಿ ಅಂತ ಕ್ವಶನ್ ಕೇಳ್ತಾ ಇದ್ದಾನೆ. ಇವು ಸ್ವಲ್ಪ ನೋಡ್ರಿ, ಇವು ಹೆಂಗಂದರೆ ಭಾಳ ಈ ನಮಗೆ ಯಾವುದೋ ಒಂದು ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟು, ಥರ್ಮಲ್ ಪವರ್ ಪ್ಲ್ಯಾಂಟ್ ಬಗ್ಗೆ ಬರೀ ನಾವು ಏನು ಹೊರತು ಯಾವ ಫ್ಯೂಲ್ ಯೂಸ್ ಮಾಡ್ತೀವಿ, ಕೂಲಂಟಾಗಿ ಯಾವ್ದು ಯೂಸ್ ಮಾಡ್ತೀವಿ, ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗ್ತೈತಿ, ಇಂಥವು ಬಗ್ಗೆ ಸ್ವಲ್ಪ ನಾವು ಫೋಕಸ್ ಮಾಡ್ತಿರ್ತೀವಿ. ಭಾಳ ಇನ್ಡೆಪ್ತಾಗಿ ಆ ಥರ್ಮಲ್ ಪವರ್ ಪ್ಲ್ಯಾಂಟ್ನ ಪ್ರತಿಯೊಂದು ಭಾಗದ ಮೇಲೆ
ಕ್ವಶನ್ ನಿಮಗೆ ರೈಸ್ ಮಾಡ್ತಂದ್ರೆ ಡೆಫಿನೆಟ್ಲಿ ಇಲ್ಲ ಏನೋ ಒಂದು ಟಫ್ ಕ್ವಶನ್ಗೆ ನಿಮ್ಮನ್ನು ತೆಗೆದಾಕಬೇಕನ್ನೋ ಉದ್ದೇಶದಿಂದನೇ ಕ್ವಶನ್ಸು. ಬಟ್ ಇವು ಭಾಳ ರೇರ್ ಆಗಿಂತ ಒಂದು ಹಾರ್ಡ್ ಕ್ವಶನ್ ಬರ್ತಾ ಇರ್ತವೆ, ಏನು ಮಾಡೋಕ್ಕಾಗಲ್ಲ. ಟೀಚ್ ಮಾಡೋದು ನಮಗೂ ಸಹಿತ ಪರ್ಟಿಕ್ಯುಲರ್ ಆಗಿಂತ ಕೆಲವೊಂದು ಕ್ವಶನ್ಸ್ ಗೊತ್ತಾಗಲ್ಲ. ಬಟ್ ಅದು ನಾನು ಸರ್ಚ್ ಮಾಡ್ರೆ ಗೊತ್ತಾಯಿತು. ಇಲ್ಲಿ ಸ್ಥಾಯಿ ವಿದ್ಯುತ್ ಒತ್ತಾರಕ ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರಿಸಿಪಿಟೇಟರ್ ಅನ್ನೋ ಒಂದು ವಸ್ತುವನ್ನು ಯೂಸ್ ಮಾಡ್ತಿರಂತೆ. ಇಲ್ಲೇನಪ್ಪ ಅಂತಂದರೆ ಈ ಕಲ್ಲಿದ್ದಲನ್ನು ಯೂಸ್ ಮಾಡಿಕೊಂಡು ನಾವು ಏನು ಶಾಖೋತ್ಪನ್ನ ಪವರ್ ಪ್ಲ್ಯಾಂಟ್, ದಟ್ ಇಸ್ ಥರ್ಮಲ್ ಪವರ್ ಪ್ಲ್ಯಾಂಟ್ ಅಂತ ನಾವು ಕರಿತೀವಿ. ಈ ಥರ್ಮಲ್ ಪವರ್ ಪ್ಲ್ಯಾಂಟ್ಗಳಿಂದ ಈ ಕಲ್ಲಿದ್ದಲನ್ನು ಉರಿಸಿದಾಗ ಅಧಿಕ ಪ್ರಮಾಣದಲ್ಲಿ ನಿಮಗೆ ಕಾರ್ಬನ್ ಅಥವಾ ಕಾರ್ಬನ್ನಿಂದ ಕೂಡಿರುವಂಥ ಗ್ಯಾಸಸ್ ಮತ್ತು ಚಿಕ್ಕ ಚಿಕ್ಕ ಕಾರ್ಬನ್ ಪಾರ್ಟಿಕಲ್ಸ್ ಈ ರೀತಿ ವಾತಾವರಣಕ್ಕೆ ಬರ್ತಾ ಇರ್ತವೆ. ಇದನ್ನು ಫಿಲ್ಟರ್ ಮಾಡುವಂಥ ಒಂದು ಇನ್ಸ್ಟ್ರೂಮೆಂಟನ್ನೇ ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರಿಸಿಪಿಟೇಟರ್ ಅಂತ ಕರಿತೀವಿ. ಸುಮಾರು 99% ಇದೇನು ಮಾಡ್ತದೆ, ಫಿಲ್ಟರ್ ಮಾಡ್ತದೆ. ಇದರ ಮುಖಾಂತರ ಈ ರೀತಿ ಈ ಹೊಗೆ ಮುಖಾಂತರ ಈ ಪೈಪ್ಗಳ ಮುಖಾಂತರ ಬರಬೇಕಾದ್ರೆ ಫಿಲ್ಟರ್ ಮಾಡುವಂಥ ಒಂದು ಡಿವೈಸನ್ನೇ ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರಿಸಿಪಿಟೇಟರ್ ಅಂತ ನಾವು ಕರಿತೀವಿ. ಇನ್ನು ಮಫ್ಲರ್ ಅನ್ನೋ ಒಂದು ವಸ್ತು ಕೊಡ್ತೇನೆ. ಸಾಮಾನ್ಯವಾಗಿ ವಾಹನಗಳಲ್ಲಿ ಶಬ್ದವನ್ನು ಕಡಿಮೆ ಮಾಡೋಕ್ಕೆ ಸೈಲೆನ್ಸರ್ ರೂಪದಲ್ಲಿ ಯೂಸ್ ಮಾಡುತ್ತದ್ದು. ಇನ್ನು ಇನ್ಸಿನರೇಟರ್ ಅಂತಿದೆ, ಇದನ್ನು ಸಹಿತ ಥರ್ಮಲ್ ಪವರ್ ಪ್ಲ್ಯಾಂಟ್ಗಳಲ್ಲಿ ಏನು ಈ ತೇವಾಂಶವನ್ನು ಹೀರಿಕೊಳ್ಳುವಂಥ ಉದ್ದೇಶದಿಂದ ಬಳಸ್ತೀವಿ. ಇನ್ನು ವೇಗವರ್ಧಕ ಪರಿವರ್ತಕ ಅಂತಿದೆ, ಯಾವುದೂ ಯೂಸ್ ಇಲ್ಲ. ಸೊ ಇಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರಿಸಿಪಿಟೇಟರ್ ಅನ್ನೋದು ಸರಿಯಾಗಿರುವಂಥ ಉತ್ತರ ಆಗ್ತದೆ. ನೋಡಿ, ಇಲ್ಲಿ ಫ್ರಿಕ್ಷನ್ ಮೇಲೆ ಕ್ವಶನ್ ರೈಸ್ ಆಗಿದೆ. ಒಂದು ವಸ್ತುವನ್ನು ಮತ್ತೊಂದು ವಸ್ತುವಿನ ಮೇಲೆ ಜಾರಿಸುವುದಕ್ಕಿಂತ, ಸ್ಲೈಡ್ ಮಾಡೋದಕ್ಕಿಂತ ಉರುಳಿಸುವುದು ಅಥವಾ ರೋಲ್ ಮಾಡೋದು ಸಾದಾ ಸುಲಭ ಅಂತ ಕೊಡ್ತಾನೆ. ಸೊ ಮೀನಿಂಗ್ ಏನಂದರೆ ಇಲ್ಲಿ ರೋಲಿಂಗ್ ಫ್ರಿಕ್ಷನ್ ಈಸ್ ಲೆಸ್ ದೆನ್ ದ ಸ್ಲೈಡಿಂಗ್ ಫ್ರಿಕ್ಷನ್ ಅಂತ ಕೊಡ್ತಾನೆ. ಇಲ್ಲಿ ಘರ್ಷಣಾ ಬಲದ ಮೇಲೆ ಕ್ವಶನ್ ಕೇಳ್ತಾನೆ. ನೋಡಿ, ಒಂದು ವಸ್ತುವನ್ನು ಈ ರೀತಿ ಮುಂದಕ್ಕೆ ಎಳ್ಕೊಂಡು ಹೋಗೋದು ಈಸಿ ಆಗ್ತದ ಅಥವಾ ಒಂದು ವಸ್ತುವನ್ನು ಈ ರೀತಿ ರೋಲ್ ಮಾಡ್ಕೊಂಡು ಈಸಿ ಆಗ್ತದ್ರೆ ಈ ರೀತಿ ರೋಲ್ ಅಂದರೆ ಉರುಳಿಸುವುದು ಅಂತ ಕರಿತೀವಿ ಅಥವಾ ಉರುಳಿಸುವುದು ನಮಗೆ ಸ್ವಲ್ಪ ಸುಲಭವಾಗುವಂಥ ಕೆಲಸ. ಒಂದು ವಸ್ತುವನ್ನು ಹಿಂಗೆ ಎಳ್ಕೊಂಡು ಹೋಗೋದು ನಮ್ಗೆ ಏನಾಗ್ತದೆ, ವಸ್ತುನ ಫ್ರಿಕ್ಷನ್ ಜಾಸ್ತಿಯಾಗಿ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ. ಉರುಳಿಸುವುದು ಈಸಿ, ಜಾರ್ಕೊಂಡು ತೊಗೊಂಡು ಹೋಗೋದು ಸ್ವಲ್ಪ ನಮ್ಗೆ ಕಷ್ಟ ಅಂತಿದೆ. ಬಟ್ ಇಲ್ಲಿ ಅದೇ ಆಪ್ಷನ್ ಕೊಡ್ತಾನೆ, ಒಂದು ವಸ್ತುವನ್ನು ಮತ್ತೊಂದು ವಸ್ತುವಿನ ಮೇಲೆ ಜಾರಿಸೋದಕ್ಕಿಂತ ಉರುಳಿಸುವುದು ಸುಲಭ ಅಂತ ಕೊಡ್ತಾನೆ. ಸೊ ರೋಲಿಂಗ್ ಫ್ರಿಕ್ಷನ್ ಅನ್ನೋದು ಏನಾಗಿದೆ, ಕಡಿಮೆಯಾಗಿದೆ. ದಟ್ ಈಸ್ ಸ್ಲೈಡಿಂಗ್ ಫ್ರಿಕ್ಷನ್ ಅನ್ನೋದು ಏನಾಗಿದೆ, ಜಾಸ್ತಿ ಆಗಿದೆ ಅಂತ ಕೊಡ್ತಾನೆ. ಇದು ಜಾಸ್ತಿ ಇದೆ, ಇದು ಕಡಿಮೆ ಇದೆ. ಜಾರುವ ಘರ್ಷಣೆ ಹೆಚ್ಚಾಗಿರುತ್ತದೆ, ಉರುಳುವ ಘರ್ಷಣೆ ಕಡಿಮೆಯಾಗಿರುತ್ತದೆ ಅಂತ ಕೊಡ್ತಾನೆ. ಕರೆಕ್ಟ್ ಇದೆ. ಒಂದು ವಸ್ತುವನ್ನು ನಾವೊಂದು ಸಿಲಿಂಡರ್ ಇತ್ತು ಅಂತ ಹೇಳೋರು. ಒಂದು ಇಮ್ಯಾಜಿನ್, ಒಂದು ಸಿಲಿಂಡರ್ ರೂಪದಲ್ಲಿ ಒಂದು ವಸ್ತು ಇದೆ, ಈ ರೀತಿ ವಸ್ತು ಇದೆ. ಇದನ್ನು ಹಿಂಗೆ ಮುಂದಕ್ಕೆ ಎಳ್ಕೊಂಡು ಹೋಗೋ ಸ್ವಲ್ಪ ನಮಗೆ ಕಷ್ಟ, ವಜ್ಜೆ ಇದ್ದಾಗ. ಅದನ್ನು ಅಡ್ಡಾಗಿ ಒಂದು ಕಾಲೇ ಒದ್ಬಿಟ್ರೆ ಸಾಕು, ಆರಾಮಾಗಿ ಮುಂದೆ ಉಳ್ಕೊಂಡು ಹೋಗ್ಬಿಡ್ತದೆ. ಸೊ ಉರುಳ್ಕೊಂಡು ಹೋಗೋದು ಈಸಿ, ಜಾರ್ಕೊಂಡು ಹೋಗೋದು ಕಷ್ಟ ಅಂತ ಕರೆಕ್ಟ್ ಆನ್ಸರ್. ಉರುಳುವಿಕೆಯ ಘರ್ಷಣೆಯು ಜಾರುವಿಕೆಯ ಘರ್ಷಣೆಗಿಂತ ಸಣ್ಣದಾಗಿದೆ. ಸಣ್ಣದಂದ್ರೆ ಕಡಿಮೆ. ನೋಡಿ, ಪದಗಳು ಹೆಂಗೆ ಬರ್ತಾನೆ, ಲೆಸ್ಸರ್ ಅಂತ ಕೊಡಬೇಕಾಗಿತ್ತು, ಸಣ್ಣದು ಅಂತ ಕೊಡ್ತಾನೆ. ಅಂದ್ರೆ ಉರುಳುವಿಕೆಯ ಘರ್ಷಣೆಯು ಜಾರುವಿಕೆಯ ಘರ್ಷಣೆಗಿಂತ ಕಡಿಮೆಯಾಗಿದೆ. ಅಂದರೆ ರೋಲಿಂಗ್ ಫ್ರಿಕ್ಷನೇ ಕಡಿಮೆಯಾಗಿದೆ, ಸ್ಲೈಡಿಂಗ್ ಫ್ರಿಕ್ಷನ್ ಜಾಸ್ತಿ ಆಗಿದೆ ಅಂತ ಕೊಡ್ತಾನೆ. ಪದಗಳು ಅರ್ಥ ಆಗುತ್ತಲ್ಲ. ಉರುಳುವಿಕೆಯ ಘರ್ಷಣೆಯು ಜಾರುವಿಕೆಯ ಘರ್ಷಣೆಗಿಂತ ಸಣ್ಣದಾಗಿದೆ. ಅಂದರೆ ಉರುಳುವಿಕೆ ಈಸಿ, ಜಾರುವಿಕೆ ಕಷ್ಟ ಅಂತ ಕೊಡ್ತಾನೆ. ಕರೆಕ್ಟ್ ಆಗಿದೆ. ಒಂದು ವಸ್ತುವನ್ನು ಮತ್ತೊಂದು ವಸ್ತುವಿನ ಮೇಲೆ ಜಾರುವುದಕ್ಕಿಂತ ಉರುಳಿಸುವುದು ಸುಲಭ. ಎರಡು ಮೀನಿಂಗ್ ಒಂದೇ, ಬಟ್ ಇಲ್ಲಿ ಯಾವುದು ಫೋರ್ಸ್ ಜಾಸ್ತಿ, ಯಾವುದು ಫೋರ್ಸ್ ಕಡಿಮೆ ಅನ್ನೋ ಪದಗಳ ಮೇಲೆ ಕ್ವಶನ್ ನಮಗೆ ಕೇಳ್ತಿರ್ತಾನೆ. ಫ್ರಿಕ್ಷನ್ ಮೇಲೆ ಒಂದು ಕ್ವಶನ್ ನಿಮಗೆ ಬಂದೇ ಬರ್ತದೆ. ಅಲ್ಲಲ್ಲಿ ಸಾಮಾನ್ಯವಾಗಿ ಮಂಜುಗಡ್ಡೆ ಮೇಲೆ ನಡೆದು ಕಷ್ಟ, ಮರುಭೂಮಿಯಲ್ಲಿ ಮರಳು ನಡೆದು ಕಷ್ಟ ಯಾಕೆ? ಸಾಮಾನ್ಯವಾಗಿ CC ರೋಡ್ ಮೇಲೆ ನಾವು ಚೆನ್ನಾಗಿ ಓಡ್ಬೋದು, ಮರಳಲ್ಲಿ ಓಡೋಕ್ಕಾಗಲ್ಲ ಯಾಕೆ? ನೆಲದ ಮೇಲೆ ಚೆನ್ನಾಗಿ ನಿಲ್ಲುವಂಥ ವ್ಯಕ್ತಿ ಮಂಜುಗಡ್ಡೆ ಮೇಲೆ ನಿಲ್ಲಕ್ಕಾಗೋದಿಲ್ಲ ಯಾಕೆ? ಎಣ್ಣೆ ಪದಾರ್ಥಗಳ ಮೇಲೆ ಜಾರಿ ಬೀಳ್ತೀವಿ ಯಾಕೆ? ಈ ರೀತಿ ಫ್ರಿಕ್ಷನ್ ಮೇಲೆ ಸಹಿತ ನಮಗೆ ಕೆಲವೊಂದು ಕ್ವಶನ್ ಕೇಳ್ತಾನೆ. ಮತ್ತು ಫ್ರಿಕ್ಷನಲ್ಲಿ 3 ರೀತಿ ಫ್ರಿಕ್ಷನ್ ಬರ್ತವೆ: ಸ್ಟ್ಯಾಟಿಕ್ ಫ್ರಿಕ್ಷನ್, ಸ್ಲೈಡಿಂಗ್ ಫ್ರಿಕ್ಷನ್, ರೋಲಿಂಗ್ ಫ್ರಿಕ್ಷನ್ ಅಂತೇಳಿ. ಸ್ಥಿರ ಘರ್ಷಣೆ, ಜಾರುವಿಕೆ ಘರ್ಷಣೆ ಮತ್ತು ಉರುಳುವಿಕೆ ಘರ್ಷಣೆ ಅಂತೇಳಿ. ನಿಂತ ಜಾಗದಾಗ ಇರುವಂಥ ಘರ್ಷಣೆ ಸ್ಥಿರ ಘರ್ಷಣೆ. ನಿಂತ ಜಾಗದಾಗಿದ್ದ ವಸ್ತುವನ್ನು ಹಿಂಗೆ ಮುಂದಕ್ಕೆ ತೊಗೊಂಡು ಹೋಗೋದನ್ನು ಜಾರುವಿಕೆ ಘರ್ಷಣೆ. ಅದನ್ನು ಒಂದು ಸಿಲಿಂಡರ್ ಶೇಪಲ್ಲಿರುವಂಥ ವಸ್ತುವನ್ನು ಅಥವಾ ಸ್ಪೆರಿಕಲ್ ಗೋಳಾಕಾರದಾಗಿರುವಂಥ ಶೇಪ್ ಇರುವಂಥ ವಸ್ತುವನ್ನು ಉರುಳಿಕೊಂಡು ಹೋಗುವಂಥ ಘರ್ಷಣೆಯನ್ನು ನಾವು ಉರುಳುವ ಘರ್ಷಣೆ ಅಂತ ಕರಿತೀವಿ. ಇಲ್ಲಿ ಉರುಳೋದು ಈಸಿ, ಅದಕ್ಕಿಂತ ಸ್ವಲ್ಪ ಕಷ್ಟ ಜಾರುವಿಕೆ, ಎಲ್ಲಕ್ಕಿಂತ ಜಾಸ್ತಿ ಆಗಿರುವಂಥ ಫ್ರಿಕ್ಷನು ಸ್ಟ್ಯಾಟಿಕ್ ಫ್ರಿಕ್ಷನು ಅಂತ ನೋಡ್ತೀವಿ. ಇಲ್ಲಿ 2 ಹೇಳಿಕೆಗಳು ಸಹಿತ ಏನಾಗಿದ್ದಾವೆ, ಸರಿಯಾಗಿರುವಂಥ ಹೇಳಿಕೆಗಳಾಗಿದ್ದಾವೆ. ಸರಿಯಾದುದನ್ನು ಆಯ್ಕೆ ಮಾಡ್ರಿ ಅಂತ ಕೊಡ್ತಾನೆ. 2 ಹೇಳಿಕೆಗಳು ತಪ್ಪಾಗಿವೆ ಅಲ್ಲ. 1ನೇ ಹೇಳಿಕೆ ಸರಿಯಾಗಿದೆ, 2ನೇ ತಪ್ಪಾಗಿದೆ ಅಲ್ಲ. 1ನೇ ಹೇಳಿಕೆ ತಪ್ಪಾಗಿದೆ, 2ನೇ ಸರಿಯಾಗಿದೆ ತಪ್ಪು ಅಲ್ಲ. 2 ಹೇಳಿಕೆಗಳು ಸಹಿತ ಏನಾಗಿವೆ, ಸರಿಯಾಗಿವೆ ಅನ್ನೋದು ಸರಿಯಾಗಿರುವಂಥ ಉತ್ತರ.
ನೋಡಿ ಹೆಂಗೆ ಸುಮ್ಮನೆ ಉದ್ರಿ ಟೈಮ್ ವೇಸ್ಟ್ ಮಾಡ್ತಾನೆ ನಮಗೆ ಕ್ವಶನ್ದಾಗ. ತುಕ್ಕು ಹಿಡಿಯುವುದನ್ನು ತಪ್ಪಿಸುವುದು ಅತ್ಯಂತ ಅಗತ್ಯವಾಗಿದೆ. ಹೌದಪ್ಪ, ಗೊತ್ತು ನಮ್ಗೆ ತುಕ್ಕು ಹಿಡಿಬಾರ್ದು. ಅದು ಹಣವನ್ನು ಉಳಿಸುತ್ತದೆ. ಬಿಡು ಮರೆ, ಮುಂದೆ ಕ್ವಶನ್ ಹೋಗೋದು ನಾವು ಅಂತೀವಿ ಅದು ಹಣ ಉಳಿಸ್ತತಿ, ನಿಮ್ಮ ಎಕನಾಮಿಕ್, ನಿಮ್ಮ ಆರ್ಥಿಕ ಜೀವನದ ಸುಧಾರಿಸ್ತತಿ. ನೋಡಿ ಟೈಮ್ ಹೆಂಗೆ ವೇಸ್ಟ್ ಮಾಡ್ತಾನವ. ತುಕ್ಕು ಹಿಡಿಯೋದು ತಪ್ಪಿಸುವುದು ಅತ್ಯಂತ ಅಗತ್ಯವಾಗಿದೆ. ವಾಸ್ತವ, ಅದು ಹಣವನ್ನು ಸಹಿತ ಉಳಿಸ್ತತಿ. ಮಾತ್ರವಲ್ಲ, ಅದಲ್ಲ, ಮತ್ತು ಮುಂದೆ ಹೋಗ್ತಾ ನೋಡ್ರಿ ಅಣ್ಣ, ಸೇತುವೆ ಕುಸಿತದಂತಹ ಅವಘಡಗಳನ್ನು ಮತ್ತು ತುಕ್ಕು ಹಿಡಿದು ಪ್ರಮುಖ ಘಟಕಗಳು ವಿಫಲವಾಗುವುದನ್ನು ತಪ್ಪಿಸುತ್ತದೆ. ಇಷ್ಟಕ್ಕೆ ನೀನು ಪ್ರಾಬ್ಲಮ್ ಏನಪ್ಪ, ಕ್ವಶನ್ ಏನು ಕೇಳುತ್ತೆ ನಮ್ಗೆ, ಲೋಹ ತುಕ್ಕು ಹಿಡಿಯೋದನ್ನು ತಪ್ಪಿಸಲು ಈ ಕೆಳಕಂಡ ಯಾವ ಮಾರ್ಗ ಸರಿಯಲ್ಲ. ಇಷ್ಟೇ ಕೇಳಿದ್ರೆ ಮುಗ್ದೇ ಹೋಗ್ಬಿಡ್ತಿತ್ತು ನಮ್ಗೆ. ಇಲ್ಲಿಂದ ಇಲ್ಲಿ ಓದೋಕೆ ನಿನಗೆ ಅಟ್ಲೀಸ್ಟ್ ಒಂದು 20 ನಿಮಿಷ 20 ಸೆಕೆಂಡ್ರೆ ಟೈಮ್ ವೇಸ್ಟ್ ಮಾಡ್ಯಾನ ನಿಮ್ಗೆ. ಹೌದಾ? ಒಟ್ಟು ಏನು ಟೈಮ್ ವೇಸ್ಟ್ ಮಾಡೋದೇ ಕ್ವಶನ್ ಪೇಪರ್ನ ಉದ್ದೇಶ. ಕ್ವಶನ್ ಟಫ್ ಅದಂದ್ರೆ ಅರ್ಥ ಏನು, ಆ 90 ನಿಮಿಷದಾಗ ನಿಮ್ಗೆ ಕ್ವಶನ್ ಆನ್ಸರ್ ಮಾಡೋಕ್ಕೆ ಬರಬಾರ್ದು. ಅದಕ್ಕೆ ನಾವು ಟಫ್ ಅಂತೀವಿ. ಭಾಳ ಟಫ್ ಇತ್ತು ಮರ ಪೇಪರು, ಟೈಮೇ ಸಾಕಾಗಿಲ್ಲ ನಮ್ಗೆ ನಾವು ಅಂತೀವಿ. ಪೇಪರ್ ಈಸಿ ಇರ್ತದೆ, ಕಾನ್ಸೆಪ್ಟ್ ಈಸಿ ಇರ್ತಾವೆ. ಒಟ್ಟು ಸುತ್ತಿ ಬಳಸಿ ನಿಮ್ಗೆ ಏನು ಇಲ್ಲಿಂದ ಇಲ್ಲಿ ಬರ್ಬೇಕು ನೀನು, ಇಲ್ಲಿಂದ ಇಲ್ಲಿಗೆ ಬರ್ಬೇಕು ನೀನು ಅಷ್ಟೇ. ಬಟ್ ಅವ ಹಿಂಗೆ 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 ಇಲ್ಲಿ ತೊಗೊಂಬರ್ತಾನೆ ನಿನಗೆ. ನಾವು ಹಿಂಗೆ ಫಾಸ್ಟೇ ಬರೋಕ್ಕೆ ಕಲಿಬೇಕು ನಾವು. ಹಿಂಗಿಂದ ಹಿಂಗೆ ಬಂದರೂ ಅಷ್ಟೇ ಟೈಮ್ ಬೇಕು, ಹಿಂಗಿಂದ ಹಿಂಗೆ ಬಂದರೂ ಹಂಗೆ ಟೈಮ್ ಬೇಕು ನಮ್ಗೆ. ಹಂಗಿದ್ರೆ ನಾವು ಆರಾಮಾಗಿ ಪೇಪರ್ ಸಕ್ಸಸ್ ಮಾಡ್ತೀವಿ. ಏನೇ ಇರಲಿ, ತುಕ್ಕಿಡೋದು ವೇಸ್ಟ್ ಅದಂತ, ತುಕ್ಕು ಹಿಡಿಬಾರ್ದಂತ. ತುಕ್ಕು ಹಿಡೋದ್ರಿಂದ ವಸ್ತುಗಳು ಬೇಗ ಹಾಳಾಗ್ತವೆ, ಕರೆಕ್ಟ್ ಅದ. ಬಟ್ ಲಾಸ್ಟ್ ಕ್ವಶನ್ ಅಂದರೆ, ಲೋಹ ತುಕ್ಕು ಹಿಡಿಯೋದನ್ನು ತಪ್ಪಿಸಲು, ತುಕ್ಕು ಹಿಡಿಬಾರ್ದಂತಂದ್ರೆ ಕೆಳಗಿನ ಯಾವ ಮಾರ್ಗ ಸರಿಯಲ್ಲ ಅಂದ್ರೆ 3 ಮಾರ್ಗಗಳು ಸರಿ ಅವ, ಒಂದು ತಪ್ಪೈತಿ. ಹಂಗೆ ಮಾಡಿದ್ರೆ ತುಕ್ಕು ಬೇಗ ಹಿಡಿತದಂತ. 3 ವಿಧಾನಗಳಿಂದ ತುಕ್ಕು ಹಿಡಿಯಂಗಿಲ್ಲ ಅಂತ, 1ರಿಂದ ಬೇಗ ತುಕ್ಕು ಹಿಡಿತದೆ. ಯಾವ ಮಾರ್ಗ ಸರಿಯಲ್ಲ ಅಂತ ಕೇಳ್ತಾನೆ. 3 ತುಕ್ಕಿ ಹಿಡಿಯುವುದನ್ನು ತಡೆಯುವಂಥ ವಿಧಾನಗಳಾದರೆ 1 ತುಕ್ಕಿ ಹಿಡಿಸುವಂಥ ವಿಧಾನ ಇದೆ, ಅದು ಯಾವುದು ಅಂತ ಕೇಳ್ತಾನೆ ನಮಗೆ. ಲೋಹದ ಮೇಲ್ಮೈಗೆ ಸಂಪೂರ್ಣವಾಗಿ ಪೇಂಟ್ ಮಾಡುವುದು, ಪೇಂಟ್ ಬಳಿಯೋದು. ಹೌದು, ಕರೆಕ್ಟ್ ಅದ. ಸಾಮಾನ್ಯವಾಗಿ ನಾವು ಹಳ್ಳಿ ಊರ ಕಡೆ ಮಾಡ್ತೀವಲ್ಲ, ಏನೋ ಒಂದು ಕಬ್ಬಿಣ ತುಕ್ಕು ಹಿಡಿತಂದ್ರೆ ಒಂದು ವಾರ್ನಿಷ್, ಒಂದು ಪೇಂಟ್ ತಂದು ಬಡದು ಬಿಡ್ತೀವಿ, ನಮ್ಮ ಲೈಫ್ ಬರ್ತದೆ. ಕರೆಕ್ಟ್ ಇದೆ. ಇದು ತುಕ್ಕು ಹತ್ತುವುದನ್ನು ತಡೆಯುತ್ತದೆ. ಲೋಹದ ಮೇಲ್ಮೈಯನ್ನು ಟಿನ್ ಅಥವಾ ಜಿಂಕ್, ತವರ ಮತ್ತು ಸತುನಂತಹ ಇತರ ಲೋಹಗಳಿಂದ ಆವರಿಸುವುದು. ಇದನ್ನು ಕರೆಕ್ಟ್ ಇದೆ ನೋಡ್ರಿ. ನಾವು ಮೆಟಲ್ಗಳ ಮೇಲೆ ಗ್ಯಾಲ್ವನೈಜೇಷನ್ ಅಂತ ಒಂದು ಪ್ರೊಸೆಸ್ ಮಾಡ್ತೀವಿ. ಯಾವುದು? ಗ್ಯಾಲ್ವನೀಕರಣ ಅಂತ ಕರಿತೀವಿ. ಲೋಹಗಳ ಮೇಲೆ ತುಕ್ಕನ್ನು ನಿವಾರಿಸುವಂಥ ವಿಧಾನವನ್ನು ಗ್ಯಾಲ್ವನೈಜೇಷನ್. ಇಂಥ ಪೈಪ್ ನೋಡ್ತೀರಾ ನೀವು, ನೆಲದಲ್ಲಿ ಬೋರ್ವೆಲ್ಗಳಲ್ಲಿ ಹಾಕುವಂಥ ಪೈಪ್ಸ್ ಇರ್ತಾವಲ್ಲ, ಇವೆಲ್ಲ ಗ್ಯಾಲ್ವನೈಸ್ಡ್ ಪೈಪ್ಗಳು. ಸೈಕಲ್ ರಿಮ್ ನೋಡಿರ, ಸೈಕಲ್ ರಿಮ್ ಎಷ್ಟು ದಿನ ನಾವು ಆ ಮಣ್ಣಲ್ಲಿ ನೀರಲ್ಲಿ ಆಡಿಸೈತೆ ಬೇಗ ತುಕ್ಕಿಡೋದಿಲ್ಲ. ಮನೆ ಮೇಲೆ ಹಾಕುವಂಥ ಶೀಟ್ಗಳು, ಗೋಡೆಗೆ ಬಡಿಯುವಂಥ ಮೊಳೆಗಳು, ಮತ್ತೇನು ಈ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಹಾಕುವಂಥ ಕಂಬಿಗಳು, ಇವೆಲ್ಲ ಗ್ಯಾಲ್ವನೈಸ್ಡ್ ಆಗಿರುವಂಥ ಮಟೀರಿಯಲ್. ಗ್ಯಾಲ್ವನೈಜೇಷನ್ ಅಂದರೆ ಮೆಟಲನ್ನು ಹಿಡಿಲಾರ್ದಂಗೆ ಮಾಡುವಂಥ ವಿಧಾನ. ಅದಕ್ಕೆ ಯಾವ ಮೆಟಲ್ ಯೂಸ್ ಮಾಡ್ತೀವಿ? ಜನರಲಿ ಜಿಂಕ್ ಅಥವಾ ಸತ್ವವನ್ನು ಅದರ ಮೇಲೆ ಕೋಟ್ ಮಾಡ್ತೀವಿ. ಇದು ಸಹಿತ ಸರಿಯಾಗಿದೆ. ಕಲಾಯಿ ಮಾಡುವುದು ಅಂದರೆ ಇದಕ್ಕೆ ಕೋಟಿಂಗ್ ಕೊಡೋದು ಅಂತ ಕೊಡ್ತೀವಿ. ಯಾವುದೊಂದು ಎಕ್ಸ್ಟ್ರಾ ಮಟ್ಟಿಂದ ಕೋಟಿಂಗ್ ಕೊಡೋದು, ಕಲಾಯಿ ಮಾಡೋದು ಅಂತ ಕರಿತೀವಿ. ಪೇಂಟಿಂಗ್ ಮಾಡೋದು, ಕಲಾಯಿ ಮಾಡೋದು ಅಂತ ಹೇಳ್ತೀವಿ. ಲೋಹವನ್ನು ಆ್ಯಸಿಡ್ ಯುಕ್ತ ನೀರಿನಲ್ಲಿ ಇರಿಸುವುದು ಅಂದ್ರೆ ಮೆಟಲ್ಗಳನ್ನು ಆ್ಯಸಿಡ್ಗಳೊಂದಿಗೆ ರಿಯಾಕ್ಟ್ ಮಾಡಿಸ್ಬೇಕಂತ. ಅಂದ್ರೆ ಇಲ್ಲಿ ಇದೊಂದು ಆ್ಯಸಿಡ್ ಅದ, ಈ ಆ್ಯಸಿಡ್ ಒಳಗೆ ಒಂದು ಮೆಟಲ್ ಇಟ್ಬಿಟ್ಟು ನಾವು ಅಣ್ಣ, ಅವಾಗ ಇದು ತುಕ್ಕು ಹಿಡಿಯಂಗಿಲ್ಲ ಅಂತ ಹೇಳ್ತಾನವ. ಇಲ್ಲ, ಹಿಂಗೆ ಆಗೋದ್ರಿಂದ ಏನಾದ್ರು ತುಕ್ಕು ಹಿಡಿತದ್ರಿ. ಮೆಟಲ್ಸ್ ಏನಾಗ್ತವೆ? ಆ್ಯಸಿಡ್ಗಳ ಜೊತೆ ರಿಯಾಕ್ಟ್ ಮಾಡಿ ಆಕ್ಸೈಡ್ಗಳನ್ನು ಫಾರ್ಮೇಷನ್ ಮಾಡ್ತವೆ. ಆಕ್ಸೈಡ್ ಅಂದ್ರೆ ಅರ್ಥ ತುಕ್ಕು. ಏನು? ತುಕ್ಕು. ಗೊತ್ತಾ ನಿಮಗೆ? ಯಾವುದೋ ಒಂದು ಆ್ಯಸಿಡ್ ತೊಗೊಂಡು ಅದನ್ನು ನೀವೇನಾದರೂ ಮೆಟಲ್ ಜೊತೆ ರಿಯಾಕ್ಟ್ ಮಾಡಿಬಿಟ್ರಿ, ಆ್ಯಸಿಡ್ ಪ್ಲಸ್ ಮೆಟಲ್ ಈಸ್ ಈಕ್ವಲ್ ಟು ಮೆಟಾಲಿಕ್ ಆಕ್ಸೈಡ್. ಯಾವುದು? ಮೆಟಾಲಿಕ್ ಆಕ್ಸೈಡ್ ಅಂದ್ರೆ ಲೋಹೀಯ ತುಕ್ಕನ್ನು, ರಸ್ಟನ್ನು ಉಂಟು ಮಾಡುವಂಥ ನಮಗೆ ಪ್ರೊಸೆಸ್ ಕಂಡು ಬರ್ತೈತಿ. ಇಲ್ಲಿ ನೋಡಿ, ಇಲ್ಲೊಂದು ಮೆಟಲ್ ಯಾವುದೋ ಒಂದು ಕಬ್ಬಿಣದ ಚೂರು ಹಾಕಿನ ಅದೆಲ್ಲ ಕರಗಿಬಿಟ್ಟು ಇಲ್ಲಿ ಬಂದುಬಿಟ್ಟೈತೆ ನೋಡ್ರಲ್ಲ, ಆಕ್ಸೈಡ್ ತುಕ್ಕಿದೆಲ್ಲ. ಇದೇ ತುಕ್ಕು ಅಂತ ತುಕ್ಕು ಫಾರ್ಮೇಷನ್ ಆಗ್ತದೆ. ಹಾಗಾಗಿ ನಾವು ಲೋಹಗಳನ್ನು ತುಕ್ಕು ಹಿಡಿಬಾರ್ದು ಅಂದರೆ ಏನು ಮಾಡಬಾರ್ದು? ಆ್ಯಸಿಡ್ಗಳಲ್ಲಿ ಇಡಬಾರ್ದು. ಆ್ಯಸಿಡ್ಸ್ ಏನು ಮಾಡ್ತಾವೆ ಅಂದ್ರೆ ಮೆಟಲ್ಗಳನ್ನು ಏನು ಇಂಡೈರೆಕ್ಟ್ ಆಗಿ ನಮಗೆ ಆಕ್ಸೈಡ್ ರೂಪದಲ್ಲಿ ಫಾರ್ಮೇಷನ್ ಮಾಡ್ತವೆ. ಯಾವುದೋ ಒಂದು ನೀವು ಮೆಟಲ್ ತೊಗೊಂಡು ಅದಕ್ಕೆ ಆಮ್ಲಜನಕ ಜೊತೆ ರಿಯಾಕ್ಟ್ ಮಾಡಿದಾಗ ಆಕ್ಸೈಡ್ ಫಾರ್ಮೇಷನ್ ಆಗ್ತದೆ. ಐರನನ್ನು ನೀರು ಅಥವಾ ಗಾಳಿ ಜೊತೆ ರಿಯಾಕ್ಟ್ ಮಾಡಿದಾಗ ಐರನ್ ಆಕ್ಸೈಡ್, ಕಾಪರ್ ಆಕ್ಸೈಡ್, ಆಕ್ಸೈಡ್ಸ್ ಅಂತ ಫಾರ್ಮೇಷನ್ ಆಗ್ತವೆ. ಅದಕ್ಕೆ ಆಮ್ಲಗಳಲ್ಲಿ ಲೋಹಗಳನ್ನು ಇಡಬಾರದು. ಹಾಗಾಗಿ ನಮಗೆ ತುಕ್ಕು ಹಿಡಿತವೆ. ಕಲಾಯಿ ಮಾಡೋದರಿಂದ ಮತ್ತು ಜಿಂಕು
ನೆಕ್ಸ್ಟ್ ತವರಂಥ ಕೋಟಿಂಗ್ ಕೊಡೋದ್ರ ಮುಖಾಂತರ ಮತ್ತು ಪೇಂಟ್ ಬಡಿಯೋ ಮುಖಾಂತರ ನಾವು ತುಕ್ಕನ್ನು ಅವಾಯ್ಡ್ ಮಾಡಬಹುದು. ಹಾಗಾಗಿ ತುಕ್ಕು ಹಿಡಿಯೋದನ್ನು ತಪ್ಪಿಸಲು ಈ ಕೆಳಕಂಡ ಯಾವ ಮಾರ್ಗ ಸರಿಯಲ್ಲ? ಲೋಹವನ್ನು ಆ್ಯಸಿಡ್ನಲ್ಲಿ ಇರೋದು ಸರಿಯಲ್ಲ. ಅದು ಸರಿಯಲ್ಲ, ಬಟ್ ಇದು ಆಪ್ಷನ್ ಮಾತ್ರ ಇದೆ ಸರಿಯಾಗಿರುವಂಥ ಆನ್ಸರ್ ಆಗಿದೆ. ಸೊ ಆಪ್ಷನ್ ಡಿ ಇಸ್ ದ ಸರಿಯಾಗಿರುವಂಥ ಉತ್ತರ. ಎಸ್, ಇಷ್ಟು 2024 ಸಿವಿಲ್ ಪಿ ಎಸ್ ಐ ಅಂತ ನೋಡ್ತೀವಿ. ಇದೇ ನಮಗೆ 402 ಅಂತೇಳಿ ಕರೆಸ್ಕೊಳ್ಳುವಂಥ ಒಂದು ಎಕ್ಸಾಮು. ತುಂಬ ಡಿಫ್ರೆಂಟ್ ಆಗಿರುವಂಥ ಕ್ವಶನ್ಸ್ ಇದು ನೋಡ್ರಿ. ಇಲ್ಲಿ ನಮಗೆ ಆ್ಯಸಿಡ್ಗಳ ಮೇಲೆ, ಫ್ರಿಕ್ಷನ್ ಮೇಲೆ, ಮತ್ತು ರೆಸಿಸ್ಟೆನ್ಸ್ ಮೇಲೆ, ಕರೆಂಟ್ ಮೇಲೆ, ಮತ್ತೇನು ಹಾರ್ಮೋನ್ಗಳ ಮೇಲೆ, ಥರ್ಮಲ್ ಪವರ್ ಪ್ಲ್ಯಾಂಟ್ಗಳ ಮೇಲೆ ತುಂಬ ಡಿಫ್ರೆಂಟ್ ಆಗಿರುವಂಥ ಕ್ವಶನ್ಸ್ ನಾವಿಲ್ಲಿ ನೋಡ್ತೀವಿ. ಫಿಸಿಕ್ಸು, ಕೆಮಿಸ್ಟ್ರಿ, ಬಯೋ ಎಲ್ಲನೂ ಈಕ್ವಲ್ ಆಗಿ ಕವರ್ ಮಾಡಿಕೊಟ್ಟಿರುವಂಥ ಒಂದು ಎಕ್ಸಾಮ್. ಸೊ ಈ ರೀತಿ ಕಾನ್ಸೆಪ್ಟ್ ಅದಾವೆ. ಬರ್ತಾ ಎಕ್ಸಾಮಿನೇಷನ್ ಟಫ್ ಆಗ್ತಾ ಇದೆ. ಟಫ್ ಆದರೂ ಹೆದರುವಂಗಿಲ್ಲ. ಅದಕ್ಕೆ ನಮ್ಮ ಕಡೆ ಪರಿಹಾರ ಇದೆ, ಅದೇ SB ಸೈನ್ಸ್ ಅಡ್ಡ. ಸಾಧ್ಯ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿನಿ, ಒಂದ್ಸಲ ಡೌನ್ಲೋಡ್ ಮಾಡ್ಕೊಂಡು ನೋಡಿ. ಕಂಟೆಂಟ್ ಎಲ್ಲ ಚೆನ್ನಾಗಿ ಅನ್ನಿಸ್ತು ಅಂತಂದರೆ ಯೂಸ್ ಮಾಡಿಕೊಳ್ರಿ. ನೀವಷ್ಟೇ ವಿಡಿಯೋ ನೋಡಿ ಖುಷಿ ಪಡಬೇಡ್ರಿ, ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಸಹಿತ ನನ್ನ ವಿಡಿಯೋವನ್ನು ಶೇರ್ ಮಾಡಿ. SB ಸೈನ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ ಮತ್ತು ಆ್ಯಪನ್ನು ಎರಡನ್ನೂ ಸಹಿತ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ಸೊ ಇಷ್ಟು 2024 ಸಿವಿಲ್ PSI 402 ಎಕ್ಸಾಮ್ದ ಒಂದು ಪ್ರಮುಖವಾಗಿರುವಂಥ ಕಾನ್ಸೆಪ್ಟ್ ಬೇಸ್ಡ್ ಆಗಿರುವಂಥ ಕ್ವಶನ್ಸ್ ನಾನು ಸಾಲ್ವ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ನಿರೀಕ್ಷೆ ಮಾಡಿ 545 ಪೇಪರನ್ನು ಸಹಿತ ಆದಷ್ಟು ಬೇಗ ನಿಮಗೆ ಸಾಲ್ವ್ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.